ನಾವಿವತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಮೂರನೇ ಬಾರಿಗೆ ಶಾಸಕರನ್ನಾಗಿ ನಾರಾಯಣ ಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲೇನಾದ್ರು ಉದ್ಯೋಗಾವಕಾಶ ಸೃಷ್ಟಿ ಆಗುತ್ತಾ? ಒಂದು ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ ಮೆಡಿಕಲ್ ಕಾಲೇಜ್, ಇದು ನಮ್ಗೆ ಅತ್ಯವಶ್ಯಕತೆ ಇದೆ. ಇಲ್ಲಿಗೆ ಅನುದಾನ ಸಿಗುತ್ತಾ? ಯಾರಿಂದ ಕೂಡ ಇದುವರೆಗೂ ಕೂಡ ಒಂದು ಪೈಸೆ ತಗೊಂಡಿಲ್ಲ. ಅಲ್ಲೂ ಕೂಡ ನನ್ನ ಸ್ವಂತ ಮನೆ ಇಲ್ಲ. ಟ್ರಸ್ಟ್ ವತಿಯಿಂದ ಈಗಲೂ ಕೆಲಸಗಳು ನಡೀತಾ ಇದ್ದಾವ. ಬಂಗಾರಪೇಟೆ ನಗರವನ್ನ ಜಿಲ್ಲೆಯಲ್ಲಿಯೇ ಮಾದರಿಯನ್ನಾಗಿ ಮಾಡೇ ಮಾಡ್ತೇನೆ. ಅವ್ರು ಕೆಲಸ ಮಾಡಿದ್ದಾರೆ, ಓಟ್ ಹಾಕಿದ್ದಾರೆ. ಕನ್ಸಲ್ಲೂ ಕಂಡಿರಲಿಲ್ಲ ಆ ಥರ ಒಂದು ಅಭಿವೃದ್ಧಿ ಇದೆ. ಯಾವುದೇ ಒಂದು ಸೌಲಭ್ಯ ನಮ್ಗೆ ಸಿಗಬೇಕಾದ್ರೆ ಹೋರಾಟ ಮಾಡಿದ್ರೆ ಮಾತ್ರ ನಮ್ಗೆ ಸಿಗ್ತಾ ಇತ್ತು. ಈಗ ಇನ್ನೂ ಆಗುವಂಥ ಕೆಲಸಗಳು ಬೇಜಾನಿದೆ ಸರ್. ನಮ್ಮ ರಿಲೇಷನ್ ಅವರು ರೋಡ್ ಚೆನ್ನಾಗಿ ಮಾಡಿದ್ದಾರೆ. MLA ಅವರು ಯಾರೇ ಬರಲಿ ನಾವು ಕಾಂಗ್ರೆಸ್. 3 ಸತಿ ಗೆಲ್ಬೇಕಾದ್ರೆ ತಮಾಷೆ ವಿಚಾರ ಅಲ್ಲ. ಗ್ಯಾರಂಟಿ ಯೋಜನೆಗಳು ಜನರಿಗೆ 100% ತಲುಪ್ತಾ ಇದೆ ಅನ್ಸುತ್ತಾ? ಸರ್ಕಾರ ನಡೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಯಾವ ಸರ್ಕಾರ ಇದ್ರೂ ಕೂಡ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪಾಲಿಟಿಕ್ಸ್ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಂತ ಜನ ಕೂಡ ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ. ಜನ ದುಡ್ಡು ಕೇಳೋ ಹಾಗೆ ಮಾಡಿದವ್ರು ಯಾರು ಸರ್? ನಮ್ಮಂತ ರಾಜಕಾರಣಿ. ಈ ಮಾತು ವಿರೋಧ ಪಕ್ಷದವರಿಗೆಲ್ಲೋ ಅಸ್ತ್ರ ಆಗತ್ತೆ ಅಂತ ಅನ್ಸಲ್ವಾ? ಇಲ್ಲಿ ಫಿಲ್ಟರ್ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಬಂಗಾರಪೇಟೆ ಏನಕ್ಕೆ ಫೇಮಸ್ಸು? ಚಾಟ್ಸ್ಗೆ. ಅದೇ ಬಂಗಾರಪೇಟೆಯಲ್ಲಿ ಇಲ್ಲಿಯ ಶಾಸಕರು SN ನಾರಾಯಣ ಸ್ವಾಮಿ ಅವರು, ಕಾಂಗ್ರೆಸ್ನ ಶಾಸಕರು. ಇಲ್ಲಿನ ಜನ, ಬಂಗಾರಪೇಟೆ ಜನ ಮೂರನೇ ಬಾರಿಗೆ ಶಾಸಕರನ್ನಾಗಿ ನಾರಾಯಣ ಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಏನು ಕಾರಣ ಏನು? ನಿಜಕ್ಕೂ ಅಭಿವೃದ್ಧಿ ಕೆಲಸಗಳು ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಇಲ್ಲಿ ಶಾಸಕರು ತಮ್ಮ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ? ಮೊದಲಿಗೆ ಶಾಸಕರ ಸಂದರ್ಶನ, ಜೊತೆಯಲ್ಲಿ ಜನರ ಅಭಿಪ್ರಾಯ ಏನು, ಮತದಾರರಿಗೆ ಇರುವಂಥ ನಿರೀಕ್ಷೆಗಳೇನು? ಇಲ್ಲಿ ಸಾಕಷ್ಟು ಜನ ಉದ್ಯೋಗವನ್ನು ಆರಿಸಿ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಇಲ್ಲೇನಾದ್ರು ಉದ್ಯೋಗಾವಕಾಶ ಸೃಷ್ಟಿ ಆಗುತ್ತಾ? ಶಾಸಕರ ಸಂಕಲ್ಪ ಏನು, ಜನರಿಗೆ ಇರುವ ನಿರೀಕ್ಷೆ ಏನು, ಎಲ್ಲವನ್ನ ನಾವು ತಿಳಿಸ್ತೀವಿ ಈ ಎಪಿಸೋಡ್ನಲ್ಲಿ. ಫಾಲೋ ಮಾಡ್ತಾ ಇರಿ. ಬಂಗಾರಪೇಟೆ ಕೋಲಾರ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯನ್ನ ನೀಡಿದ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ. ಹೌದು, ಕೆ ಚಂಗಲರಾಯರೆಡ್ಡಿ ಅರ್ಥಾತ್ KC ರೆಡ್ಡಿಯವರು ಇದೇ ಬಂಗಾರಪೇಟೆ ಕ್ಷೇತ್ರದವರು. 1952ರ ಮೊದಲ ಚುನಾವಣೆಯಲ್ಲೇ ಭರ್ಜರಿ ಗೆಲುವು ದಾಖಲಿಸಿದ್ರು. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಆ ಬಳಿಕ ಮಧ್ಯಪ್ರದೇಶದ ರಾಜ್ಯಪಾಲರಾಗಿಯೂ KC ರೆಡ್ಡಿಯವರು ಕರ್ತವ್ಯ ನಿರ್ವಹಿಸಿದ್ರು. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ 2 ಬಾರಿ ಕ್ಷೇತ್ರ ಮರುವಿಂಗಡಣೆ ಮಾಡಿಕೊಂಡಿದೆ. ಹೀಗಾಗಿ ಇಲ್ಲಿ ಕೇವಲ 8 ಚುನಾವಣೆಗಳು ಮಾತ್ರ ನಡೆದಿವೆ. ಅದರಲ್ಲಿ ಉಪಚುನಾವಣೆಯೂ ಸೇರಿದೆ. ಬಂಗಾರಪೇಟೆ ಮೀಸಲು ಕ್ಷೇತ್ರವಾಗಿದ್ರೂ ಇಲ್ಲಿ ಸ್ಪೃಶ್ಯ SC, ಅಸ್ಪೃಶ್ಯ SC ಎನ್ನುವ ಅಂಶ ಮಾತ್ರ ಚುನಾವಣೆಯಲ್ಲಿ ಬಹಳಷ್ಟು ಕೆಲಸ ಮಾಡುತ್ತೆ. ಇದುವರೆಗೂ 10 ರಿಂದ 12 ಸಾವಿರ ಮತದಾರರಿರುವ ಬೋವಿ ಸಮುದಾಯದ ವ್ಯಕ್ತಿಗಳೇ ಇಲ್ಲಿ ಶಾಸಕರಾಗ್ತಿದ್ದಾರೆ. ಆದರೆ 50-60 ಸಾವಿರದಷ್ಟಿರುವ ಛಲವಾದಿ ಮತ್ತು ಮಾದಿಗ ಸಮುದಾಯಗಳಿಂದ ಯಾರೂ ಶಾಸಕರಾಗಿಲ್ಲ. ಸಾಮಾನ್ಯ ಕ್ಷೇತ್ರವಾಗಿದ್ದ ಬಂಗಾರಪೇಟೆಯಲ್ಲಿ 1957 ಮತ್ತು 1962ರಲ್ಲಿ 2 ಬಾರಿ ಈ ನಾರಾಯಣಗೌಡ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಕಂಡಿದ್ರು. 1967ರಲ್ಲಿ ಬಂಗಾರಪೇಟೆ ಕ್ಷೇತ್ರ ಬೇತಮಂಗಲ ಕ್ಷೇತ್ರವಾಗಿ ಬದಲಾಯಿತು. ಕಸಬಾ ಹೋಬಳಿ ಕೋಲಾರ ಕ್ಷೇತ್ರಕ್ಕೆ ಸೇರಿತು. ಅಲ್ಲಿವರೆಗೆ ಸಾಮಾನ್ಯ ಕ್ಷೇತ್ರವಾಗಿದ್ದ ಬೇತಮಂಗಲ ವಿಧಾನಸಭಾ ಕ್ಷೇತ್ರ 1972ರಲ್ಲಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿ ಘೋಷಿಸಲಾಯಿತು. ನಂತರ 2008ರಲ್ಲಿ ಅದೇ ಮೀಸಲು ಕ್ಷೇತ್ರವಾಗಿ ಮರುವಿಂಗಡಣೆಯಾಗಿ ಬಂಗಾರಪೇಟೆ ಮೀಸಲು ಕ್ಷೇತ್ರವಾಗಿ ಘೋಷಿಸಲಾಯಿತು. ಆಗ ಬೇತಮಂಗಲ ಹೋಬಳಿ KGFಗೆ ಸೇರ್ಪಡೆ ಮಾಡಿ ಕಸಾಬಾ ಹೋಬಳಿಯನ್ನ ಬಂಗಾರಪೇಟೆ ಕ್ಷೇತ್ರಕ್ಕೆ ಸೇರಿಸಿ ಇಡೀ ಕ್ಷೇತ್ರವನ್ನ ಮರುವಿಂಗಡಣೆ ಮಾಡಲಾಯಿತು. 2011ರಲ್ಲಿ ಒಮ್ಮೆ ಇಲ್ಲಿ ಕಮಲ ಹರಡಿದೆ. EM ನಾರಾಯಣ ಸ್ವಾಮಿ ಆಪರೇಷನ್ ಕಮಲಕ್ಕೆ ಒಳಗಾಗಿ 2011ರಲ್ಲೇ ಬಿಜೆಪಿಯಿಂದ ಉಪಚುನಾವಣೆಯಲ್ಲಿ SN ನಾರಾಯಣ ಸ್ವಾಮಿ ವಿರುದ್ಧ ಗೆದ್ದಿದ್ರು. ಉಪಚುನಾವಣೆಯಲ್ಲಿ ಸೋತರೂ ಛಲಬಿಡದ ತ್ರಿವಿಕ್ರಮನಂತೆ ಜನರ ಜೊತೆಯಲ್ಲೇ ಇದ್ದ SN ನಾರಾಯಣ ಸ್ವಾಮಿ ನಂತರ ನಡೆದ 3 ಸಾರ್ವತ್ರಿಕ ಚುನಾವಣೆಗಳಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಹಾಗಾದ್ರೆ ಬಂಗಾರಪೇಟೆ ಶಾಸಕರಾದ SN ನಾರಾಯಣ ಸ್ವಾಮಿ ಅವರ ಸಂಕಲ್ಪ ಏನು? ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವರ ಚಿಂತನೆ ಏನು? ಹಾಗೆ ಬಂಗಾರಪೇಟೆ ಕ್ಷೇತ್ರದ ಮತದಾರರ ನಿರೀಕ್ಷೆಗಳು ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಹಲೋ ನಮಸ್ಕಾರ. ಕನೆಕ್ಟ್ ಕರ್ನಾಟಕ ಪ್ರೆಸೆಂಟ್ಸ್
MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಇವತ್ತು ನಾವು ಯಾರ ಜೊತೆಗಿದ್ದೀವಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಅಫ್ಕೋರ್ಸ್ ಹೆಸರಿಗೆ ತಕ್ಕ ಹಾಗೆ ಜನಪ್ರಿಯ ಶಾಸಕರು ಇವರು ಅನ್ನುವ ಒಂದು ಹೆಸರನ್ನ ಪಡೆದಿರುವಂಥ ಬಂಗಾರಪೇಟೆಯ ಶಾಸಕರು ಎಸ್ ಎನ್ ನಾರಾಯಣ ಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಅವರ ಆಶೋತ್ತರಗಳೇನು, ಯಾವ ರೀತಿ ಕೆಲಸ ನಡೀತಾ ಇದೆ, ಜನಾಭಿಪ್ರಾಯ ಹೇಗಿದೆ, ಅವ್ರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ಎಲ್ಲ ವಿಚಾರಗಳನ್ನ ವಿಸ್ತೃತವಾಗಿ ತಿಳಿಸುವಂತ ಒಂದು ವಿಶೇಷ ಪ್ರಯತ್ನದೊಂದಿಗೆ ಲೆಟ್ಸ್ ವೆಲ್ಕಮ್ ಎಸ್ ಎನ್ ನಾರಾಯಣ ಸ್ವಾಮಿ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಿ? ಓಕೆ. ಏನ್ ಸರ್ ಚೆನ್ನಾಗಿರೋದಕ್ಕೆ ಇಷ್ಟೊಂದು ಕಾರಣ? ಚೆನ್ನಾಗಿರೋ ಕಾರಣ ಅಂದ್ರೆ ಸಾಮಾನ್ಯವಾಗಿ ಜನರ ಮಧ್ಯೆ ಇರೋದ್ರಿಂದ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರ ಆಗಿದ್ದೇನೆ, ಚೆನ್ನಾಗಿದ್ದೇನೆ. ವಾವ್ ವಾವ್. ನಾರಾಯಣ ಸ್ವಾಮಿ ಅಂತ ಹೇಳಿದ ತಕ್ಷಣ ನಮ್ಗೆ ನೆನಪಾಗೋದು ಬಹಳ ಅವರು ಸರಳವಾಗಿರ್ತಾರೆ ಅಂತ ಹೇಳಿ. ಈ ಸರಳತೆಗೆ ಏನ್ ಕಾರಣ? ನೋಡಿ, ನಾವು ಮೂಲತಃ ಬಡ ಕುಟುಂಬದಿಂದ ಬಂದಂಥವು. ಹಾಗಾಗಿ ನಮ್ಮ ಜೀವನದಲ್ಲಿ ಬಡತನದ ಬಗ್ಗೆ ಬಹಳಷ್ಟು ಅರಿವಿದೆ, ರೈತರ ಬಗ್ಗೆ ಬಹಳಷ್ಟು ಅರಿವಿದೆ. ಹಾಗಾಗಿ ಜನಸಾಮಾನ್ಯರ ಮಧ್ಯೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರೊಟ್ಟಿಗೆ ಇರಬೇಕು ಅಂತೇಳಿ ಯಾವಾಗಲೂ ಕೂಡ ಸರಳ ಜೀವನವನ್ನು ಬಯಸ್ತೇವೆ. ಓಕೆ. ಅಂದ್ರೆ ನಿಮ್ಮ ಜೀವನ ಶೈಲಿ ನಿಮ್ಮ ಕೆಲಸಕ್ಕೆ ಅನುಕೂಲ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ? ಖಂಡಿತವಾಗ್ಲೂ ಕೂಡ ಸರಳವಾಗಿರೋದ್ರಿಂದ ನಾನು ಸಾಮಾನ್ಯ ಜನರಲ್ಲಿ ಸರಳವಾಗಿ ಬರೀಲಿಕ್ಕೆ ಅವಕಾಶ ಆಗ್ತದೆ. ಓಕೆ. ಸಾಮಾನ್ಯವಾಗಿ MLA ಅಂತ ಹೇಳಿದ ತಕ್ಷಣ ಬಿಡಪ್ಪ ದೊಡ್ಡ ಮನುಷ್ಯರು, ನಮ್ಗೆಲ್ಲ ಎಲ್ಲಿ ಸಿಗ್ತಾರೆ, ನಾವು ಓಟ್ ಹಾಕೋದಷ್ಟೇ, ಎಲೆಕ್ಷನ್ ಟೈಮಿಗೆ ಮಾತ್ರ ಸಿಗ್ತಾರೆ ಅನ್ನೋ ಒಂದು ಮಾತಿರುತ್ತೆ. ನೀವು ಸ್ವಲ್ಪ ತದ್ವಿರುದ್ಧವಾಗಿದ್ದೀರಲ್ಲ, ಹೆಂಗೆ? ಇಲ್ಲ, ನಾನು ಒಂದು ಬಾರಿ ಬೈ ಎಲೆಕ್ಷನ್ ಸೋತಿದ್ದೇನೆ. 3 ಬಾರಿ ಕಂಟಿನ್ಯೂಸ್ ಆಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶಾಸಕನಾಗಿದ್ದೇನೆ. ನಾನು ಹುಟ್ಟಿ ಬೆಳೆದಂಥದ್ದು ಕೂಡ ಇದೇ ತಾಲೂಕಿನಲ್ಲಿ. ಇಲ್ಲಿಗೆ ಸುಮಾರು 2 ಕಿಲೋಮೀಟರ್ ದೂರ ಇರ್ತಕ್ಕಂಥ ಕುಪ್ಪನಹಳ್ಳಿಯಲ್ಲಿ ನಮ್ಮ ಸ್ವಂತ ಗ್ರಾಮ. ಬಂಗಾರಪೇಟೆಗೆ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಸಬಾ ಹೋಬಳಿಯ ಕುಪ್ಪನಹಳ್ಳಿ ನನ್ನ ಸ್ವಂತ ಗ್ರಾಮ. ಕರೆಕ್ಟ್. ನಮ್ಮ ತಂದೆ ತಾಯಿ ಎಲ್ಲ ಕೂಡ ಬಡತನದಲ್ಲಿ ಬೆಳೆದಂಥವ್ರು ನಾನು. ಸೊ ಹಾಗಾಗಿ ಈ ಸ್ಥಳೀಯವಾಗಿರೋದ್ರಿಂದ ನನಗೆ ನನ್ನ ವಾಸದ ಮನೆ ಕೂಡ ಬಂಗಾರಪೇಟೆನೇ. ಹೌದು. ನನಗೆ ಬೆಂಗಳೂರಲ್ಲಿ ಯಾವುದೇ ರೀತಿಯ ಮನೆಗಿನ ಎಂಥದ್ದು ಇಲ್ಲ. ನಾನು ನಿಜ ಅಲ್ವಾ ಸರ್? ನಿಜ ಹೇಳ್ತಿದ್ದಾರೆ ಬೆಂಗಳೂರಲ್ಲಿ. ಅಲ್ಲ, ಅವ್ರಿಗೆ ಹೇಳೋದು. ಹೌದು, ನನಗೆ ಬೆಂಗಳೂರಲ್ಲಿ ಮನೆ ಇಲ್ಲ. ಬಂಗಾರಪೇಟೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನನ್ನ ಸ್ವಂತ ಮನೆ ಇಲ್ಲ. ನಾನು ಹುಟ್ಟದಾಗಿಂದ ಕೂಡ ಇದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಾಸವಾಗಿದ್ದೇನೆ, ಇಲ್ಲೇ ಇದ್ದೇನೆ. ಪುರಸಭಾ ಸದಸ್ಯನಾಗಿ, ಪುರಸಭಾ ಅಧ್ಯಕ್ಷನಾಗಿ, ಒಬ್ಬ ವ್ಯಾಪಾರಸ್ಥನಾಗಿ, ಹುಟ್ಟದಲ್ಲಾಗಾಯ್ತು ಕೂಡ ಜನರ ಮಧ್ಯೆ ಇದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದೇನೆ. ಓಕೆ. ಸೊ ಹಾಗಾಗಿ ನಾನಿವತ್ತು ಬೆಳಗ್ಗೆ ಬೆಂಗಳೂರಿಗೆ ಕೆಲಸಕ್ಕೆ ಹೋದರೆ ರಾತ್ರಿ 12 ಆಗಲಿ 1 ಆಗಲಿ ಕೆಲಸ ಮುಗಿಸಿ ನೇರ ಬಂಗಾರಪೇಟೆ ಬರ್ತಕ್ಕಂಥದ್ದು ನನ್ನ ಅಭ್ಯಾಸ. ಅದನ್ನೇ ಮಾಡಿಕೊಂಡು ಬಂದಿದ್ದೀನಿ ಕೂಡ. ಎರಡನೇದಾಗಿ ನಾನು ಪ್ರತಿದಿನ ಜನರ ಕೈಗೆ ಸಿಗ್ತೇನೆ. ಜನರಿಗೆ ನನ್ನನ್ನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಸಾಮಾನ್ಯ ಜನ ನನ್ನನ್ನು ಬಂದು ಭೇಟಿ ಮಾಡ್ಬೋದು. ನಾನು ಬಂಗಾರಪೇಟೆ ಮನೆ, ಅಲ್ಲಿ ಬಿಟ್ಟರೆ ರೆಸಾರ್ಟು ಅಥವಾ ತಾಲೂಕು ಆಫೀಸು ಅಥವಾ ಇಲ್ಲಿ, ಈ 4 ಕಡೆ ನಾನು ಬಂಗಾರಪೇಟೆ ಇದ್ದೀನಿ ಅಂತ ಗೊತ್ತಾದರೆ 4 ಕಡೆ ಜನರಿಗೆ ನಾನು ಅವೈಲಬಿಲಿಟಿ ಇದ್ದೇ ಇರ್ತೇನೆ. ಓಕೆ. ಈಗ ನಂಗೆ ಒಂದು ಪ್ರಶ್ನೆ ಬಂತು. ಸಾಮಾನ್ಯವಾಗಿ ಎಲ್ಲ ಎಷ್ಟೇ ದೂರದಲ್ಲಿರಲಿ ಹತ್ತಿರದಲ್ಲಿರಲಿ ಬೆಂಗಳೂರಿಗೆ ಪ್ರತಿಯೊಂದು ಶಾಸಕರು ಬೆಂಗಳೂರು ಅಂದರೆ ನನ್ನೊಂದು ಮನೆ, ನಾವು ಫ್ಲ್ಯಾಟು, ಏನೋ ಒಂದು ಇದ್ದೇ ಇರುತ್ತೆ ನಾವು ಕೇಳಲ್ಪಟ್ಟಂಗೆ. ನಿಮಗೆ ಬೆಂಗಳೂರು ಮೇಲೆ ಯಾಕೆ ದ್ವೇಷ ಅಂತನಾ, ಅಥವಾ ನಮ್ಮ ಕ್ಷೇತ್ರ ಬಿಟ್ಟು ಯಾಕಪ್ಪ ಬೇರೆ ಕಡೆ ಹೋಗ್ಬೇಕು? ನನಗೆ ನನ್ನ ಕ್ಷೇತ್ರದಲ್ಲಿ ನನ್ನ ಜನಗಳ ಮಧ್ಯೆ, ನನ್ನ ಸ್ನೇಹಿತರ ಮಧ್ಯೆ, ನನ್ನ ಅಭಿಮಾನಿಗಳ ಮಧ್ಯೆ ಬದುಕಬೇಕು ಅಂತ ಆಸೆ ನನಗೆ. ಓಕೆ. ಸಾಮಾನ್ಯವಾಗಿ ಇರುತ್ತಲ್ಲ ಸರ್. ಹಾಗಾಗಿ ನನಗೆ ಬೆಂಗಳೂರಲ್ಲಿ ಒಬ್ಬ ಪರಕಿ ಅಂತಾರ ಅಲ್ಲೋಗಿ ಮನೆ ಮಾಡ್ಕೊಂಡು ಬದುಕಲಿಕ್ಕೆ ನನಗೆ ಇಷ್ಟ ಇಲ್ಲ. ಇದು ಪಾಯಿಂಟ್. ಸಾಮಾನ್ಯವಾಗಿ ಬೆಂಗಳೂರು ಕೆಲವೊಬ್ರು ಬೆಂಗಳೂರಲ್ಲಿ ನೀವು ಮನೆ ಮಾಡಬಹುದು, ಅಕ್ಕಪಕ್ಕ ಮನೆಯವರೇ ನಿಮ್ಗೆ ಪರಿಚಯ ಇರೋದಿಲ್ಲ. ನಿಮ್ಗೆ ಕಷ್ಟ ಆಯ್ತು ಒಳ್ಳೇದಾಯ್ತು ಯಾರು ಹತ್ರಕ್ಕೆ ಬರೋದಿಲ್ಲ ಅಲ್ಲಿ. ಓಕೆ ಓಕೆ. ಇಲ್ಲಿ ಹಾಗಲ್ಲ, ಸಣ್ಣ ಇನ್ಸಿಡೆಂಟ್ ಆದ್ರೂ ಕೂಡ 100 ಜನ ಬರ್ತಾರೆ. ಅಭಿಮಾನಿಗಳು, ಸ್ನೇಹಿತರು, ಎಲ್ಲ ಸಮುದಾಯದವರು ಕೂಡ ಪ್ರೀತಿಯಿಂದ ಬಂದು ನಮ್ಮ ಕಷ್ಟಗಳಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ನನಗೆ ಮೊದಲಿಂದ ಕೂಡ ನನ್ನ ಜನ, ನನ್ನ ಬಂಧುಗಳು, ನನ್ನ ಸ್ನೇಹಿತರು ಅಂತೇಳಿ ನಾನು ಬಂಗಾರಪೇಟೆಯಲ್ಲೇ ವಾಸವಾಗಿದ್ದೇನೆ. ಅಂದರೆ ಸ್ನೇಹಜೀವಿ. ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಜವಾರಿ ಮನುಷ್ಯರಿ ಅವರು ಅಂತ.
ಅಂದ್ರೆ ನಾಟಿ ಆಗಿರ್ಬೇಕು ಅಂತ ಹಂಗ್ ಫೀಲ್ ಆಯ್ತು ನಂಗೆ. ನಾವು ನಾಟಿನೇ, ಹುಟ್ಟಿದ್ದು ನಾಟಿನೇ, ಬೆಳೆದಿದ್ದು ನಾಟಿನೇ, ಇರೋದು ಹೀಗೇನೆ, ಮುಂದೆ ಬಳಸೋದು ಹೀಗೇನೆ. ಇನ್ನೊಂದು ನಾಟಿ ಇದೆ ಗೊತ್ತಾ ಸರ್? ತುಂಟತನ, ಬಾಳಿ ನಾಟ್ಯವನು ಅಂತ ನಾಟಿನ ನೀವು? ಇಲ್ಲ, ಅಂತ ನಾಟಿ ಇಲ್ಲ. ಓಕೆ, ಸೂಪರ್. ಎಸ್ ಸರ್, ಈ ಎಲ್ಲ ಗುಣಗಳು ನೀವು ಶಾಸಕರಾದ್ಮೇಲೆ ಒಂದು ಜವಾಬ್ದಾರಿ ಇರುತ್ತೆ, ನಿಮಗೆ ನಿಮ್ದೇ ಆದಂತ ಒಂದು ಬಾಂಧವ್ಯ ಇರುತ್ತೆ, ನೀವು ಬೆಳೆದ್ಕೊಂಡು ಬಂದ ರೀತಿ ಬೇರೆ ಇರುತ್ತೆ, ಇಲ್ಲಿ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಶಾಸಕರು. ಈಗ 3 ಬಾರಿ ಶಾಸಕರಾದಾಗ ನಿಮ್ಮ ಅನುಭವದ ವಿಶೇಷತೆ ಏನು ಅಂತ ಅನ್ಸುತ್ತೆ? ನೋಡಿ, ಹಿಂದೆ 12 ವರ್ಷಗಳ ಹಿಂದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಿಂದೆ ಇದ್ದ ಶಾಸಕರ ಅವಧಿಯಲ್ಲಿ ಕುಡಿಯೋದಕ್ಕೆ ನೀರಿನ ಬಹಳ ಹಾಹಾಕಾರ ಇತ್ತು. ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ ಇತ್ತು. ನಗರ ಪ್ರದೇಶದಲ್ಲೂ ಕೂಡ ಕುಡಿಯೋ ನೀರಿಗೆ ಬಹಳ ತೊಂದರೆ ಇತ್ತು. ನಾನು ಉಪಚುನಾವಣೆಯಲ್ಲಿ ಸೋತಾಗ ಆ ಜನರ ಕಷ್ಟ ಸ್ಪಂದಿಸಬೇಕು ಅಂತೇಳಿ ಸರ್ಕಾರ, ಶಾಸಕರು ಕುಡಿಯೋ ನೀರು ಕೊಡುವಂಥ ವ್ಯವಸ್ಥೆ ಮಾಡಿರಲಿಲ್ಲ. ಆಗ ನಾನು ಸ್ವಂತವಾಗಿ ಬೋರ್ವೆಲ್ ಕೊರೆಸಿ ಸುಮಾರು 40 ಟ್ಯಾಂಕರ್ಗಳನ್ನು ಇಟ್ಕೊಂಡು 40 ಟ್ಯಾಂಕರ್ಗಳ ಮುಖಾಂತರ ಎಲ್ಲಿ ದೂರವಾಣಿ ಕರೆ ಮಾಡ್ತಾರೆ ಆ ಗ್ರಾಮಕ್ಕೆ ಕುಡಿಯೋ ನೀರನ್ನು ಸ್ವಂತವಾಗಿ ಸರಬರಾಜು ಮಾಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೆ. ಸುಮಾರು ವರ್ಷಗಳ ಕಾಲ ಇದನ್ನು ನಾನು ನನ್ನ ಸ್ವಂತ ಖರ್ಚಿನಿಂದ ಜನರಿಗೆ ಕುಡಿಯುವ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಬಂದೆ. ಇದಾದ ನಂತರ ಅನೇಕ ಮಹಿಳೆಯರು ಪ್ರವಾಸಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇದ್ರು. ನನ್ನದೇ ಆಗಿರ್ತಕ್ಕಂಥ SN ಚಾರಿಟಬಲ್ ಟ್ರಸ್ಟ್ ಅನ್ನು ಪ್ರಾರಂಭ ಮಾಡಿ ಯಾರಿಂದ ಕೂಡ 1 ರೂಪಾಯಿ ಹಣ ತಗೊಳ್ದೆ ನನಗೆ ವ್ಯಾಪಾರದಿಂದ ಬರ್ತಕ್ಕಂಥ ಸಂಪಾದನೆಯಲ್ಲಿ ಸಮಾಜ ಸೇವೆಗೆ ಅಂತೇಳಿ ಇಂತಿಷ್ಟು ಹಣವನ್ನು ಮೀಸಲಿಟ್ಟು ಆ ಮುಖಾಂತರ ಹೊಸದಾಗಿ ಬಸ್ಗಳನ್ನು ಖರೀದಿ ಮಾಡಿ ವರ್ಷಾನುಗಟ್ಟಲೆ ಪ್ರತಿದಿನ ಮಹಿಳೆಯರಿಗೆ ಟೂರ್ಗಳನ್ನು ಮಾಡಿಸ್ತಾ ಇದ್ದೆ. ಪ್ರತಿದಿನ ಕೂಡ ಮಾಡಿಸ್ತಾ ಇದ್ದೆ. ಗೊರವನಹಳ್ಳಿ, ಧರ್ಮಸ್ಥಳ, ಮೈಸೂರು, ಹೀಗೆ ಪ್ರತಿದಿನ ಪ್ರವಾಸಗಳನ್ನು ಮಾಡಿಸ್ತಾ ಇದ್ದೆ. ಪ್ರತಿ ಶಾಲಾ ಮಕ್ಕಳಿಗೆ ನನ್ನ ಪ್ರತಿ ವರ್ಷ ಕೂಡ ಸುಮಾರು 25 ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮದೇ ಚಾರಿಟಬಲ್ ಟ್ರಸ್ಟಿಂದ ಪುಸ್ತಕ ಕೊಡ್ತಕ್ಕಂಥಾಗ್ಬೋದು, ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು, ಬಟ್ಟೆ ಕೊಡ್ತಕ್ಕಂಥದ್ದು, ಜೊತೆಗೆ ಈ ಸಾಮೂಹಿಕ ವಿವಾಹಗಳನ್ನು ಕೂಡ ಮಾಡ್ತಿದ್ದೆ. ಸಾಮೂಹಿಕ ವಿವಾಹಗಳನ್ನು ಮಾಡಿ ಬಡವರಿಗೆ ನಮ್ಮ ರೆಸಾರ್ಟಲ್ಲಿ ಸಾಮೂಹಿಕ ಉಚಿತ ವಿವಾಹಗಳನ್ನು ಮಾಡ್ತಾ ಇದ್ವಿ. ಇದಾದ್ರಿಂದ ಗಣಪತಿ ಹಬ್ಬ ಬಂದಾಗ ಪ್ರತಿ ಹಳ್ಳಿ ಕೂಡ ಗಣಪತಿ ಮೂರ್ತಿಗಳನ್ನು ವಿತರಣೆ ಮಾಡ್ತಾ ಇದ್ವಿ. ಸೊ ಅನೇಕ ದೇವಸ್ಥಾನಗಳನ್ನು ಕಟ್ಟುವಂಥ ಕೆಲಸವನ್ನು ಸಹಾಯ ಮಾಡ್ತಾ ಇದ್ವಿ. ಆಮೇಲೆ ಅನೇಕರಿಗೆ ಅನೇಕ ಮನೆ ಕಟ್ಟುವಾಗ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಇಂಥ ಸಂದರ್ಭಗಳಲ್ಲಿ ಸ್ವಂತವಾಗಿ ಕೈಲಾದ ಮಟ್ಟಿಗೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ಕೊಂಬಂದೆ. ಅದಾದ ನಂತರ ನನ್ನ ಸಮಾಜ ಸೇವೆಯನ್ನು ಗುರುತಿಸಿದ ಜನ 2011ರಲ್ಲಿ ನಾನು ಯಾವ ಅಭ್ಯರ್ಥಿ ಮೇಲೆ 2000 ಸೋತೆ ಬೈ ಎಲೆಕ್ಷನ್ ಅದೇ ಅಭ್ಯರ್ಥಿ ಮೇಲೆ ನನಗೆ 32,000 ಲೀಡನ್ನು ಕೊಟ್ಟು ನನ್ನ ಗೆಲ್ಲಿಸಿದ್ರು. ಅದಾದ ನಂತರ ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾನು ಏನು ಜನ ಕುಡಿಯೋ ನೀರಿಗೆ ಕಷ್ಟಪಡ್ತಾ ಇದ್ರು ಗ್ರಾಮೀಣ ಭಾಗದಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತೇಳಿ ಪ್ರಿಯಾರಿಟಿಯಾಗಿ ಆ ಕುಡಿಯೋ ನೀರು ಕೊಡಲಿಕ್ಕೆ ಚಾಲನೆಯನ್ನು ಮಾಡಿ ಇರ್ತಕ್ಕಂಥ 340 ಗ್ರಾಮಗಳಲ್ಲಿ ಕೂಡ ಪ್ರತಿ ಗ್ರಾಮದಲ್ಲಿ 2, 3, 4, 5, 10, 11 ಬೋರ್ವೆಲ್ಸ್ ಕೂಡ ಕೊರೆದಿದ್ದೇನೆ. ಸಮರ್ಪಕವಾಗಿ ಕೊರೆದು ಆ ಕುಡಿಯೋ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇವತ್ತು ಬಗೆಹರಿಸಿದ್ದೇನೆ. ಇವತ್ತು ನನ್ನ ಅವಧಿಯಲ್ಲಿ ಯಾವುದೇ ಗ್ರಾಮದಲ್ಲೂ ಕೂಡ ನಗರದಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇಲ್ಲವೇ ಇಲ್ಲ. ಎರಡನೇದಾಗಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಸಿಮೆಂಟ್ ರಸ್ತೆಗಳನ್ನು ಗ್ರಾಮೀಣ ಭಾಗದಲ್ಲಿ ಮಾಡ್ತಕ್ಕಂಥಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಸಿಮೆಂಟ್ ರಸ್ತೆಗಳನ್ನು ಮಾಡಿಸಿದ್ದೇನೆ. ಆಮೇಲೆ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯೋ ನೀರಿನ RO ಪ್ಲ್ಯಾಂಟ್ಗಳು, ಡಿಸ್ಟಿಲರಿ ಪ್ಲ್ಯಾಂಟ್ಗಳನ್ನು ಸ್ಥಾಪನೆ ಮಾಡಿಸಿದ್ದೇನೆ. ಇನ್ನು ಕೆಲವು ಗ್ರಾಮಗಳಲ್ಲಿ ಮಾಡೋದಿದೆ, ಅದನ್ನು ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅದನ್ನು ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೇನೆ. ಆಮೇಲೆ
ಈ ಕಾಲೋನಿಗಳಲ್ಲಿ ಗ್ರಾಮಗಳಲ್ಲಿ ಹೈಮಾಸ್ ದೀಪಗಳು ಕರೆಕ್ಟ್. ಸಹಜವಾಗಿ ಗ್ರಾಮಗಳಲ್ಲಿ ಪಂಚಾಯತಿಯಿಂದ ಸಣ್ಣ ಬಲ್ಪನ್ನು ಅಳವಡಿಸ್ತಾ ಇದ್ರು. ಆ ಬೆಳಕು ಬರ್ತಿರ್ಲಿಲ್ಲ. ನಾನೇನು ಮಾಡಿದೆ, ಹೈಮಾಸನ್ನ ಮೊದಲನೇ ಬಾರಿಗೆ ಬಂಗಾರಪೇಟೆ ತಾಲೂಕಲ್ಲಿ ಹೈಮಾಸ್ ಪರಿಚಯ ಮಾಡಿದ್ದು ನಾನೇ. ಇವತ್ತು ಸುಮಾರು ಹಳ್ಳಿಗಳಲ್ಲಿ ಹೈಮಾಸ್ ಲೈಟ್ಗಳನ್ನು ಅಳವಡಿಸಿದ್ದೇನೆ. ಹೀಗೆ ಅನೇಕ ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನಗಳನ್ನು ನಿರ್ಮಾಣ ಮಾಡಿಸಿದ್ದೇನೆ. ಇದಾದ ನಂತರ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಹೊಸದಾಗಿ ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥ ಕೆಲಸ, ಬೂದಿಕೋಟೆ ಆಗ್ಬೋದು, ಕಾಮಸಮುದ್ರ ಆಗ್ಬೋದು, ಈ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಿ ಜನಸಂಚಾರಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇನೆ. ಇದಾದ ಮೇಲೆ ಬಂಗಾರಪೇಟೆಯಲ್ಲಿ ನಮಗೆ ನಮ್ಮ ಭಾಗದಲ್ಲಿ ಇದು ಗಡಿನಾಡು. ಒಂದು ಕಡೆ ಆಂಧ್ರ ಗಡಿ, ಕರೆಕ್ಟ್, ಒಂದು ಕಡೆ ತಮಿಳುನಾಡು ಗಡಿ. ಈ ಎರಡೂ ಗಡಿಗಳ ಮಧ್ಯೆ ಇರ್ತಕ್ಕಂಥದ್ದು ಕರ್ನಾಟಕದ ಈ ಭಾಗ ನನ್ನ ಕ್ಷೇತ್ರ. ಸಾಮಾನ್ಯವಾಗಿ ಈ ಕುಪ್ಪಂ ಅಂದರೆ ಚಂದ್ರಬಾಬು ನಾಯ್ಡು ಅವರು ಆ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಕುಪ್ಪಂ. ಹೌದು. ಅಲ್ಲೆಲ್ಲ ಅಭಿವೃದ್ಧಿ ಆದಾಗ ನಾನು ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಈ ಒಂದು ಗಡಿನಾಡ ಭಾಗದಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ಸಂಪರ್ಕ ಮಾಡ್ತಕ್ಕಂಥ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದೆ. ಅದಾದ ನಂತರ ಇವತ್ತೇನು ನೋಡ್ತೀವಿ, ಕೋಲಾರ ರಸ್ತೆ ಸಣ್ಣ ಹಳ್ಳಿ ರಸ್ತೆ ಇತ್ತು, ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿದೆ. ಬಂಗಾರಪೇಟೆಯಲ್ಲಿ ಸುಮಾರು ವರ್ಷಗಳಿಂದ ಬಡವರಿಗೆ ಆಸ್ಪತ್ರೆ ಸರಿಯಾಗಿರಲಿಲ್ಲ, ಆಟದ ಮೈದಾನಗಳಿರಲಿಲ್ಲ, ಪಾರ್ಕ್ಗಳಿರಲಿಲ್ಲ. ನಾನು ಶಾಸಕನಾದ ಮೇಲೆ ಒಳ್ಳೆಯ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದೆ. 120 ಬೆಡ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೀನಿ. ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ ಕಟ್ಟಿದ್ದೀನಿ. ದೇವರಾಜ ಅರಸು ಹಾಸ್ಟೆಲ್ ಕಟ್ಟಿದ್ದೇನೆ. ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಕಟ್ಟಿದ್ದೇನೆ. ಸಾರ್ವಜನಿಕ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿದ್ದೇನೆ. ಹೆಣ್ಣು ಮಕ್ಕಳ ಒಂದು ವಿದ್ಯಾರ್ಥಿ ನಿಲಯವನ್ನು ಕಟ್ಟಿದ್ದೇನೆ. ಕೋರ್ಟ್ ಕಾಂಪ್ಲೆಕ್ಸನ್ನು ಕಟ್ಟಿದ್ದೇನೆ. ಇದರೊಟ್ಟಿಗೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಪಶುವೈದ್ಯ ಇಲಾಖೆ, PWD, ಪುರಸಭೆ ಎಲ್ಲ ಕಚೇರಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದೇನೆ. ಮಿನಿ ವಿಧಾನಸೌಧ ಅರ್ಧಂಬರ್ಧಾಗಿದ್ದನ್ನು ಮಿನಿ ವಿಧಾನಸೌಧವನ್ನು ಪೂರ್ಣಗೊಳಿಸಿ ಜನರಿಗೆ ಸಮರ್ಪಣೆಯನ್ನು ಮಾಡಿದ್ದೇನೆ. ಇದಲ್ಲದೆ ಬಹುಶಃ ಕೋಲಾರ ಜಿಲ್ಲೆಯಲ್ಲಿಯೇ 4 ಕಿಲೋಮೀಟರ್ಗಳ ಡಬಲ್ ರಸ್ತೆಯನ್ನು ಬಂಗಾರಪೇಟೆಯಲ್ಲಿ ಮಾಡಿದ್ದೇನೆ. ಈ ಜಿಲ್ಲೆಯಲ್ಲೂ ಕೂಡ ನಗರ ವ್ಯಾಪ್ತಿಯಲ್ಲಿ 4 ಕಿಲೋಮೀಟರ್ ಡಬಲ್ ರಸ್ತೆಯನ್ನು ನೋಡಲಿಕ್ಕೆ ನೀವೆಲ್ಲ ಸಾಧ್ಯನೇ ಇಲ್ಲ. ಅದನ್ನು ಬಂಗಾರಪೇಟೆಯಲ್ಲಿ ಮಾಡಿದ್ದೇನೆ. ಜೊತೆಗೆ ಆ ರಸ್ತೆಗೆ ಕೆಂಪೇಗೌಡ ರಸ್ತೆಯಿಂದ ನಾಮಕರಣವನ್ನು ಕೂಡ ಮಾಡಿಸಿದ್ದೇನೆ. ಇದಾದ ನಂತರ ಈ ಭಾಗದಲ್ಲಿ ನೀವು ಹೋಗ್ತಾ ಎಂಟಕ್ಕೆ ನೋಡ್ತೀರಿ, ಆ ಟೌನಲ್ಲಿ ಕೆಂಪೇಗೌಡ ಪ್ರತಿಭೆಯನ್ನು ಕೂಡ ಸ್ಥಾಪನೆ ಮಾಡಿಸಿದ್ದೇನೆ. ನಾನೊಬ್ಬ ಪರಿಶಿಷ್ಟ ಜಾತಿಯವನಾದರೂ ಕೂಡ ಆ ಕೆಂಪೇಗೌಡರು ಈ ನಾಡಿ ಕೊಟ್ಟಿರ್ತಕ್ಕಂಥ ಸಾಧನೆಯನ್ನು ಗೌರವಿಸಿ ಅಂಥ ಮಹಾನ್ ಭಾವನ ಮಾಡಬೇಕು ಅಂತೇಳಿ ನೀವು ಹೋಗ್ತಾ ನೋಡ್ಬೋದು. ನಡು ರಸ್ತೆಯಲ್ಲಿ ಮಾಡಿ ಅದಕ್ಕೆ ಕೆಂಪೇಗೌಡ ವೃತ್ತ ಅಂತ ನಾಮಕರಣ ಮಾಡಿಸಿದ್ದೇನೆ. ಅದನ್ನು ನಾಮಕರಣ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಗೌರವದ DK ಶಿವಕುಮಾರ್ ಅವರನ್ನು ಕೂಡ ಕರೆಸಿದೆ. ಸೊ ಇದು ನನ್ನ ಅವಧಿಯಲ್ಲಿ. ಆಮೇಲೆ ನಗರದಲ್ಲೂ ಕೂಡ ಕಸ ವಿಲೇವಾರಿ ಘಟಕ ಆಗ್ಬೋದು, ನವೀನ ಮಾದರಿಯಲ್ಲಿ ರಸ್ತೆಗಳನ್ನು ಮಾಡ್ತಕ್ಕಂಥಾಗ್ಬೋದು, ವಿದ್ಯುತ್ ದೀಪಗಳನ್ನು ಮಾಡ್ತಕ್ಕಂಥಾಗ್ಬೋದು, ಇವೆಲ್ಲವನ್ನು ಕೂಡ ನನ್ನ ಇತಿಮಿತಿಯಲ್ಲಿ ಶಕ್ತಿ ಮೀರಿ ಆ ಕೆಲಸವನ್ನು ಮಾಡಿದ್ದೇನೆ. ಇದಾದ ಮೇಲೆ ಈ ಹಿಂದೆ ಯರಗೋಳ್ ಡ್ಯಾಮ್ ಕಟ್ತೀವಿ ಅಂಥೇಳಿ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಒಂದು ಪ್ರಸ್ತಾವನೆಯನ್ನು ಮಾಡಿ 2006ರಲ್ಲಿ ಕೋಲಾರದಲ್ಲಿ ನೇಮಕ ವ್ಯವಸ್ಥೆ ಒಂದು ಅಡಿಗಲನ್ನು ಹಾಕಿ ಹೊಟ್ಬಿಟ್ರು. ತದನಂತರ ಬಂದಂತಹ BJP ಸರ್ಕಾರದಲ್ಲಿ ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಕುಡಿಯುವ ನೀರಿನ ನಿಗಮದ ಅಧ್ಯಕ್ಷರಾಗಿದ್ದಾಗ ಕೇವಲ 80 ಕೋಟಿಯಲ್ಲಿ ಪೈಪ್ಲೈನನ್ನು ಹಾಕಿ ಕೈ ತೊಳ್ಕೊಂಡ್ಬಿಟ್ರು.
ಯಾರು ಕೂಡ ಡ್ಯಾಮ್ ಕಟ್ಟಲಿಕ್ಕೆ ಹೋಗಲಿಲ್ಲ. ನಾನು ಶಾಸಕನಾದ ಮೇಲೆ ಆ ಕೆಲಸವನ್ನು, ಡ್ಯಾಮ್ ಕಟ್ಟೋ ಕೆಲಸವನ್ನು ಕೈಗೆತ್ತಿಕೊಂಡು ಹೊಸದಾಗಿ ಡ್ಯಾಮ್ಗೆ ಎಸ್ಟಿಮೇಟನ್ನು ಮಾಡಿಸಿ, DPR ಮಾಡಿಸಿ, ಸೆಂಟ್ರಲ್ ಗೌರ್ಮೆಂಟಿಂದ ಅನುಮೋದನೆ ತಗೊಂಡು, ತದನಂತರ ಫಾರೆಸ್ಟ್ ಇಲಾಖೆಯ 128 ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡು 126 ಎಕರೆ ರೈತ ಜಮೀನನ್ನು ತಗೊಂಡು ಇವತ್ತು 10 ವರ್ಷಗಳ ಕಾಲದಲ್ಲಿ ಬೃಹದಾಕಾರವಾದ ಕೋಲಾರ, ಮಾಲೂರು, ಬಂಗಾರಪೇಟೆಗೆ ಕುಡಿಯುವ ನೀರು ಕೊಡ್ತಕ್ಕಂಥ ಯರಗೋಳ್ ಡ್ಯಾಮನ್ನು ನಿರ್ಮಾಣ ಮಾಡಿಸಿದ್ದೇವೆ. ಬಹುಶಃ ಆ ಡ್ಯಾಮ್ ನಿರ್ಮಾಣ ಮಾಡಿರೋದ್ರಿಂದ ಇವತ್ತು ಕೋಲಾರ, ಮಾಲೂರು, ಬಂಗಾರಪೇಟೆಗೆ ಮುಂದೆ ಯಾವತ್ತೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಬರೋದಿಲ್ಲ. ಆ ಯರಗೋಳ್ ಡ್ಯಾಮನ್ನು ಕಳೆದ 2 ತಿಂಗಳ ಹಿಂದೆ ಗೌರವಾನ್ವಿತ ಸಿದ್ದರಾಮಣ್ಣವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಬೈಟಿ ಸುರೇಶ್ ಅವರು ಮತ್ತು ಸುಮಾರು 20 ಜನ ಮಂತ್ರಿಗಳನ್ನ ಕರ್ಕೊಂಡ್ಬಂದು ಆ ಯರಗೋಳ್ ಡ್ಯಾಮನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಇದು ನನ್ನ ಜೀವನದಲ್ಲಿ ನೆನಪಿರತಕ್ಕಂಥ, ಮರೆಯಲಾಗತಕ್ಕಂಥ ಒಂದು ಸಾಧನೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸರ್, ಯು ಮೇಡ್ ಮಿ ಸ್ಪೀಚ್ಲೆಸ್. ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇದ್ರೆ ಮಧ್ಯಕ್ಕೆ ಇಂಟ್ರಪ್ಟ್ ಆಗಿ ಕೇಳ್ತಾ ಇರ್ತೀವಿ, ಅದು ಹೆಂಗೆ ಸರ್, ಇದು ಹೆಂಗೆ ಅಂತ. ಇವತ್ತು ನನಗೇನು ಎಲ್ಲ ನೀವು ಫಿಂಗರ್ ಟಿಪ್ಸ್ ಅಲ್ಲೇ ಇದೆ. ಸಾಮಾನ್ಯವಾಗಿ ಕೇಳ್ತಿರ್ತಾರೆ ಏನೇನು ಮಾಡಿದ್ದೀವಿ ಅಂತ ಅವರ PA ಗಳಿಗೋ ಅಥವಾ ಆತ್ಮೀಯರಿಗೆ ಕೇಳ್ತಾ ಇರ್ತಾರೆ. ನೀವು ಎಲ್ಲ ಫಿಂಗರ್ ಟಿಪ್ಸ್ ಎಲ್ಲ ಇಟ್ಕೊಂಡಿದ್ದಾರಲ್ಲ, ಒಂದು ನಿಮ್ಮ ಮೆಮೊರಿ ಪವರು, ಒಂದು ನಿಮ್ಮ ಆಸಕ್ತಿ, ಶ್ರದ್ಧೆ, ಎಲ್ಲವನ್ನೂ ನಾನು ಗಮನಿಸ್ತಾ ಇದ್ದೆ. ಅದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಜನರಿಗೆ ಏನು ಬೇಕೋ ಅದನ್ನು ಕೇಳಿ ಮಾಡಿಸೋದು ಬೇರೆ, ಅದನ್ನು ಹೊರತುಪಡಿಸಿ ನೀವೇ ವಿಶೇಷ ಕಾಳಜಿಯಿಂದ ಕೆಲವೊಂದು ಮಾಡಿಸ್ತಿದ್ದೀರಲ್ಲ, ಕೆಲಸಗಳನ್ನೆಲ್ಲ ಮಾಡಿದ್ದೀರಲ್ಲ ತುಂಬಾ ಮುತುವರ್ಜಿಯಿಂದ, ಅದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಏನ್ ಇನ್ಸ್ಪಿರೇಷನ್ ನಿಮ್ಗೆ? ಬೇರೆ ಬೇರೆ ದೇಶಗಳಿಗೆ ಹೋಗಿ ತಗೊಂಡ್ ಬಂದಿದ್ದೀರಾ ಅಥವಾ ಓದ್ಕೊಂಡ್ ಬಂದಿದ್ದೀರಾ ಅಥವಾ ತಂದೆ ತಾಯಿ ಕಲ್ಸಿದಾರಾ? ಹೆಂಗೆ ಇನ್ಸ್ಪಿರೇಷನ್ ಏನು ಅಂದ್ರೆ, ನಾನು ಬೇಸಿಕಲಿ 95ರಲ್ಲಿ ಪುರಸಭಾ ಸದಸ್ಯನಾಗಿ ಪುರಸಭೆ ಅಧ್ಯಕ್ಷನಾದಾಗ ಸ್ವಂತ ಅನುಭವಗಳು, ಈಗ ನಗರ ವ್ಯಾಪ್ತಿ ಜನ ಇವತ್ತು ಚರಂಡಿ ಇಲ್ಲದೆ, ರಸ್ತೆ ಇಲ್ಲದೆ, ಕುಡಿಯೋ ನೀರಿಲ್ಲದೆ ಏನು ಕಷ್ಟಪಡ್ತಾ ಇದ್ದಾರೆ, ಅದನ್ನು ಬೇಸಿಕ್ಕಾಗಿ ಅವರ ಏನು ಆ ಕಷ್ಟ ಪಡ್ತಾ ಇದ್ದಾರೆ, ಆ ಕಷ್ಟವನ್ನು ನಿವಾರಿಸಬೇಕು ಅನ್ನೋ ಆಸಕ್ತಿ. ಓಕೆ. ಜೊತೆಗೆ ನಾವು ಬಡತನದಲ್ಲಿ ಹುಟ್ಟಿದ್ದೇವೆ, ನಮಗೆ ಅಧಿಕಾರ ಸಿಕ್ಕಾಗ ಏನಾದರೂ ಒಂದು ಹೊಸದಾಗಿ ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಆಸೆ. ಈಗ ನೋಡಿ, ಇದು ಕೇವಲ ನಿಮಗೆ 4 ಮೀಟರ್ ರಸ್ತೆಯನ್ನು, ಕರೆಕ್ಟ್, ಈ ರಸ್ತೆಯನ್ನು 30 ಮೀಟ್ರ್ ಮಾಡಿದ್ದೀನಿ ಕಂಪ್ಲೀಟಾಗಿ, ಇಲ್ಲಿಂದ ಬೆಮ್ಮಲ್ನಗರ ತನಕ ಮಾಡಿದ್ದೀನಿ. ಮೊದಲು ಬಹುಶಃ ನೀವು ಹಿಂದೆ ಬಂದಿದ್ದೀರ 10 ವರ್ಷ ಹಿಂದ್ಗಡೆ, ಕೋಲಾರ ಬಂಗಾರಪೇಟೆ 18 ಕಿಲೋಮೀಟರ್ ಪಾಸ್ ಆಗಲಿಕ್ಕೆ 1 ತಾಸು ಆಗ್ತಾ ಇತ್ತು. ಇವತ್ತು ನೀವು 12ರಿಂದ 15 ನಿಮಿಷದಲ್ಲಿ ಹೋಗ್ತೀರಿ. ನೀವು ಇನ್ನೂ ನಗರದೊಳಗಡೆ ಹೋಗಿ ನಿಮ್ಗೆ ಎಲ್ಲ ಹೇಳಿದ ಕಚೇರಿಗಳೆಲ್ಲ, ಆಮೇಲೆ ಜೊತೆಗೆ ಈ ಸರಿ ರಂಗಮಂದಿರ ಕಟ್ತಾ ಇದ್ದೀನಿ, ಆಲ್ರೆಡಿ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನೂರು ಸ್ಟೇಡಿಯಂ ಪ್ರಗತಿಯಲ್ಲಿದೆ. ಇವತ್ತು ಹಾಸ್ಟೆಲ್ 3 ಹಾಸ್ಟೆಲ್ ಕಟ್ತಾ ಇದ್ದೀನಿ. ಇವತ್ತೊಂದು ಹಾಸ್ಟೆಲ್ನ ಬುದ್ಧಿಗಳು ಉದ್ಘಾಟನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ಈ ವರ್ಷ ನನಗೆ ವಿಶೇಷವಾಗಿ ಈ ವರ್ಷ ಏನಪ್ಪ ಅಂದರೆ, ನನಗೆ ನಾನು ಇವತ್ತು ಸರ್ಕಾರದ KUDFC ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೈನಾನ್ಸ್ ಕಾರ್ಪೊರೇಷನ್ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಸರ್ಕಾರ, ನನ್ನ ಜನ ನನಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂಥೇಳಿ ಇವತ್ತು ವಿಶೇಷವಾಗಿ ಬಂಗಾರಪೇಟೆ ನಗರವನ್ನು ಒಂದು ಉನ್ನತ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು DPR ನನ್ನ ಇಲಾಖೆಯಿಂದ ತಯಾರು ಮಾಡಿಸ್ತಾ ಇದ್ದೇನೆ. ಈಗಲೇ ಸರ್ವೆ ಕೆಲಸ ನಡೀತಾ ಇದೆ. ನಮ್ಮ ಬಂಗಾರಪೇಟೆಯಲ್ಲಿ ಸಿವರೇಜ್ ಇಲ್ಲ, ಹೊಸ್ದಾಗಿ ಸಿವರೇಜನ್ನು ಮಾಡ್ತಕ್ಕಂಥದ್ದು. ಇವತ್ತು ನಾವೇನು ಮಾಡಿದ್ದೀವಿ, ಸಹಜವಾಗಿ ಎಲ್ಲ ಟೌನ್ಗಳಲ್ಲಿ ಬೆಸ್ಕಾಮ್ನವ್ರು ಎಲೆಕ್ಟ್ರಿಕ್ ಪೋಲ್ ಹಾಕಿದರೆ ಹೋಗಿ ನಾವು ಲೈಟ್ ಹಾಕ್ತೀವಿ. ಹೌದು, ಸಹಜವಾಗಿ ಈ ರಾಜ್ಯದ ಎಲ್ಲ ಕಡೆ ಕೂಡ ಏನು ಅಭ್ಯಾಸ ಹೇಳಿ, ಹೌದು, ಬೆಸ್ಕಾಮ್ ಅವ್ರು ಪೋಲ್ ಹಾಕಿರ್ತಾರೆ, ಅದು ನಾವು ಲೈಟ್ ಹಾಕ್ತೀವಿ. ಅದನ್ನು ಬಂಗಾರಪೇಟೆಯಲ್ಲಿ ಕಂಪ್ಲೀಟಾಗಿ ಎಲ್ಲ ನಗರ ವ್ಯಾಪ್ತಿ ಪೂರ್ತಿಯಾಗಿ ಎಲೆಕ್ಟ್ರಿಕ್ ಪೋಲ್ಗಳನ್ನು ನವೀನ ಮಾದರಿ ಆಡಿಸ್ಬೇಕು. ಆಮೇಲೆ ನಮಗೆ ಸ್ಟೇಡಿಯಂ ಮಾಡಬೇಕು. ಸ್ಟೇಡಿಯಮ್ಮು, ಲೈಟಿಂಗ್ಸು, ಸಿವರೇಜು, ಸೆಪ್ಟಿಕ್ ಟ್ಯಾಂಕು, ರಸ್ತೆಗಳು, ಇವೆಲ್ಲವನ್ನು ಕೂಡ ಹೊಸದಾಗಿ ಮಾಡಲಿಕ್ಕೆ
ಇವತ್ತು ಒಂದು ಟೀಮನ್ನು ರೆಡಿ ಮಾಡಿ TPR ಅಂತ ತಯಾರು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ನನ್ನ ಅವಧಿಯಲ್ಲಿ ಬಂಗಾರಪೇಟೆ ನಗರವನ್ನು ಜಿಲ್ಲೆಯಲ್ಲಿಯೇ ಮಾದರಿಯನ್ನಾಗಿ ಮಾಡೇ ಮಾಡ್ತೇನೆ. ಸರ್, ಈಗ ನೀವು ಈ ಮುಂಚೆಯಿಂದನೂ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಂಥ ಒಂದು ಅನುಭವ ಇದೆ. ಆಗ ಯಾವ ಸರ್ಕಾರ ಇರಲ್ಲ, ಯಾರು ಸಪೋರ್ಟ್ ಇರಲ್ಲ, ನಿಮ್ಮ ಸ್ವಂತ ದುಡ್ಡಿನಲ್ಲಿ ನಿಮ್ಮ ಶಕ್ತಿಯನ್ನು ವ್ಯಯ ಮಾಡಿ ನೀವು ಕೆಲಸ ಮಾಡಿದ್ದಿರುತ್ತೆ. ಟ್ರಸ್ಟ್ ವತಿಯಿಂದ ಈಗಲೂ ಕೆಲಸಗಳು ನಡೀತಾ ಇದ್ದಾವ? ನೋಡಿ, ಟ್ರಸ್ಟ್ ಅಂದರೆ ನನ್ನ ಸ್ವಂತ ಟ್ರಸ್ಟ್. ಹೌದು. ಯಾರಿಂದ ಕೂಡ ಇದುವರೆಗೂ ಕೂಡ ಒಂದು ಪೈಸೆ ತಗೊಂಡಿಲ್ಲ. Correct. ಇವತ್ತು ಮಾಡ್ತಾ ಇದ್ದೀವಿ. ನನ್ನ ಪ್ರಶ್ನೆ ಏನಂದ್ರೆ ನೋಡಿ, ಇವತ್ತು ಏನ್ ಮಾಡಿದ್ವಿ ನಾವು, ಈ ಮಧ್ಯೆ ಸ್ವಲ್ಪ ನಿಲ್ಸಿದ್ದೀವಿ. ನಗರ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮದೇ ಟ್ಯಾಂಕರ್ಗಳನ್ನು ಇಟ್ಟು ನಮ್ಮದೇ ಬಿಸ್ಲರಿ ಪ್ಲಾಂಟ್ ಇದೆ. ಆ ಪ್ಲಾಂಟ್ ನಾವು ಯಾವುದು ಮಾರಾಟ ಮಾಡೋದಿಲ್ಲ. ನೀರನ್ನ, ಹೌದಾ, ಕುಡಿಯೋ ನೀರನ್ನ ಫಿಲ್ಟರ್ ಮಾಡಿ ಆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ನಮ್ಮದೇ ಫಿಲ್ಟರ್ಗಳ ಸ್ಥಾಪನೆ ಮಾಡಿದ್ದೀವಿ. ಈಗ ಒಂದು 3 ತಿಂಗಳು ನಿಲ್ಲಿಸಿದ್ದೇವೆ. ಈಗ ಮತ್ತೆ ಅದನ್ನು ಪ್ರಾರಂಭ ಮಾಡ್ತೇವೆ. ಎಲ್ಲ ಸರ್ಕಾರಿ ಶಾಲೆಗಳಿಗೆ, ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ ಎಲ್ಲ ಕಡೆ ನಗರ ವ್ಯಾಪ್ತಿಯಲ್ಲಿ ಬಿಸ್ಲರಿ ವಾಟರನ್ನು ಫ್ರೀಯಾಗಿ ಕೊಡ್ತೇನೆ. ಆಮೇಲೆ ಆ ಕಾಲೇಜಿಂದ KC ರೆಡ್ಡಿ ಕಾಲೇಜಿಂದ ಬಸ್ ಸ್ಟ್ಯಾಂಡಿಗೆ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ರು 3 ಕಿಲೋಮೀಟರ್ನ. ಅದಕ್ಕೆ ಫ್ರೀಯಾಗಿ ನಾನು ಬಸ್ಸನ್ನು ಹಾಕಿದ್ದೇನೆ. ಚಾಟವಾಟ ಫ್ರೀ ಬಸ್ಸನ್ನು ಹಾಕಿದ್ದೀನಿ. ಇವ್ಯಾವ ಕೂಡ ಸಮಾಜ ಸೇವೆ. ಆಮೇಲೆ ನನ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಬೆಳಗ್ಗೆಯಿಂದ ಬರ್ತಕ್ಕಂಥ ನಮ್ಮ ರೈತರಾಗ್ಬೋದು, ಸ್ನೇಹಿತರು ಎಲ್ಲರೂ ಕೂಡ ಸುಮಾರು ವರ್ಷಗಳಿಂದ ಬೆಳಗಿನ ಕಾಫಿ ತಿಂಡಿ ಉಪಹಾರ ವ್ಯವಸ್ಥೆಯನ್ನು ಮನೆ ಹತ್ರ ಆಗ್ಬೋದು, ನಾನು ಎಲ್ಲಿರ್ತೀನೋ ರೆಸಾರ್ಟ್ ಆಗ್ಬೋದು, ಇಲ್ಲಾಗ್ಬೋದು, ಸಮರ್ಪಕವಾಗಿ ನಡ್ತಾನೇ ಇರುತ್ತೆ. ಸರಿ, ಆಗೋದಿಲ್ಲ. ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ. ಆದರೆ ಒಬ್ಬ ಶಾಸಕರಾಗಿದ್ದಾಗ ಸರ್ಕಾರದಿಂದ ಸಿಗುವಂಥ ಅನುದಾನದಲ್ಲಿ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ವಾ? ಸ್ವಂತ ಟ್ರಸ್ಟ್ ಏನಾದರೂ ಇರಲೇಬೇಕಾಗತ್ತಾ? ಏನಾಗತ್ತೆ, ಸರ್ಕಾರ ಈಗ ಸ್ವಂತ ಟ್ರಸ್ಟ್ ನಾವು ಪೂರ್ತಿ ಮಾಡಲ್ವಲ್ಲ. ನಾವು ಸ್ವಂತ ಟ್ರಸ್ಟ್ ಪೂರ್ತಿ ಮಾಡೋದಿಲ್ಲ. ಸ್ವಂತ ಟ್ರಸ್ಟಿಂದ ಶಾಲಾ ಮಕ್ಕಳು ಪುಸ್ತಕ ಕೊಡ್ತಕ್ಕಂಥದ್ದು, ನೀರು ಕೊಡ್ತಕ್ಕಂಥದ್ದು, ಪ್ರವಾಸಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ದೇವಸ್ಥಾನ ಸಹಾಯ ಮಾಡ್ತಾ ಇದನ್ನು ಸ್ವಂತ ಟ್ರಸ್ಟಿಂದ ಮಾಡ್ಬೋದು. ಆದರೆ ಹೊಸ ಹೊಸ ಯೋಜನೆಗಳನ್ನು ಮಾಡಬೇಕಾದಾಗ ಸರ್ಕಾರ ಪಾತ್ರ ಬಹಳ ಮುಖ್ಯ. ಹಿಂದೆ 1913ರಿಂದ 18 ತನಕ ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹದೇವಪ್ಪರು PW ಮಿನಿಸ್ಟರ್ ಆಗಿದ್ದಾಗ, UT ಖಾದರ್ ಅವರು ಆರೋಗ್ಯ ಮಂತ್ರಿಗಳಾಗಿದ್ದಾಗ ನನಗೆ ಭಾಳಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಬಹುಶಃ ಅವರ ಸಪೋರ್ಟಿಂದನೇ ನಾನು ಆ ಅವಧಿಯಲ್ಲಿ ಇಷ್ಟೆಲ್ಲ ಮಾಡಲಿಕ್ಕಾಯ್ತು. ತದನಂತರ ಬಂದ ಯಡಿಯೂರಪ್ಪನ BJP ಸರ್ಕಾರ ಇವತ್ತು ನಾನು ಬಂಗಾರಪೇಟೆ ನಗರ ವ್ಯಾಪ್ತಿಯಲ್ಲಿ ಕೋದಂಡರಾಮ ದೇವಸ್ಥಾನದಲ್ಲಿ ಒಂದು ಕಾಂಪ್ಲೆಕ್ಸನ್ನು ಕಟ್ಟಬೇಕು, ಒಂದು 250-300 ಜನ ಬಡವರಿಗೆ ಅಲ್ಲಿ ಉದ್ಯೋಗ ಕೊಡಬೇಕು ಅಂಥೇಳಿ ಪ್ರಾರಂಭ ಮಾಡಿದೆ. ನನ್ನ ಸರ್ಕಾರದಲ್ಲಿ ಅದಕ್ಕೆ 800 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸ್ಕೊಂಡ್ಬಂದೆ. ಸುಮಾರು 200 ಕೋಟಿ ಬೆಲೆ ಬಾಳತಕ್ಕಂಥ ಆ ಸರ್ಕಾರದ ಆಸ್ತಿಯನ್ನು ಉಳಿಸಿ ಮಾಡಿಸ್ಕೊಂಡ್ಬಂದೆ. ತದನಂತರ ಬಂದಂಥ BJP ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಸಂಪೂರ್ಣವಾಗಿ ಹಣವನ್ನು ನಿಲ್ಲಿಸ್ಬಿಟ್ರು. ಈಗ ಮತ್ತೆ ಛಲ ಬಿಡದೆ ಅದೇ ಬಜಾರಿಸ್ತಕ್ಕಂಥ ರಾಮರ ದೇವಸ್ಥಾನದ ಕಾಂಪ್ಲೆಕ್ಸನ್ನು ಕಟ್ಟಬೇಕು ಅಂಥೇಳಿ 15 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸ್ಕೊಂಡು 1 ವಾರದಿಂದ ಪೂಜೆ ಮಾಡಿದ್ದೇವೆ. ಕಾಮಗಾರಿ ಪ್ರಾರಂಭ ಆಗ್ತದೆ. ಸರ್, ನಿಮ್ಮ ಎಲ್ಲ ಬೇಡಿಕೆಗಳಿಗೂ ಅನುದಾನ ಸಿಗುತ್ತಾ ಪ್ರೆಸೆಂಟ್ ಗೌರ್ಮೆಂಟ್? ನೋಡಿ, ಈಗ ಸ್ವಲ್ಪ ಅನುದಾನ ಕಡಿಮೆ ಆಗಿದೆ. ಯಾಕಂದರೆ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಈ ವರ್ಷದಲ್ಲಿ ಅನುದಾನ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ಏನು ಕಾಮಗಾರಿಗಳು ನಡೀಬೇಕೋ ಅವ್ಯಾವುದು ಕೂಡ ಕುಂಠಿತ ಆಗಿಲ್ಲ. ಉದಾಹರಣೆಗೆ ನನ್ನ ಭಾಗದಲ್ಲಿ ಈ ವರ್ಷದಲ್ಲಿ ಸುಮಾರು 200 ಕೋಟಿ ರೂಪಾಯಿಗಳ ಅನುದಾನವನ್ನು ತೊಗೊಂಬಂದಿದ್ದೀನಿ. ಬಂಗಾರಪೇಟೆ ನಗರಕ್ಕಾಗಿ ವಿಶೇಷ ಸೇರಿಕೊಂಡು ಸುಮಾರು 40 ಕೋಟಿ ರೂಪಾಯಿಗಳು, ಕಾಮಸಮ ರಸ್ತೆ 20 ಕೋಟಿ ರೂಪಾಯಿಗಳು, ವಿವಿಧ ಎಲ್ಲ ಇಲಾಖೆಗಳ ಕಾಮಗಾರಿಗಳಿಗಾಗಿ ಸುಮಾರು 200 ಕೋಟಿ ರೂಪಾಯಿಗಳನ್ನು ಈ 1 ವರ್ಷದಲ್ಲಿ ಅನುದಾನವನ್ನು ತಂದಿದ್ದೇನೆ. ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಕೆಲಸ ಸ್ಲೋ ಆಗಿರ್ಬೋದು. ಸ್ಲೋ ಆಗಿದೆ ಅಂತೀರಿ? ಕೆಲಸ ಸ್ವಲ್ಪ ಸ್ಲೋ ಆಗಿದೆ ಅಂತ ಹೊಸ ಸರ್ಕಾರ ಬಂದಾಗ ಯಾವುದೇ ಒಂದು ಸ್ಕೀಮ್ ಮಾಡಬೇಕಂದ್ರೆ ಹಣ ತಂದ ತಕ್ಷಣ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಣ ತರಬೇಕು, ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಮಂಜೂರಾಗಬೇಕು, ಎಸ್ಟಿಮೇಟ್ ಆಗಬೇಕು, ಎಸ್ಟಿಮೇಟ್ ಮಂಜೂರಾಗಬೇಕು, ಟೆಂಡ್ರ್ ಕರಿಬೇಕು, ಟೆಂಡ್ರ್ ಅಪ್ರೂವಲ್ ಆಗಬೇಕು. ಇಷ್ಟೆಲ್ಲ ಮಾಡಲಿಕ್ಕೆ ಕನಿಷ್ಠ ಪಕ್ಷ
6ರಿಂದ 7 ತಿಂಗಳು ಸಮಯ ತಗೊಳುತ್ತೆ. ಓಕೆ. ಈಗ ನಮ್ಮ ಸರ್ಕಾರ ಮಧ್ಯದಲ್ಲಿ 4 ತಿಂಗಳ ಕಾಲ ಚುನಾವಣೆ ಪ್ರಯುಕ್ತ ಎಲ್ಲ ಕೆಲಸಗಳು ನಿಂತೋಗ್ಬಿಟ್ವು. ಜನವರಿಯಿಂದ ಜೂನ್ ತನಕ ಸುಮಾರು 6 ತಿಂಗಳ ಕಾಲ ಚುನಾವಣೆ ಪ್ರಯುಕ್ತ ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಈ ಮಾತು ವಿರೋಧ ಪಕ್ಷದವರಿಗೆಲ್ಲೋ ಅಸ್ತ್ರ ಆಗತ್ತೆ ಅಂತ ಅನ್ಸಲ್ವಾ? ಯಾವ ಮಾತು ಅಂದ್ರೆ ಈ ಚುನಾವಣೆ ಪ್ರಯುಕ್ತ ಕೆಲಸಗಳು ನಿಂತವು ಸಹಜ ಹೇಳೋದನ್ನ ಯಾವುದೇ ವಿರೋಧ ಪಕ್ಷದವರು ಯಾವುದೇ ಸರ್ಕಾರ ಇದ್ರೂ ಕೂಡ ಕೋಡ್ ಆಫ್ ಕಂಡಕ್ಟ್ ಇರ್ಬೇಕಾದಾಗ ನೀವು ಗುದ್ಲಿ ಪೂಜೆ ಮಾಡೋಂಗಿಲ್ಲ, ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡೋಂಗಿಲ್ಲ, ಕರೆಕ್ಟ್, ಟೆಂಡರ್ ಕರೆಯೋಂಗಿಲ್ಲ. ಇದು ಎಲ್ಲಾರ್ಗು ಒಂದೇ ಅಲ್ವಾ? ಸಹಜ ಪ್ರಕ್ರಿಯೆ ಇದು. ಯಾವ ಸರ್ಕಾರ ಇದ್ರೂ ಕೂಡ ಆ 5 ತಿಂಗಳಲ್ಲಿ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ. ಆದ್ರೆ ಈಗ ನೋಡಿ ಎಲ್ಲ ಕೆಲಸ ಟೆಂಡರ್ ಕೆಲಸ ಮುಗಿತಾ ಇದ್ದಾವೆ, ಎಲ್ಲ ಪ್ರಾರಂಭ ಆಗ್ತಾ ಇದ್ದೇವೆ. KC ವ್ಯಾಲಿ ಪ್ರಾಜೆಕ್ಟ್ ಅನ್ನು ನಾವು ತಗೊಂಡ್ಬಂದ್ವಿ. ಇವತ್ತು KC ವ್ಯಾಲಿ ನನ್ನ ಅವಧಿಯಲ್ಲಿ 2ನೇ ಹಂತ ತಂದು ಇವತ್ತು ಈ ಎಲ್ಲ ಕೆರೆಯಲ್ಲಿ ಕಸಬಾದಲ್ಲಿ ಕೊಡೋದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಕಾಮಗಾರಿ ಚಾಲನೆಯಲ್ಲಿದೆ. ರಸ್ತೆ ಕಾಮಗಾರಿ ಚಾಲನೆಯಲ್ಲಿದೆ, ಇಂಡೋರ್ ಸ್ಟೇಡಿಯಂ ಚಾಲನೆಯಲ್ಲಿದೆ, ರಂಗಮಂದಿರ ಚಾಲನೆಯಲ್ಲಿದೆ, ಬಸ್ ನಿಲ್ದಾಣ ಚಾಲನೆಯಲ್ಲಿದೆ. ಕರೆಕ್ಟ್ ಸರ್. ಈಗ ಕೋದಂಡರಾಮ ದೇವಸ್ಥಾನ ಚಾಲನೆಯಲ್ಲಿದೆ. ಯಾವ್ದು ನಿಂತಿದೆ? ಪ್ರತಿ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆ ಹಾಕ್ತಾ ಇದೆ, ತಾರ್ ರಸ್ತೆ ಮಾಡ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳು ಜನರಿಗೆ 100% ತಲುಪ್ತಾ ಇದೆ ಅನ್ಸುತ್ತಾ? ಖಂಡಿತವಾಗ್ಲೂ ತಲುಪ್ತಾ ಇದೆ. ಯಾಕಂದ್ರೆ ಮೊನ್ನೆ ಚುನಾವಣೆಯಲ್ಲಿ ಕೆಲವರು ಈ ಎಲ್ಲದಕ್ಕೂ ಕೂಡ ಆಂಟಿ ಮಾತಾಡ್ತಕ್ಕಂಥವ್ರು ವಿರೋಧ ಪಕ್ಷ ವಿರೋಧ ಮಾಡಕ್ಕೆ ಇದ್ದೇ ಇರ್ತಾರೆ. ನೋಡಿ, ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರದಲ್ಲೂ ಕೂಡ ಒಬ್ಬ ಕುಟುಂಬದ ಯಜಮಾನಿ ಅಕೌಂಟ್ಗೆ ನೇರವಾಗಿ ಹಣ ಸಂದಾಯವಾಗಿದ್ದಂತಹ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕರ್ನಾಟಕದಲ್ಲಿ ಸಿದ್ದರಾಮಣ್ಣವ್ರ ಸರ್ಕಾರ. ಯಾಕೆಂದರೆ ಹಿಂದೆ ನಾವು ಕೂಡ, ನನಗೆ 57 ವರ್ಷ ವಯಸ್ಸು, ನಾನು ಕೂಡ ಬಹಳಷ್ಟು ಸರ್ಕಾರಗಳನ್ನ ನೋಡಿದ್ದೇನೆ. ಅನೌನ್ಸ್ ಮಾಡ್ತಾರೆ, ಅದೆಲ್ಲ ಮಧ್ಯವರ್ತಿಗಳ ಪಾಲಾಗ್ಬಿಡುತ್ತೆ. ನಾವು ಬೋರ್ವೆಲ್ ಕೊಟ್ಟರೆ ಆ ಮಧ್ಯವರ್ತಿ ಪಾಲಾಗ್ತದೆ. ಕರೆಕ್ಟ್. ಆದರೆ ಇವತ್ತು ವಿದ್ಯುತ್ ಶಕ್ತಿಯನ್ನು ನೇರವಾಗಿ ಆ ಮನೆಯ ಫಲಾನುಭವಿ ಬಳಸ್ತಾ ಇದ್ದಾನೆ. ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಹೆಣ್ಮಗಳು ನೇರವಾಗಿ ಆಕಿನ ಸ್ವಂತ ಪ್ರಯಾಣ ಮಾಡ್ತಾ ಇದ್ದಾಳೆ. ರೇಷನನ್ನು ಇವತ್ತು 10 kg ಬದಲಾಗಿ ನಾವು 5 kg ಅಕ್ಕಿ, 5 kg ಹಣ ಕೊಡ್ತಾ ಇದ್ದೀವಿ, ನೇರವಾಗಿ ಅವರ ಅಕೌಂಟ್ಗೆ ಹಣ ಜಮಾ ಆಗ್ತಾ ಇದೆ. 4ನೇದು, ಆ ಕುಟುಂಬದ ಯಜಮಾನಿ ಯಾರೆಲ್ಲ ಆಧಾರ್ ಕಾರ್ಡು ಲಿಂಕ್ ಮಾಡಿ ವ್ಯವಸ್ಥೆ ಮಾಡಿರ್ತಾರೆ ಅಂಥವ್ರ ಅಕೌಂಟಿಗೆ ಇವತ್ತು ನೇರ ಹೋಗ್ತಾ ಇದೆ. ಯಾವುದೇ ಮಧ್ಯವರ್ತಿ ಇಲ್ಲ, ಯಾವುದೇ ಏಜೆಂಟ್ ಇಲ್ಲ. ಓಕೆ. ನೇರವಾಗಿ ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಎಲ್ಲ ಜಾತಿಯವರಿಗೆ, ಎಲ್ಲ ಪಕ್ಷದವರಿಗೆ ನೇರವಾಗಿ ಆ ಮಹಿಳೆ ಅಕೌಂಟಿಗೆ ಹಣ ಹೋಗ್ತಾ ಇದೆ. ಹಾಗಾದ್ರೆ ನಾರಾಯಣಸ್ವಾಮಿ ಸರ್, ಬಂಗಾರಪೇಟೆ ಜನ ಬಂಗಾರದಂತ ಜೀವನ ನಡೆಸ್ತಾ ಇದ್ದಾರೆ ಎಲ್ಲರೂ? ನನ್ನ ಮಟ್ಟಿಗೆ ಯಾವುದೇ ನಾನು ಬಂದಲಾಗಾಯಿತು. ಯಾವುದೇ ರೌಡಿಸಮ್ ಇಲ್ಲ, ರೋಲ್ ಕಾಲ್ ಇಲ್ಲ. ಮುಂಚೆ ಭಾಳ ಇತ್ತು ಅಂತೀರಾ? ಅದನ್ನ ಹೇಳೋದಿಲ್ಲ, ಜನ ಹೇಳ್ತಾರೆ. ರೈತ ಶೋಷಣೆ ಇಲ್ಲ. ಓಕೆ. ನನಗೆ ಸ್ವಲ್ಪ ಅದನ್ನ ಹೇಳ್ತಾರೆ, ಎಮ್ಮೆದವ್ರು ಸ್ವಲ್ಪ ಮುಂಗೋಪ, ಎಮ್ಮೆದವ್ರು ಹೋದಾಗ ರೇಗ್ ಬಿಡ್ತಾರೆ ಅಂತ ಹೇಳ್ತಾರೆ. ನಿಜ, ನೇರವಾಗಿದ್ದೇನೆ. ನಾನು 12 ವರ್ಷ ಶಾಸಕನಾಗಿದ್ದೇನೆ. ಯಾವ ರೈತನಿಂದ ಆಗಲಿ, ಯಾವುದೇ ಯೋಜನೆಗಾಗಲಿ 1 ರೂಪಾಯಿ ಹಣ ಮುಟ್ಟಿಲ್ಲ. ಎಲ್ಲ ಬೇಕಾದ್ರೂ ಗಂಟಾಘೋಷವಾಗಿ ಹೇಳ್ತೀನಿ. ಅಭಿವೃದ್ಧಿ ಮಾಡಿದ್ದೇನೆ ನನ್ನ ಜನಕ್ಕೆ ಗೊತ್ತಿದೆ. ಈಗೇನು 3 ತಿಂಗಳು 4 ತಿಂಗಳು ಸ್ಲೋ ಆಗಿತ್ತು, ಇನ್ಮೇಲೆ ನಿರಂತರವಾಗಿ ಅಭಿವೃದ್ಧಿ ನಡೀತಾ ಇದೆ. ಸರ್ಕಾರ ಕೂಡ ಗ್ಯಾರಂಟಿಗಳನ್ನ ಹೊರತುಪಡಿಸಿ ಅಭಿವೃದ್ಧಿಗೆ ಅಂತ ಸ್ವಲ್ಪ ಹಣ ಮೀಸಲಿಟ್ಟಿದೆ. ಹಣದ ಮದುವೆ ಕೊಡ್ತಾ ಇದ್ದಾರೆ. ನೋಡಿ, ಎಷ್ಟು ಹಣ ಬರ್ತಾ ಇದೆ. ಆಧುನಿಕ ಡೆವಲಪ್ಮೆಂಟ್ಗೆ PWD ಹಣ ಬರ್ತಾ ಇದೆ, RDPR ಬರ್ತಾ ಇದೆ. ಹೆಚ್ಚಿಗೆ ಇಲ್ಲಿ ಕಡಿಮೆ ಆಗಿರ್ಬೋದು, ಯಾವುದು ನಿಂತಿಲ್ಲ. ಸರ್, ಈಗ ನಾರಾಯಣಸ್ವಾಮಿ ಅವರು ಎಷ್ಟು ಬಹಳ ಸಾಫ್ಟ್ ಆಗಿ ತುಂಬಾ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾತನಾಡ್ತಾ ಇದ್ದೀರಲ್ಲ, ಪ್ರಾಕ್ಟಿಕಲ್ ಆಗಿ ಗವರ್ಮೆಂಟ್ ಹಾಗೆ ಇದೆ ಅಂತ ಅನ್ಸುತ್ತಾ? ಇದೇ ತರ ಕೆಲಸಗಳು ನಿಜಕ್ಕೂ ಇದು ಬರೀ ಮಾತಲ್ಲ ಅಷ್ಟೇ ಅಲ್ಲ. ನನ್ನ ಅನುಭವ ಹೇಳ್ತಾ ಇದೀನಿ ಕೇಳಿ. ಸ್ವಲ್ಪ ಸ್ಲೋ ಆಗಿರ್ಬೋದು ಅಷ್ಟೇ. ಯಾಕಂದ್ರೆ ಹೊಸ ಸರ್ಕಾರ ಬಂದಾಗ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ಸಮಯ ತಗೊಳ್ಳುತ್ತೆ. ಇದು ಕ್ವೈಟ್ ನ್ಯಾಚುರಲ್. ಹಿಂದೆ BJP ಸರ್ಕಾರ
ಸಂಪೂರ್ಣವಾಗಿ 40% ಕಮಿಷನ್ ತೊಗೊಂಡು ಎಲ್ಲ ಸಾಲ ಇಟ್ಟೋಗಿದ್ದಾರೆ. ಇವತ್ತು PW ಇಲಾಖೆಯಲ್ಲಿ 6,000 ಕೋಟಿ ಸಾಲ ಇಟ್ಟಿದ್ದಾರೆ. ನಗರಾಭಿವೃದ್ಧಿಗೆ ಸಾಲ ಇದೆ, RDPR ಸಾಲ ಇದೆ. ಈ ಸಾಲಗಳನ್ನು ತೀರಿಸೋ ಜೊತೆಗೆ ಅವರೇನು ಸರ್ಕಾರದಲ್ಲಿ ಸಾಲ ಮಾಡಿದ್ದಾರೆ ಅದರ ಬಡ್ಡಿಯನ್ನು ಕಟ್ಕೊಳ್ಳೋ ಜೊತೆಗೆ ಈ ಗ್ಯಾರಂಟಿಗಳನ್ನು ಕೊಟ್ಟು ಈ ವ್ಯವಸ್ಥೆ ಮಾಡಿ ಸರ್ಕಾರ ನಡೆಸ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಸಿದ್ದರಾಮಣ್ಣವರಿಗೆ ಅನುಭವ ಇರೋದರಿಂದ ಅವರು ಸುಮಾರು 14 ಬಡ್ಜೆಟ್ಗಳನ್ನು ಅವರ ಮಂಡಿಸಿದ ಅನುಭವ ಇರೋದ್ರಿಂದ ಇವತ್ತು ಸರ್ಕಾರ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ, ನೀವು ಬಹಳ ಖುಷಿಯಲ್ಲಿದ್ದೀರಿ ಹಾಗಿದ್ರೆ ನಿಮ್ಮ ಸರ್ಕಾರದ ಬಗ್ಗೆ? ಖಂಡಿತ ಕೂಡ, ಖಂಡಿತ ಖಂಡಿತ ಕೂಡ. ಫೈನ್ ಸರ್. ಈಗ ಒಂದಿಷ್ಟು ಈ ಶಾಸಕರಾಗಬೇಕು ಅಂತ ನೀವು ಯಾವಾಗ ಅಂದ್ಕೊಂಡಿದ್ದು? ನೋಡಿ, ನಾನು ಶಾಸಕರಾಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾನು ಮೊದಲು ಪುರಸಭಾ ಮುನ್ಸಿಪಲ್ ಕೌನ್ಸಿಲ್ ಆಗಬೇಕು ಅಂದ್ಕೊಂಡಿರಲಿಲ್ಲ. ಅಚಾನಕ್ಕಾಗಿ ಸ್ನೇಹಿತರ ಪ್ರೇರೇಪಣೆಯೊಂದಿಗೆ ಸಮಾಜ ಸೇವೆ ಮಾಡ್ತಾ ಇದ್ರಿ. ನಿಮ್ಮಂಥವ್ರು ರಾಜಕಾರಣಕ್ಕೆ ಬಂದರೆ, ನಿಮ್ಮಂಥ ವಿಜನ್ ಇರ್ತಕ್ಕಂಥವ್ರು ರಾಜಕಾರಣಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತೇಳಿ ಕೆಲವು ಸ್ನೇಹಿತರು ನನಗೆ ಏನಾದರೂ ನೆನಪಿಸ್ಕೊಳ್ಬೋದಾ ಈ ಸಂದರ್ಭದಲ್ಲಿ? ಧಾರಾಳವಾಗಿ ಎನ್ ಮುನ್ಸಾಮ್ಗೌಡರು ಅಂತ ಇದ್ದರು, ಅವರು ವಿಜಯ ರೆಡ್ಡಿ ಅವರು, ಪಾಪಯ್ಯ ಶೆಟ್ಟರು, ಸಿದ್ದಂಜಪ್ಪವರು, ಅವರೆಲ್ಲ ದೊಡ್ಡ ವಯಸ್ಸಾದರೂ ಕೂಡ ನಾನು ಅವ್ರ ಮಧ್ಯೆ ಬೆಳೀತಾ ಇದ್ದೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಅವ್ರ ಮಧ್ಯೆ ಬೆರೀತಾ ಇದ್ದೆ ನಾನು. ನನಗೆ 20 ವರ್ಷ ವಯಸ್ಸಿರಬೇಕಾದ್ರೆ ಅವ್ರಿಗೆ 50 ವರ್ಷ ವಯಸ್ಸಿತ್ತು. ಅಂಥ ಸಂದರ್ಭಗಳಲ್ಲಿ ಅವರೊಟ್ಟಿಗೆ ಬೆರೀತಾ ಇದ್ದೆ. ಬೆರೀತಾಗ ಇಂಥ ಎಲ್ಲರ ಪ್ರೇರೇಪಣೆಯಿಂದ ನಾನು ಪುರಸಭಾ ಚುನಾವಣೆಗೆ ಮೊದಲ ಬಾರಿ ನಿಂತ್ಕೊಂಡಾಗ ನಾನು ಎಷ್ಟು ಬಾರಿ ಕಂಟೆಸ್ಟ್ ಮಾಡಿದ್ದೇನೆ, ಎಲ್ಲವೂ ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿಲೇ ಕಂಟೆಸ್ಟ್ ಮಾಡಿದ್ದೇನೆ. ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ನಾನು ಎಷ್ಟು ಬಾರಿ ಪುರಸಭೆ ಗೆದ್ದಿದ್ದೇನೆ, ಎಲ್ಲ ಬಾರಿ ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದೇನೆ. ನಾನು ಮೊದಲನೇ ಬಾರಿ ಏನ್ ಸರ್ ಅದಕ್ಕೆ ಕಾರಣ? ನಿಮ್ಮ ಸ್ನೇಹ ಜೀವಿಯಾಗಿ ನೀವು? ಹೌದು, ನಾನು ಇಲ್ಲೇ ಹುಟ್ಟು ಬೆಳೆದಿದ್ದೇನೆ. ಎಲ್ಲಾ ಜಾತಿಯವ್ರ ಬಂದ್ರೆ ಸಾಮರಸ್ಯ ಬದುಕ್ತಾ ಇದ್ದೇನೆ, ಎಲ್ಲರೊಟ್ಟಿಗೆ ಒಟ್ಟಿಗೆ ಇದ್ದೇನೆ. ಎಲ್ಲೂ ಕೂಡ ಜಾತಿಗಳನ್ನ ವಿಂಗಡಣೆ ಮಾಡ್ತಕ್ಕಂಥ ಇದರಲ್ಲಿ ಗುರುತಿಸ್ಕೊಂಡಿಲ್ಲ. ಅದರಿಂದ ನನ್ನ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಜನ ಗೆಲ್ಲಿಸ್ತಾ ಇದ್ರು. ಮೊದಲನೇ ಚುನಾವಣೆಯಲ್ಲಿ ನನ್ನ ಮೇಲಿನ ಅಭ್ಯರ್ಥಿಗೆ ಡಿಪಾಸಿಟೇ ಇಲ್ಲ. ಮೊದಲನೇ ಚುನಾವಣೆ ಇಲ್ಲ, ಮೂರನೇ ಚುನಾವಣೆಯಲ್ಲಿ ಡಿಪಾಸಿಟ್ ಇಲ್ಲ. ಸೊ ಹಾಗಾಗಿ ಆ ಜನರ ಪ್ರೀತಿ ವಿಶ್ವಾಸದ ಬೆಳೀತಾ ಇದ್ದೆ. ಈ ಪುರಸಭಾ ಅಧ್ಯಕ್ಷನಾದಾಗ ಸ್ವಲ್ಪ ನನ್ನ ಕಾಲಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿ ದಿ ಬೆಸ್ಟ್ ಮುನ್ಸಿಪಾಲಿಟಿ ಅಂತ ಅವಾರ್ಡ್ ತಗೊಂಡೆ. ನನಗೆ ಆ ಇನ್ಸ್ಪಿರೇಷನ್. ಒಂದು ವೇಳೆ ನಾನಿವತ್ತು ಪುರಸಭೆ ಟೌನ್ಗೆ ಮಾತ್ರ ಲಿಮಿಟ್ ಅಧ್ಯಕ್ಷನಾಗಿದ್ದೇನೆ, ಮುಂದೆ ಶಾಸಕನಾದರೆ ಇಡೀ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಮಾಡ್ಬೋದಲ್ಲ, ಒಂದು ವಿಷನ್ ಇತ್ತು ನನಗೆ. ಆ ವಿಷನ್ ಅಲ್ಲಿ 99 ಪ್ರಯತ್ನ ಮಾಡಿದೆ, ಟಿಕೆಟ್ ಸಿಕ್ಕಲಿಲ್ಲ. 2004 ಪ್ರಯತ್ನ ಮಾಡಿದೆ, ಹೌದು ಟಿಕೆಟ್ ಸಿಕ್ಕಲಿಲ್ಲ. ಕಡೆಗೆ 2008 ಟಿಕೆಟ್ ಸಿಕ್ಕಿಲ್ಲ. 2008 ಯಾರು ಅಭ್ಯರ್ಥಿ ಗೆದ್ದಿದ್ದ ಎಂ ನಾರಾಯಣಸ್ವಾಮಿ ಅವರು BJP ಆಪರೇಷನ್ ಕಮಲಕ್ಕೆ ತುತ್ತಾಗಿ ಹೊರಟೋಗ್ಬಿಟ್ರು, ರಾಜೀನಾಮೆ ಕೊಟ್ಟರು. ಆವಾಗ ಬೈ ಎಲೆಕ್ಷನ್ ಬಂತು, ಆವಾಗ ನನಗೆ ಟಿಕೆಟ್ ಕೊಟ್ಟರು. ಸೊ ಹಾಗಾಗಿ ಆವತ್ತಿಂದ ಕೂಡ ನನ್ನ ತೃಪ್ತಿ ಇದೆ. ನಿಮ್ಮ ಇಷ್ಟದ ಹಾಗೆ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ? ನಡೀತದೆ, ಬಿಡೋದಿಲ್ಲ. ನಾನು ಆಟವಾದಿ. ಹೌದಾ? ನಡೆದಿಲ್ಲ ಅಂದ್ರೆ ಬಿಡಲ್ಲ. ಓಕೆ, ತಮ್ಮ ವಿದ್ಯಾಭ್ಯಾಸದ ದಿನಗಳನ್ನು ಜ್ಞಾಪಿಸ್ಕೊಳ್ಬೋದಾ? ನಾನು ಕನ್ನಡ ಮೀಡಿಯಂ ಓದಂತವನು. ಎಷ್ಟನೇ ಕ್ಲಾಸ್ವರೆಗೂ ಸರ್? ನಾನು BA ಮಾಡಿದ್ದೀನಿ. ನಾನು ಮೊದಲು ಕನ್ನಡ ಮೀಡಿಯಂ ಅಲ್ಲಿ ಓದಂತವನು. ಹಳ್ಳಿಯಲ್ಲಿ ಸುಮಾರು ನಾನು 4ನೇ ತರಗತಿ ಓದಿದೆ. 5ನೇ ತರಗತಿಯಿಂದ SLC ತನಕ ಬಂಗಾರಪೇಟೆಯಲ್ಲೇ ಓದಿದೆ. PUCಯನ್ನು ಬಂಗಾರಪೇಟೆಯಲ್ಲೇ ಮಾಡಿದೆ. ಕಾಲೇಜನ್ನು ಕೂಡ ಬಂಗಾರಪೇಟೆಯಲ್ಲೇ ಓದಿದೆ. ಏನ್ ಸರ್ ಟರ್ನಿಂಗ್ ಪಾಯಿಂಟ್ ಯಾವ್ದು ನಿಮ್ಮ ಜೀವನದಲ್ಲಿ? ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ, ನಾನು ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡೋಂಥ ಸಂದರ್ಭಗಳಲ್ಲಿ, ನಾನು ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಲ್ಲ, ಆ ಸಂದರ್ಭಗಳಲ್ಲಿ ಆ ಹಾಸ್ಟೆಲ್ ವಿದ್ಯಾರ್ಥಿಗಳ ಕಷ್ಟಗಳು, ಆ ಜೀವನ, ಊಟಕ್ಕೋಸ್ಕರ ಹಾಸ್ಟೆಲ್ ಕೊಡ್ತಕ್ಕಂಥದ್ದು, ಅವೆಲ್ಲವನ್ನು ನೋಡಿದಾಗ ಸೊ ಆ ವಿದ್ಯಾಭ್ಯಾಸ ಹೆಚ್ಚಿಗೆ ಕೊಡಬೇಕು ಅನ್ನೋ ಇನ್ಸ್ಪಿರೇಷನ್ನೇ ನಾನು ಬಂದ ತಕ್ಷಣ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾಸ್ಟೆಲ್ನ ಕಟ್ಟಲಿಕ್ಕೆ ಪ್ರೇರೇಪಣೆ ಆಗಿತ್ತು. ಆಮೇಲೆ ಬಂಗಾರಪೇಟೆ ಕೋರ್ಟ್ ಇರಲಿಲ್ಲ, ತಲೆ ಕೆಟ್ಕೊಂಡ್ರೆ ಕೂಡ ಒಳ್ಳೆ ಕೋರ್ಟ್ ಕಟ್ಟಿದ್ದೀನಿ, ನೋಡ್ಬೋದು ನೀವು. ಈಗ ಒಳ್ಳೆ ಹಾಸ್ಪಿಟ್ಲ್ ಕಟ್ಟಿದ್ದೇನೆ. ನನ್ನ ಹಾಸ್ಪಿಟ್ಲ್ ಹೆಂಗಿದೆ ಅಂದರೆ ಹೈಟೆಕ್ ಹಾಸ್ಪಿಟಲ್. ನಮ್ಮಲ್ಲಿ ಗ್ರೀನ್ OT ಇದೆ, ಆಮೇಲೆ ಡಯಾಲಿಸಿಸ್ ವಾರ್ಡ್ಸ್ ಇದೆ, ಆಪರೇಷನ್ ಥಿಯೇಟರ್ ಇದೆ,
4 ಫ್ಲೋರ್ ಆಫ್ ಇದು ಆಸ್ಪತ್ರೆ ಮೈನ್ ಹೃದಯ ಭಾಗದಲ್ಲಿದೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ಏನಿಲ್ಲ ಹೇಳಿ ಅನ್ನೋಂಗಿದೆ. ನೀವು ಹೋಗಿ ನೋಡಿ ಹೇಳಿ, ಆಮೇಲೆ ನೀವು ಹೋಗಿ ಹಾಸ್ಪಿಟ್ಲ್ ನೋಡಿ ಆಮೇಲೆ ಹೇಳಿ. ಸೋ ಸ್ವೀಟ್ ಆಫ್ ಯು. ಒಳ್ಳೆ ಪುರಸಭಾ ಆಫೀಸ್ ಕಟ್ಟಿದ್ದೇನೆ, ಪಿ ಆಫೀಸ್ ಕಟ್ಟಿದ್ದೇನೆ ನೋಡಿ. ಈಗ ಹಾಸ್ಟೆಲ್ ನೋಡಿ, ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ಆಗ್ಬೋದು, ಮೊರಾರ್ಜಿ ಹಾಸ್ಟೆಲ್ ಆಗ್ಬೋದು, ದೇವರಾಜ ಹಾಸ್ಟೆಲ್ ಆಗ್ಬೋದು, ಜನರಲ್ ಹಾಸ್ಟೆಲ್ ಆಗ್ಬೋದು. ಓಕೆ, ತುಂಬ ದೈವಭಕ್ತರ ಸರ್ ತಾವು? ನಾನು ದೇವರನ್ನು ನಂಬ್ತೇನೆ, ಭಾಳ ದೈವಭಕ್ತ ಅಲ್ಲ. ಜನರಲ್ಲೇ ಆ ಪ್ರೀತಿ. ನಾನು ಜನರೇ ನನ್ನ ದೇವರು, ಜನರೇ ಕಾಯಕವೇ ಕೈಲಾಸ ನನಗೆ. ನಾನು ಬೆಳಗ್ಗೆ ಪೂಜೆ ಮಾಡೋದಿಲ್ಲ, ದೇವ್ರ ನಮಸ್ಕಾರ ಹಾಕಿ ಕುಂಕುಮ ಆಚೆ ಬರ್ತೀನಿ ಅಷ್ಟೇ. ನಾನು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಭಾಳ ನಂಬ್ತೇನೆ ಅಷ್ಟೇ, ಬೇರೆ ಯಾವ ದೇವ್ರನ್ನ ಹೆಚ್ಚಿಗೆ ನಂಬೋದಿಲ್ಲ. ಎಲ್ಲ ಶ್ರೀಮಂತ ದೇವ್ರನ್ನೇ ನಂಬ್ತೀರಲ್ಲ ಸರ್? ಶ್ರೀಮಂತ ದೇವರು ಅಂತಲ್ಲ, ಈ ಭಾಗಕ್ಕೆ ನಮಗೆ ಸಹಜ ನಾರಾಯಣ, ನಾರಾಯಣ, ವೆಂಕಟರಮಣ, ವೆಂಕಟೇಶ, ಶ್ರೀನಿವಾಸ ಈ ಭಾಗದಲ್ಲಿ ಜಾಸ್ತಿ ಇದೆ ಹೆಸರು. ಬೇರೆ ಕಡೆ ಕಡಿಮೆ. ಆ ಕಡೆ ಹೋದ್ರೆ ಮಂಜುನಾಥ ಶುರು ಆಗ್ತದೆ. ನಮಗೆ ಕೈವಾರ ಬೇರೆ ಹತ್ರ. ನಮಗೆ ಸಣ್ಣ ವಯಸ್ಸಲ್ಲಿ ನಮ್ಮ ಇಲಿಟ್ರೇಟ್ಸು ಕೈವಾರ ನಾರಾಯಣ ಹೆಸರು, ನಾರಾಯಣ ಸ್ವಾಮಿ ಇಟ್ಬಿಡು, ತ್ರಿಕಾಲಜ್ಞಾನಿ ವೆಂಕಟೇಶ್ ಇಟ್ಬಿಡು, ಶ್ರೀನಿವಾಸ ಇಟ್ಬಿಡು ಹೀಗೆ. ಆದರೆ ಅಲ್ಲಿ ದೇವರು ಇದು ಅನ್ನೋದಕ್ಕಿಂತ ಆ ಸ್ಥಳ ಇದೆಯಲ್ಲ, ಸ್ಥಳದ ಮಹಿಮೆ ವೈಬ್ರೇಷನ್ ಇದೆ ಅಲ್ಲಿ. ಅದೇ ನಿಜ ನಿಜ. ತಿರುಪತಿಯಲ್ಲಿ ವೈಬ್ರೇಷನ್ ಇರೋದ್ರಿಂದ ಆ ಒಂದು ದೇವಸ್ಥಾನ ಎಂಟ್ರಿ ಆದಾಗ ನಿಮಗೆ ಆ ಒಂದು ತೃಪ್ತಿ ಸಿಗುತ್ತಲ್ಲ, ಅದಕ್ಕೋಸ್ಕರ ದೇವಸ್ಥಾನ ಹೋಗ್ತೀವಿ ಅಷ್ಟೇ. ನೀನ್ ದೇವರೆಲ್ಲ ಒಳ್ಳೇದ್ ಮಾಡ್ಬಿಡ್ತಾನೆ, ನಾಳೆ ಬೆಳಿಗ್ಗೆ ಶ್ರೀಮಂತ ಆಗ್ಬಿಡ್ತೀವಿ ಅಂತ ಹೋಗೋದಿಲ್ಲ ದೇವಸ್ಥಾನಕ್ಕೆ. ಪಾಯಿಂಟ್ ಟು ಬಿ ನೋಟೆಡ್. ಸಾಧ್ಯನೇ ಇಲ್ಲ. ಬರೀ ದೇವಸ್ಥಾನ ನಮಸ್ಕಾರ ಮಾಡೋದು ಯಾರು ಸಾವುಕಾರ ಆಗೋದಿಲ್ಲ. ನಮ್ಮ ಕಾಯಕ, ನಮ್ಮ ವೃತ್ತಿ, ಅದ್ರ ಮೇಲೆ ನಂಬಿಕೆ ಇರ್ಬೇಕು ನಮಗೆ. ನಮ್ಮ ಕಾಯಕ ಮೇಲೆ ನಂಬಿಕೆ ಇದ್ರೆ ನಾವು ಚೆನ್ನಾಗಿ ಬರೀ ಸಾಧ್ಯ. ನಮ್ಮ ಜನ ಅಂತಾರೆ MLA ಕೋಪ ಜಾಸ್ತಿ, ಬೈದ್ ಬಿಡ್ತಾರೆ, ಅದು ಇದೆ ನನ್ನ ಮೇಲೆ ಆಪಾದನೆ. ಆದ್ರೆ ಅದೆಲ್ಲ ಕಡಿಮೆ ಆಗ್ತಾ ಇದೆ. ಅಂದ್ರೆ ನೇರವಾಗಿ ನಿಷ್ಠುರವಾಗಿ ಮಾತಾಡ್ತೇನೆ ಅಷ್ಟೇ. ಒಳಗಡೆ ಒಂದು ಹೊರಗಡೆ ಒಂದು ಇಲ್ಲ, ಇಲ್ಲಿ ಫಿಲ್ಟರ್ ಇಲ್ಲ. ಕೆಲವರಿಗೆ ಇಲ್ಲಿ ವಿಷಯ ಇರುತ್ತೆ, ನೀವು ಬಂದ ತಕ್ಷಣ ಪೈಲ್ ಕೊಟ್ಬಿಟ್ಟು ಚೆನ್ನಾಗಿದ್ರ ಬನ್ನಿ ಕೂತ್ಕೊಳ್ತಾರೆ. ನಾನು ಆಗಿಲ್ಲ, ನನಗೆ ಫಿಲ್ಟರ್ ಇಲ್ಲ. ಇಲ್ಲಿ ಏನಿದೆ ಇಲ್ಲಿ ಆಚೆ ಬರುತ್ತೆ. ಅದು ಎಷ್ಟು ಅವಶ್ಯಕತೆ ಅಂತ ಅನ್ಸುತ್ತೆ ನೋಡಿ. ಕೆಲವು ಸಂದರ್ಭಗಳು ಅದು ಒಳ್ಳೇದು ಅನ್ಸುತ್ತೆ, ಕೆಲವು ಸಂದರ್ಭಗಳು ಅದು ಕೆಟ್ಟದು ಅನ್ಸುತ್ತೆ. ನಮ್ಮ ಜನಕ್ಕೆ ಕೆಲಸ ಮಾಡಬಾರ್ದು, ನೈಸಾಗಿ ಮಾತಾಡ್ಬೇಕು. ಬಂದಾಗ ಬಾ ಬಾಣ ಕೂತ್ಕೋಬಾ ಅಂತೇಳಿ ಕಾಪಿ ಕೊಟ್ಟು ಕಳಿಸ್ಬೇಕು, ಅವ್ರು ಕೆಲಸ ಮಾಡಬಾರ್ದು. ನಾನು ಆಗಲ್ಲ, ಬಂದ ತಕ್ಷಣ ಕೇಳ್ತೀನಿ, ಯಾಕ್ರಿ ನಿಮ್ಗೆ ಕೆಲಸ ಮಾಡಿಲ್ಲ ನೀವು ಅಂತ ಅವ್ರು ಖಾರವಾಗಿ ಮಾತಾಡ್ತೀನಿ. ನಂತರ ಕೆಲಸ ಮಾಡ್ಕೊಡ್ತೀನಿ. ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಅಂದ್ರೆ ನಿಮ್ ಪ್ರಕಾರ ಮಾತಲ್ಲಿ ಖಾರ, ಒಳಗಡೆ ಸಹಕಾರ ಅಂತ? ಹೌದು. ಬರೀ ಮಾತಲ್ಲಿ ಹೊಟ್ಟೆ ಎಷ್ಟೋ ತುಂಬಿಸ್ತೀರ ನೀವು. ಈಗ ನಾನು ಅವ್ನಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಆ ತಕ್ಷಣಕ್ಕೆ ಅವ್ನು ನೋವಾಗ್ಬೋದು. ಇಲ್ಲ, ಈಗ ಒಂದ್ ಮಾತು ಹೇಳ್ತಾರೆ ಸರ್, ನಾವು ಬೈದ್ರು ಬೆಲ್ಲ ತಿನ್ನಿಸ್ತೀವಿ, ಮುದ್ದು ಮಾಡಿ ಮಣ್ಣು ತಿನ್ಸಲ್ಲ ಅಂತ ಅಲ್ವಾ? ಕೆಲವು ಏನ್ ಮಾಡೋದು ಗೊತ್ತಾ, ಹಾಕೊಳ್ಳೋದು ಎಲ್ಲ ಮಾಡೋದು, ಅವನ್ನೆಲ್ಲ ಹೇಳಿದ್ರು ಹೂ ಅಂತ ಹೇಳೋದು, ಒಂದು ಆಗಿರೋದಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 30 ವರ್ಷ ಅದೇ ಆಗಿತ್ತು. ಹೌದಾ? ಹೌದು. ನನ್ನ ಕಾನ್ಸ್ಟಿಟ್ಯೂನ್ಸಿ 30 ವರ್ಷ ಯಾವ ಹಳ್ಳಿನೂ ಅಭಿವೃದ್ಧಿ ಆಗಿರ್ಲಿಲ್ಲ. ಸರ್, ಹಾಗಾದ್ರೆ ನಿಮ್ ಪ್ರಕಾರ ಉದ್ಯಮಿಗಳಾಗ್ಬೇಕು ಅಂತ ಅನ್ನೋರಿಗೆ ಅಥವಾ ಯುವ ರಾಜಕಾರಣಿಗಳಾಗ್ಬೇಕು ಅನ್ನೋರಿಗೆ ನೇರವಾಗಿದ್ರೆ ಸಾಕು ಅಂತನ? ನೇರ ಜೊತೆಗೆ ನಿಮ್ಮ ಸೇವೆಯನ್ನು ಮಾಡಿ. ತಕ್ಷಣ ಕೂಡ ಯಾರು ರಾಜಕಾರಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ಜನರ ಸೇವೆಯನ್ನು ಮಾಡಿ, ಜನರ ವಿಶ್ವಾಸವನ್ನು ಗಳಿಸಿ. ಜನರ ಒಂದು ವಿಶ್ವಾಸ ಗಳಿಸಿದ್ರೆ ಜೊತೆಗೆ ಹಣನೂ ಬೇಕು. ಚುನಾವಣೆ ಮಾಡಬೇಕು ಅಂದರೆ ವಿಶ್ವಾಸ ಒಂದರಲ್ಲಿ ಆಗೋದಿಲ್ಲ ಇವತ್ತು. ಹಂಗಾಗಿ ಮೊದಲು ವಿಶ್ವಾಸವನ್ನು ಗಳಿಸಿ, ನಿಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡಿ, ನಂತರ ನೀವು ರಾಜಕಾರಣಿ ಆಗಬೇಕು. ಬರೀ ಈ ಕಮರ್ಷಿಯಲ್ ಆಗೋದು ರಾಜಕಾರಣ. ಆ ಕಮರ್ಷಿಯಲ್ ರಾಜಕಾರಣಕ್ಕೆ ಬರಬೇಡಿ, ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವ್ರಿಗೆ ಏನಾಗಿದೆ, ರಾಜಕಾರಣ ಇಷ್ಟು ಬಣ್ಣ ಆಗ್ಬಿಟ್ಟು ತೆಗಿಬೋದು ಅನ್ನೋ ಅಭ್ಯಾಸ ಇದೆ. ಖಂಡಿತ ಆಗೋದಿಲ್ಲ. ಸಮಾಜ ಸೇವೆ ಮಾಡಬೇಕು, ನಮ್ಮ ಹೆಸರು ಶಾಶ್ವತ ಉಳಿಬೇಕು ಅನ್ನೋರು ಮಾತ್ರ ರಾಜಕಾರಣಕ್ಕೆ ಬನ್ನಿ. ಅನ್ಸಲ್ವಾ ಪಾಲಿಟಿಕ್ಸ್ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಂತ? ಖಂಡಿತ ಆಗಿದೆ. ಅವರೇ ಅಲ್ಲ, ಜನ ಕೂಡ ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ. ಇವರೇ ಅಲ್ಲ, ಜನ ಮೊದಲು ನನ್ನ ಅನುಭವದ ಪ್ರಕಾರ ಎಲ್ಲೂ ಕೂಡ ಚುನಾವಣೆಗೆ ಹಣ ಕೇಳ್ತಾ ಇರಲಿಲ್ಲ. ಇವತ್ತು ಎಲ್ಲ ಕಡೆ ಡಿಮ್ಯಾಂಡ್ ಮಾಡ್ತಾರೆ. ಅದು ಒಂದು ಕೆಟ್ಟ ಪದ್ಧತಿ. ನನ್ನ ಪ್ರಕಾರ ಜನ ದುಡ್ಡು ಕೇಳೋ ಹಾಗೆ ಮಾಡಿದವ್ರು ಯಾರು ಸರ್? ನಮ್ಮಂಥ ರಾಜಕಾರಣಿಗಳೇ. ಯಾಕಂದರೆ ನಮ್ಮ ಒಂದು ಗೆಲ್ಲಬೇಕು ಅನ್ನೋ ಒಂದು ಹಠದಲ್ಲಿ
ಸಾಲ ಮಾಡಿ ಆಸ್ತಿ ಮಾಡಿ ಹಣವನ್ನು ಹಾಕ್ತೇವೆ. ಅದು ಜನರಿಗೆ ಏನಿಸುತ್ತೆ ಅಂದರೆ ಓ ಯಾವುದೋ ಸರ್ಕಾರದ ಹಣ ಬರ್ತಾ ಇದೆ ಕೊಡಲಿ ಬಿಡೋ ಅನ್ನೋ ಭಾವನೆ ಜನರ ಮನಸ್ಸಲ್ಲಿ ಬಂದಿದೆ. ಬಹುಶಃ ಅದಕ್ಕೆ ಕಾರಣ ನಾವೇ ರಾಜಕಾರಣಿಗಳು. ಸರ್ ಹಾಗೆ ಆರಂಭದಲ್ಲಿ ಗಮನಿಸ್ತಾ ಇದ್ದೆ, ನಿಮ್ಮ ಫೋನ್ ನೋಡ್ತಾ ಇದ್ದೆ, ಇನ್ನು ಏನು MLA ಸಾಹೇಬರು ಕೀಪ್ಯಾಡ್ ಮೊಬೈಲ್ ಬಳಸ್ತಿದಾರಲ್ಲ, ಸ್ಮಾರ್ಟ್ ಫೋನ್ ಇಲ್ವಾ ಅಂತ ಯೋಚನೆ ಮಾಡಿದೆ. ಇಲ್ಲ, ಅದಕ್ಕೆ ಮೊದಲಿಂದ ಕೂಡ ಅಭ್ಯಾಸ ಇಲ್ಲ. ನಾನು ಮೊದಲಿಂದ ಕೂಡ ನಂದು ಮೊದಲು ನೋಕಿಯಾ ಬಂದಾಗ ಸಣ್ಣ ಫೋನ್ ತಗೊಂಡಿದ್ದೆ. ಅದೇ ನೋಕಿಯಾ ಫೋನ್ಗಳನ್ನೇ ಅದೇ ಬ್ರ್ಯಾಂಡ್ ಬದಲಾಯಿಸ್ಬೋದು, ಅದೇ ನೋಕಿಯಾನೇ ಫೋನ್ಗಳೇ ಸ್ಪಾಟ್ ಮಾಡೋದಿಲ್ಲ. ಯಾಕಂದ್ರೆ ಮೊದ್ಲಿದ್ದ ಹಾಗೆ ಇದೀರಿ ಅಂತ. ಹೌದು. ಒಂದ್ ಹೇಳ್ಬೇಕು ನಾನು, ಮುಂಚೆ ಚಿಕ್ಕವರಿರುವಾಗ ನೀವು ಬಡವರಿದ್ರಿ, ಶ್ರೀಮಂತರಾಗಿದ್ದೀರಿ. ಹೌದು. ಅದಂಗ್ ಸರ್ ಒಂದೇ ಇದೀರಾ? ಇಲ್ಲ, ಒಂದೇ ಇದೀನಿ ಅಂದ್ರೆ ಮೊಬೈಲ್ ಅನ್ನ ಊಟ ವಿಚಾರ ಆಗ್ಬೋದು, ಸಂಸ್ಕೃತಿ ಆಗ್ಬೋದು, ಸಂಸ್ಕಾರ ಆಗ್ಬೋದು. ನಾನು ಹಿಂದೆ ಹೇಗಿದ್ದು ಇವತ್ತು ಹಂಗೆ ಇದ್ದೀನಿ. ಎಲ್ಲ ಅರ್ಥ ಬರೀತೀನಿ, ಕುಟುಂಬದ ಟೀ ಕುಡಿತೀನಿ, ಜನ ಮದ ಇಡ್ಲಿ ತಿಂತೀನಿ. ಅದ್ರಲ್ಲಿ ಯಾವ್ದು ಬದಲಾವಣೆ ಆಗಿಲ್ವಲ್ಲ. ಬಟ್ಟೆ ಬದಲಾವಣೆ ಆಗಿರ್ಬೋದು ಅಷ್ಟೇ, ನನ್ನ ನಡವಳಿಕೆ ಯಾವುದು ಬದಲಾವಣೆ ಆಗಿಲ್ಲ. ಇನ್ನು ಜಾಸ್ತಿ ಸೇವೆ ಮಾಡ್ಬೇಕು ಅನ್ನೋ ದೃಷ್ಟಿ ಇಲ್ಲಿ ನೋಡಿ, ನನ್ನ ಫೋನ್ ಇದು, ಯಾರನ್ನೇ ಕೇಳಿ ಇದೇ ಫೋನನ್ನೇ ನಾನು ಬಳಸೋದು. ನಾನು ಅದ ಬೇರೆ ಫೋನ್ ಇರೋದಿಲ್ಲ. ಈ ಫೋನ್ ಯಾವತ್ತೂ ಆಫ್ ಮಾಡೋದಿಲ್ಲ ನಾನು. 24 hours ಅಲ್ಲಿ ನೀವು ಯಾವಾಗ್ಲೂ ಫೋನ್ ಮಾಡಿ ನಾನು ರಿಸೀವ್ ಮಾಡ್ತೀನಿ. 24 hours ಅಲ್ಲಿ. ಮೊನ್ನೆ ಕೋವಿಡ್ ಬಂದಾಗ ಇದರ ಅನುಕೂಲ ನನಗೆ ಬಹಳ ಆಯ್ತು. ಹೌದಾ? ಹೆಂಗೆ ಸರ್? ಹೆಂಗೆ ಅಂದ್ರೆ ಜನಕ್ಕೆ ನಾವು ಸ್ವಿಚ್ ಆಫ್ ಮಾಡ್ಬಿಟ್ರೆ ಜನಕ್ಕೆ ಆಕ್ಸೆಸ್ ಸಿಗೋದಿಲ್ಲ. ಕೋವಿಡ್ ಕಾಲದಲ್ಲಿ ಆಕ್ಸಿಜನ್ ಬೇಕು, ಬೆಡ್ ಬೇಕು ಅಂತೇಳಿ ಎಷ್ಟೋ ರಾತ್ರಿ ಜನ ಫೋನ್ ಮಾಡ್ತಾ ಇದ್ರು. ನಾನು ಹೋಗಿ ಆ ಬೆಡ್ ವ್ಯವಸ್ಥೆ ಮಾಡಿ ಆಕ್ಸಿಜನ್ ತರಿಸಿ ಆಸ್ಪತ್ರೆ ಆಚೆ ಕಡೆ ನಾವು ಕಾರಲ್ಲಿ ಕೂಡ ಮಲಗಿದ್ದಾರೆ ಬಳಸಿದ್ದಾರೆ. ಆ ತೃಪ್ತಿ ಇದೆ ನನಗೆ. ಸರ್, ಇಷ್ಟೆಲ್ಲ ಹೇಳಿದ್ಮೇಲೆ ನಂಗೊಂದು ಕಾಡೋ ಪ್ರಶ್ನೆ ಏನು ಅಂದ್ರೆ, ಅಲ್ಲಪ್ಪ ಎಂತ ಬಡವರು ನಿರ್ಗತಿಕರು ಅಂತ ಹೇಳುವವರು ಕೂಡ ಒಂದು ಸ್ಮಾರ್ಟ್ ಫೋನ್ ಇಟ್ಕೊಂಡಿರ್ತಾರೆ, ಎಷ್ಟೋ ಅನುಕೂಲ ಆಗುತ್ತೆ, ಆದ್ರೂ ಇವ್ರು ಇಟ್ಕೊಳ್ತಾ ಇಲ್ವಲ್ಲ. ನನಗೆ ಯಾಕೆ ಬೇಕು? ನನಗೆ ಯಾಕೆ ಬೇಕು? ಏನ್ ಕಾರಣಕ್ಕೆ ಬೇಕು ಸ್ಮಾರ್ಟ್ ಫೋನ್? ಯಾಕೆ ಬೇಕು ಹೇಳಿ? ಆಯ್ತು, ಸ್ಮಾರ್ಟ್ ಫೋನ್ ಯಾಕೆ? ಅಲ್ಲ ಸರ್, ಈಗ ಅಡ್ವಾಂಟೇಜಸ್ ಇಲ್ಲ ಅಂತೀರಾ? ಏನಕ್ಕೆ ಬೇಕು ಹೇಳಿ? ನನ್ನ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಬಹುದು. ಇಲ್ಲಿ ಕೇಳಿ, ನೀವು ಎಲ್ಲ ನ್ಯೂಸ್ ಅಪ್ಡೇಟ್ಸ್ ನ ತಿಳ್ಕೊ ನೋಡಿ. ಒಂದ್ ಹೇಳ್ತೀನಿ, ಇವತ್ತು ನಿಮ್ ನ್ಯೂಸ್ ಚಾನಲ್ ಏನಿದಾವೆ ಸತ್ಯ ಹೇಳ್ತೀವಿ ನನಗೇನು ಅನ್ಸಲ್ಲ. ನಿಮ್ಮ ನ್ಯೂಸ್ ಚಾನಲ್ ಕೂಡ ಇವತ್ತು ವ್ಯಾಪಾರೀಕರಣ ಆಗ್ಬಿಟ್ಟಿದ್ದಾವೆ. ಕರೆಕ್ಟ್. ಸೋಲ್ಡ್ ಮೀಡಿಯಾ ಆಗಿದ್ದಾವೆ. ಹಂಗಾಗಿ ನ್ಯೂಸ್ ನೋಡಿ ಏನ್ ಮಾಡ್ತೀರ ನೀವು? ಸುದ್ದಿ ಟಿವಿ ನೋಡ್ತೀವಿ ಮನೇಲಿದ್ದಾಗ, ಅದ್ರ ನ್ಯೂಸ್ ನೀವು ಜನರಲೈಸ್ ಮಾಡಕ್ ಆಗಲ್ಲ ಸರ್, ಎಲ್ಲವೂ ಹಾಗೆ ಅಂತ ಹೇಳಕ್ ಆಗಲ್ಲ. ಎಲ್ಲ ಶಾಸಕರು ಒಂದೇ ಅಂತ ಹೇಳಕ್ ಆಗಲ್ಲ. ನಾರಾಯಣ ಸ್ವಾಮಿ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ, ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ನನಗ್ ಸಾಕು. ನನಗೆ ಆಪರೇಟ್ ಮಾಡಕ್ಕೆ ಬರಲ್ಲ. ಏನ್ ಗೊತ್ತಾ ಸರ್, ಸತ್ಯ ಹೇಳ್ತೀರಿ ಹೇಳಿ, ನನಗೆ ಮೆಸೇಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ಸ್ ಅ ಫ್ಯಾಕ್ಟ್. ನನಗೆ ಓನ್ಲಿ ರಿಸೀವಿಂಗ್ ಅಂಡ್ ಔಟ್ ಗೋಯಿಂಗ್ ಸಾಕ್ತಾನೆ. ಐ ಆಮ್ ಹ್ಯಾಪಿ ವಿತ್ ದಿಸ್ ಫೋನ್. ಹೇಗಿದೆ ಸರ್ ನಿಮ್ಮ ಕುಟುಂಬದ ಸಹಕಾರ? ಹೇಗಿದೆ ನಿಮ್ಮ ಸೇವೆಗೆ, ರಾಜಕಾರಣಕ್ಕೆ? ಬಹಳ ನನ್ನ ಕುಟುಂಬದ ಯಾವತ್ತು ಒಂದಿಷ್ಟು ಹೇಳ್ಬೋದಾ ನಿಮ್ಮ ಕುಟುಂಬದ ಹಿನ್ನೆಲೆ? ಧಾರಾಳವಾಗಿ ನೋಡಿ. ನನಗೆ 2 ಮಕ್ಕಳು. ಮಗ BE ಸಿವಿಲ್, MBA ಗೋಲ್ಡ್ ಮೆಡಲಿಸ್ಟ್. ಈಗ ಸಂಸ್ಥೆ ಇದೆ, ಸಂಸ್ಥೆ MD ಆಗಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ರಾಜಕಾರಣದ ಗುರುತಿಸ್ಕೊಂಡಿಲ್ಲ. ಅವ್ರ ರಾಜಕಾರಣಕ್ಕೆ ಬರೋದು ಇಲ್ಲ, ಗುರುತಿಸ್ಕೊಂಡಿಲ್ಲ. ಯಾಕೆ ನೀವು ಬಿಟ್ಟಿಲ್ವಾ ಸರ್? ಇಲ್ಲ, ಅವ್ರು ಬರೋದು ಇಂಟ್ರೆಸ್ಟ್, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದೆಯಾ? ನನಗೂ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಎರಡನೇದು, ನನ್ನ ಮಗಳು ಡಾಕ್ಟ್ರು, MBBS ಆಗಿ MD ಮಾಡ್ತಿದ್ದಾಳೆ. ಅವಳು ಇವತ್ತು ಆ ಶಾಸಕರನ್ನು ಬ್ರ್ಯಾಂಡಿದ್ರೆ ಆ ಕಾರ ತಂದಿಲ್ಲ ಅವಳು. ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡೋ ಸಮಯದಲ್ಲಿ ಕೂಡ ಎಲ್ಲೂ ಕೂಡ ಶಾಸಕರ ಮಕ್ಕಳು ಅಂತ ಹೇಳ್ಕೊಂಡಿಲ್ಲ, ಇವತ್ತಿಗೂ ಹೇಳ್ಕೊಳ್ಳೋದಿಲ್ಲ. ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೆ, ಯಾವ ಅಪ್ಪಿತಪ್ಪಿ ನಮ್ಮ MLA ಅಂತ ಬೋರ್ಡ್ ಇದ್ರೆ ಅವಳ ಗಾಡಿ ಎತ್ತೋದಿಲ್ಲ. ನನ್ನ ಶ್ರೀಮತಿಯವರು ನನಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ರಾತ್ರಿ 1 ಗಂಟೆಗೆ ಬಂದ್ರಿ, ಯಾಕೆ ಬಂದ್ರಿ ಅಂತ ಕೇಳೋದಿಲ್ಲ, ಎಲ್ಲಿ ಹೋಗಿದ್ರಿ ಅಂತ ಕೇಳೋದಿಲ್ಲ, ಏನು ಮಾಡ್ತಾ ಇದ್ರಿ ಅಂತ ಕೇಳೋದಿಲ್ಲ. ಹಾಗಾಗಿ ನನ್ನ ಸಂಪೂರ್ಣ ಕುಟುಂಬ, ನನಗೆ 2 ಮಕ್ಕಳು, ನಮ್ಮ ಮಿಸಸ್ ಅವರು ನನ್ನ ರಾಜಕಾರಣಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ನನ್ನನ್ನು ಸಮಾಜ ಸೇವೆಗೆ ಬಿಟ್ಬಿಟ್ಟಿದ್ದಾರೆ. ಅವರು ನನ್ನನ್ನು ಕೇಳೋದೇ ಇಲ್ಲ. ಇದು ನಂಗೆ ಎಲ್ಲರಿಗೂ ಗೊತ್ತಿದೆ. ನನ್ನ ಮಕ್ಕಳು, ನಮ್ಮ ಮಿಸಸ್ಸು ರಾಜಕಾರಣದಲ್ಲಿ ಯಾವತ್ತೂ ಕೂಡ ಎಂಟ್ರಿಫರ್ ಆಗಿಲ್ಲ, ಯಾವುದೂ ಇಲ್ಲ ಅವರು. ಸರ್, ಹೇಗೆ ಒಂದು ಒಳ್ಳೆ ಜೀವನವನ್ನು ನಡೆಸಬೇಕು, ಕೌಟುಂಬಿಕ ಜೀವನ ಇರ್ಬೋದು ಅಥವಾ ನಿಮ್ಮ ಔದ್ಯೋಗಿಕ ಜೀವನ ಇರ್ಬೋದು, ಯಾವ ಗುಣಗಳಿದ್ರೆ ಚೆನ್ನಾಗಿರುತ್ತೆ, ಹಿಂಗ್ ನಡ್ಕೊಳ್ಳಿ ಅಂತ ಒಂದು ಕಿವಿ ಮಾತು ಹೇಳಬೇಕು ನೋಡಿ. ಹೇಳ್ತೀನಿ, ಸಮಾಜ ಸೇವೆ ಮಾಡ್ತಕ್ಕಂಥವ್ರು, ಜನಸೇವೆ ಮಾಡ್ತಕ್ಕಂಥವ್ರು ಎಲ್ಲವನ್ನು ಕೂಡ ವ್ಯಾಪಾರ ದೃಷ್ಟಿಯಿಂದ ನೋಡಬೇಡಿ. ಇವತ್ತು ನಿಮಗೇನಾದ್ರು ಕೂಡ ಭಗವಂತ, ನಾನು ಕಡು ಬಡವನಾಗಿದ್ದೆ, ನನಗೆ 2 ಕೊಟ್ಟಾಗ
ಯಾರು ಒಬ್ರು ಊಟ ಇಲ್ವೋ ಅವನಿಗೆ ಊಟ ಕೊಡಬೇಕು ಅನ್ನೋದು ಯೋಚನೆ ಮಾಡಿ. ನಿಮ್ಮ ಕೈಲಾದಷ್ಟು ಕೂಡ ಸಮಾಜ ಸೇವೆಯನ್ನು ಮಾಡಿ. ಬರೀ ಸ್ವಾರ್ಥಕ್ಕೋಸ್ಕರ ಸಮಾಜ ಸೇವೆ ಮಾಡಬೇಡಿ. ಇವತ್ತು ನಾವು ಸಮಾಜದೊಟ್ಟಿಗೆ ಬದುಕಬೇಕು ಅಂದರೆ ನಮಗಿಂತ ಕೆಳಗಿರ್ತಕ್ಕಂಥವನ್ನ ನೋಡಿ ಭಗವಂತ ಅವನಿಗಿಂತ ಚೆನ್ನಾಗಿದೆಯಪ್ಪ ಅಂತೇಳಿ ಕೆಲಸ ಮಾಡಿ. ಹೆಲಿಕಾಪ್ಟರ್ ಹೋಗ್ತಾ ಇದ್ದರೆ ನನಗೆ ಹೆಲಿಕಾಪ್ಟರ್ ಇಲ್ವಲ್ಲ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಕಾಯಕ ಇದ್ದರೆ, ನಿಮ್ಮ ಶ್ರಮ ಇದ್ದರೆ ಇವತ್ತಿಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ. ಇದು ನನ್ನ ಒಂದು. ಸೂಪರ್ ಸರ್, ಸೂಪರ್. ತುಂಬ ಖುಷಿ ಆಯಿತು ನನಗೆ ನಿಮ್ಮ ಮಾತುಗಳನ್ನ ಕೇಳ್ತಾ. ಯಾಕಂದರೆ ಬೇರೆ ಏನೋ ಕೇಳಬೇಕು ಅಂದ್ಕೊಂಡು ಬಂದೆ, ಆದರೆ ನಿಮ್ಮ ಪರ್ಸ್ನಾಲಿಟಿ ನೋಡಿದ ಮೇಲೆ ನೀವು ಆ ದಿಕ್ಕನ್ನೇ ಬದಲಿಸ್ಬಿಟ್ರಿ. ಒಂದಿಷ್ಟು ಇನ್ಸ್ಪೈರಿಂಗ್ ಆಗಿರಬೇಕು ಅನ್ನೋದನ್ನು ನಿಮ್ಮ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಈಗ ಬಂಗಾರಪೇಟೆಯಲ್ಲಿ ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದೀರಿ, ಆದರೂ ನಿಮ್ಮ ಕನಸಿನ ಬಂಗಾರದ ಪೇಟೆ ಹೇಗಿರಬೇಕು, ಹೇಗಿದೆ? ಈಗ ಮಾಡ್ತೀನಿ ನೋಡಿ, ಅದೇ ಹೇಳಿದ್ನಲ್ಲ. ಈಗ ಸಿವರೇಜನ್ನು ಮಾಡ್ತೀನಿ, ಸೆಪ್ಟಿಕ್ ಟ್ಯಾಂಕ್ಸ್ ಮಾಡ್ತೀನಿ, ಸಂಪೂರ್ಣ ರಸ್ತೆಗಳನ್ನು ಆಧುನೀಕರಣ ಮಾಡ್ತೀನಿ, ಬೈಪಾಸ್ ರಸ್ತೆಯನ್ನು, ವರ್ತುಲ ರಸ್ತೆಯನ್ನು ಮಾಡ್ತಾ ಆಲ್ರೆಡಿ ಮಾಡಿದ್ದೀನಿ 100 crores. ಆಮೇಲೆ ನಗರದಲ್ಲಿ ಸ್ವಚ್ಛತೆಗೆ ಇವಾಗಲೇ ಖರೀದಿ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದೀನಿ. ಸೊ ಪ್ರತಿದಿನ ಕೂಡ ಎರ್ಗೋಳ್ ನೀರು ಬರ್ತಾ ಇರೋದ್ರಿಂದ ಪ್ರತಿದಿನ ಇವತ್ತಿನ ಜನ ಬಂಗಾರಪೇಟೆ ಟೌನಲ್ಲಿ 1 ತಿಂಗಳಿಗೊಮ್ಮೆ ನೀರು ಬರ್ತಾ ಇತ್ತು. ಪುರಸಭೆಯಲ್ಲಿ ನಾನು ಶಾಸಕನಾಗೋಕ್ಕಿಂತ ಮೊದಲು 30 ದಿವಸಗಳಿಗೊಮ್ಮೆ ನೀರು ಕೊಡ್ತಾ ಇದ್ರು. ಇವತ್ತು ಜನರಿಗೆ ಸಫಿಷಿಯೆಂಟ್ ನೀರು ಕೊಡ್ತಾ ಇದ್ದೀವಿ. ಅದನ್ನೇ ಪ್ರತಿದಿನ ಮನೆ ಮನೆ ಕೊಡಬೇಕನ್ನೋ ವ್ಯವಸ್ಥೆಯನ್ನು ಕೂಡ ಮಾಡಿ ಸಮಗ್ರವಾಗಿರ್ತಕ್ಕಂಥ ಬಂಗಾರಪೇಟೆಯ ಚಿತ್ರಣವನ್ನು ಬದಲಾಯಿಸಬೇಕು ಅಂತ ಪಣ ತೊಟ್ಟಿದ್ದೀನಿ. ನಾನು ನಿಗಮದ ಮುಖಾಂತರ ಖಂಡಿತವಾಗ್ಲೂ ಕೂಡ ದೇವರ ಆಶೀರ್ವಾದ, ಜನರ ಆಶೀರ್ವಾದದಿಂದ ಅದನ್ನು ಮಾಡೇ ಮಾಡ್ತೀನಿ. ವಾವ್, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ. ಬಂಗಾರಪೇಟೆ ಕ್ಷೇತ್ರ ಅದು ಬರೀ ಕ್ಷೇತ್ರ ಅಲ್ಲ, ನನ್ನ ಕುಟುಂಬ ಅನ್ನೋ ಥರದಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ನಿಜಕ್ಕೂ ಅದು ಹೆಮ್ಮೆಯ ವಿಚಾರ. ಕನಕ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ ಇದೀಗ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ SN ನಾರಾಯಣ ಸ್ವಾಮಿ ಅವರು, ಇಲ್ಲಿಯ ಶಾಸಕರು 3 ಬಾರಿ ಆಯ್ಕೆ ಮಾಡಿದ್ದಾರೆ. ಜನ ಯಾಕೆ 3 ಬಾರಿ ಆಯ್ಕೆ ಮಾಡೋರೆ, ಬಂಗಾರಪೇಟೆಯಲ್ಲಿ ಆಗಬೇಕಾಗಿರೋ ಅಭಿವೃದ್ಧಿ ಕೆಲಸ ಏನು? ಈಗಾಗಲೇ ನಾವು ಶಾಸಕರ ಸಂದರ್ಶನವನ್ನು ಕೂಡ ಮಾಡಿದ್ದೀವಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಶಫಿ ಅಂತ ಸರ್. ಏನು ಮಾಡ್ತೀರಾ? ವ್ಯಾಪಾರ, ಬಿಸ್ನೆಸ್. ಹೇಗಿದೆ ವ್ಯಾಪಾರ ಎಲ್ಲ? ವ್ಯಾಪಾರ ಎಲ್ಲ ಪರವಾಗಿಲ್ಲ ಸರ್, ನಡೀತಾ ಇದೆ. ಹೇಗಿದೆ ಸರ್ ಬಂಗಾರಪೇಟೆ ನಿಮ್ಮ ಪ್ರಕಾರ? ಬಂಗಾರಪೇಟೆ ತುಂಬ ಚೆನ್ನಾಗಿದೆ ಸರ್. ಹೌದು, ಸಮಸ್ಯೆನೇ ಇಲ್ಲ ಇಲ್ಲಿ? ಸಮಸ್ಯೆ ಇದೆ ಅಂದರೆ ಹೆಚ್ಚಾಗಿ ಏನೂ ಸಮಸ್ಯೆ ಇಲ್ಲ. ಆಲ್ರೆಡಿ ಈಗ ಎಲ್ಲ ಕೆಲಸಗಳು ಆಗಿದೆ. ಇನ್ನು ಸಣ್ಣ ಪಣ್ಣ ಕೆಲಸಗಳ ಮಾಡೋದಕ್ಕೆ ಇವಾಗ ಎಲ್ಲ ಇದು ಹಾಕಿದ್ದಾರೆ, ಶಾಸಕರು ದುಡ್ಡನ್ನು ಹಾಕಿದ್ದಾರೆ. ಎಲ್ಲ ಶಾಸಕರು ಹೇಳ್ತಾರೆ ಅನುದಾನ ಇಲ್ಲ ಅಂತ. ಬಂಗಾರಪೇಟೆ ನಮ್ಮ ಶಾಸಕರಿಗೆ ಅನುದಾನ ಸಿಗುತ್ತೆ, ತೊಗೊಂಡು ಬಂದೇ ಬರ್ತಾರೆ ಅವರು. ಅವ್ರಿಗೆ ಯಾವ ರೀತಿ ತರಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಅವ್ರಿಗೆ. ಅವ್ರು ತಂದಿದ್ದಾರೆ. ಇವಾಗ ಬೇಕಾದಷ್ಟು ಕೆಲಸಗಳು ಮಾಡಬೇಕಾಗಿರೋದಿದೆ, ಟೆಂಡರ್ ಬಿಟ್ಟಿದ್ದಾರೆ, ಕೆಲಸಗಳಾಗುತ್ತೆ, ಮುಂದೆನೂ ಕೆಲಸಗಳಾಗುತ್ತೆ. ಇವತ್ತು ರಾಜಕೀಯ ಹೆಂಗಿದೆ ಅಂದರೆ ಒಂದ್ಸಲ ಗೆದ್ದುಬಿಟ್ರೆ 2ನೇ ಸಲ ಆಯ್ಕೆ ಆಗ್ತಾರೆ ಅನ್ನೋ ಡೌಟು. ಅದು ಹೆಂಗೆ 3 ಸಲ ಗೆದ್ದುಬಿಟ್ರಿ? ಅದಕ್ಕೆ ಸರ್, ಕೆಲಸ ಮಾಡಿರೋದ್ರಿಂದನೇ 3 ಸರಿ ಗೆಲ್ಸಿರೋ ಜನ. ಕೆಲಸ ಮಾಡಿಲ್ಲ ಅಂದರೆ ಏನಕ್ಕೆ ಗೆಲ್ಲಿಸ್ತಾರೆ ಹೇಳಿ? 3 ಸರಿ ಗೆಲ್ಸಿರೋದು ಅವ್ರು ಕೆಲಸ ಮಾಡಿರೋ ಕೆಲಸಕ್ಕೆ ನೋಡಿ. ನೀವೇ ಈಗ ಬರುವಾಗ ನೋಡಿರ್ಬೋದು, ಸಪೋಸು ಯಾವ ಥರ ಇದೆ. ರೋಡ್ಸ್ ಆಗಲಿ, ಹಾಸ್ಪಿಟ್ಲ್ ಆಗಲಿ, ರಂಗಮಂದಿರ ಆಗಲಿ, ಬಸ್ ಸ್ಟ್ಯಾಂಡು ತುಂಬ ಡೆವಲಪ್ ಮಾಡಿದ್ದಾರೆ ಅವರು. ಅದರಿಂದ ಜನ ಏನು ಮಾಡ್ತಾರೆ, ಕೆಲಸ ಮಾಡೋರಿಗೆ ಓಟ್ ಹಾಕ್ತಾರೆ. ಅವ್ರು ಕೆಲಸ ಮಾಡಿದ್ದಾರೆ, ಓಟ್ ಹಾಕಿದ್ದಾರೆ. ನಿಮ್ಮ ಪ್ರಕಾರ ಬಂಗಾರಪೇಟೆಯಲ್ಲಿ ಇದೊಂದಿದ್ರೆ ಚೆನ್ನಾಗಿತ್ತು ಅನ್ಸೋದೇನಾರು ಇದೆಯಾ ಸರ್? ಇವಾಗ ಅವರು ಅಂಡರ್ಗ್ರೌಂಡ್ ಡ್ರೈನೇಜಸ್ಸು ಅದಕ್ಕೆ ಎಲ್ಲ ಸ್ವಲ್ಪ ದುಡ್ಡು ಯು ಜಿ ಡಿ ಇನ್ನೂ ಮಾಡಿಲ್ಲ, ಈಗ ಮಾಡ್ತಾ ಇದ್ದಾರೆ. ಈಗೆಲ್ಲ ಮೊನ್ನೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ. KUD ಇದರಿಂದ ಇವರು ಅಧ್ಯಕ್ಷರಾಗಿದ್ದಾರಲ್ಲ, ಅದರಿಂದ ಎಲ್ಲ ಒಂದು 25 ಕೋಟಿ 30 ಕೋಟಿ ದುಡ್ಡು ಇದನ್ನು ಮಾಡಿಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಸಿದ್ದಾರೆ. ಅದರಿಂದ ಫರ್ದರ್ ಮುಂದಕ್ಕೆ ಆ ಕೆಲಸಗಳೆಲ್ಲ ಆಗುತ್ತೆ. ಶಾಸಕರು ಸಾಮಾನ್ಯರಿಗೆ ಸಿಗ್ತಾರಾ ನಿಮಗೆಲ್ಲ? 100% ಅವರು ಟೈಮೇ ಕೊಟ್ಬಿಡ್ತಾರೆ. ಸಾಮಾನ್ಯ ಜನಗಳು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ನನಗೆ ಒಂದು ಭೇಟಿ ಮಾಡ್ಬೋದು ಅಂತ ಅವ್ರು ಟೈಮಿಂಗೇ ಇದು ಮಾಡಿಬಿಡ್ತಾರೆ. ಆಸ್ಪತ್ರೆ, ಕಾಲೇಜು ಎಲ್ಲವೂ ಕೂಡ ಎಲ್ಲ ಇದೆ ಸರ್. ಆಸ್ಪತ್ರೆ, ಕಾಲೇಜು, ಸ್ಟೇಡಿಯಮ್ಮು, ರಂಗಮಂದಿರ ಎಲ್ಲ ಕೆಲಸಗಳು ಆಗಿದೆ. ಇನ್ನು ಸ್ವಲ್ಪ ಮುಗಿಯೋದ್ರಲ್ಲಿದೆ, ಅರ್ಧಂಬರ್ಧ ಅದು ಆಗುತ್ತೆ. ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ. ಈಗ ಕನ್ನಡ ಭವನ ಕಟ್ಟಬೇಕು ಅಂತ ಅದನ್ನು ಇದು ಮಾಡಿದ್ದಾರೆ. ಕನ್ನಡ ಭವನಕ್ಕೂ ಎಲ್ಲ ಫಂಡ್ ಬಂದಿದೆ, 2 ಕೋಟಿ ರೂಪಾಯಿ. ಅದನ್ನು ಮಾಡ್ತಾರೆ ಈಗ. ಥ್ಯಾಂಕ್ ಯು, ಮಾತಾಡಿಸ್ತೀನಿ. ನಿಮ್ಮ ಹೆಸರು ಸರ್? ಸರ್ ಸಾದಿಕ್ ಅಂತ. ನಿಮಗೆ ಶಾಸಕರ ಬೆಂಬಲ ಇದೆಯಾ? ನನಗೆ ಅವ್ರ ಬೆಂಬಲ ಇದೆ, ನಾನು ಅವ್ರಿಗೆ ಬೆಂಬಲ ಕೊಟ್ಟಿದ್ದೀನಿ ಅವ್ರ ಅಭಿವೃದ್ಧಿ ನೋಡಿ. ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸರ್ ನಿಮ್ಮ ಪ್ರಕಾರ ಕಳೆದ 2 ಅವಧಿಯಲ್ಲಿ? ಸರ್ ನಾನು ಹೇಳಬೇಕು ಅಂತ ಹೇಳಿದ್ರೆ ನನಗೆ 60 ವರ್ಷ ಮೇಲೆ ಆಗಿದೆ. ನಾನು ಕಂಡಿಲ್ಲ ಅದೆಲ್ಲ ಕಂಡಿದ್ದೀನಿ ಬಂಗಾರಪೇಟೆಯಲ್ಲಿ. ಇಲ್ಲೇ ಹುಟ್ಟು ಬೆಳೆದಿರೋದು.
ಈಗ ಹೆಚ್ಚು ಕಡಿಮೆ 40 ವರ್ಷದಿಂದ ಓಟ್ ಹಾಕ್ತಿದ್ದೀರಾ ನೀವು, 42 44 ವರ್ಷದಿಂದ. ರಾಜ್ಯಕ್ಕೆ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿ ಕೊಟ್ಟಂಥ ಕ್ಷೇತ್ರ ಇದು. ಆದರೂ ಕ್ಷೇತ್ರ ಪುನರ್ವಿಂಗಡಣೆ ಅವು ಇವು ಗೊಂದಲಗಳು ಜಾಸ್ತಿ. ನೀವು ನೋಡಿದ ಬೆಸ್ಟ್ MLA ಯಾರು? ಬೆಸ್ಟ್ MLA ಅಭಿವೃದ್ಧಿ MLA ಅಂದರೆ ಎಸ್ ಎನ್ ನಾರಾಯಣ ಸ್ವಾಮಿ ಅವರು. ಯಾವ ಕಾರಣಕ್ಕೆ? ಅಭಿವೃದ್ಧಿ ಕೊಟ್ಟಿದ್ದಾರೆ, ಈ ಊರಿಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಯಾರು ಕನಸಲ್ಲೂ ಕಂಡಿರಲಿಲ್ಲ ಆ ಥರ ಒಂದು ಅಭಿವೃದ್ಧಿ ಇದೆ. ಬಂದರೆ ನೈಟ್ ಬಂದರೆ ಗೊತ್ತಾಗುತ್ತೆ ನಿಮಗೆ, ಒಂದು ಸಿಟಿಗೆ ಬಂದಿದ್ದ ಥರ ಇರುತ್ತೆ. ವೆಲ್ಕಮ್ ಹಾಕಿದ್ದಾರೆ, ಅಲ್ಲಿಂದ ಸ್ಟಾರ್ಟು. ಎಲ್ಲ ಜಾಗದಲ್ಲೂ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಒಳ್ಳೆ ಹಣ ತಗೊಂಡು ಬರ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಕೆಲಸ ಗೊತ್ತಿದೆ ಅವ್ರಿಗೆ. ಅದರಿಂದನೇ 3 ಟೈಮ್ ಗೆದ್ದಿರೋದು ಅವರು. ಸ್ಥಳೀಯವಾಗಿ ಉದ್ಯೋಗಾವಕಾಶ ಬೇಕು ಅಂತ ಅನ್ಸಲ್ವಾ? ಇಲ್ಲಿ ಏನಾರು ಇದೆಯಾ ಫ್ಯಾಕ್ಟ್ರಿಗಳು, ಗಾರ್ಮೆಂಟ್ಸು? ಫ್ಯಾಕ್ಟ್ರಿ ಆ ಥರ ಇಲ್ಲ. ಇವರು ಚಾರಿಟೇಬಲಿಂದ ಬೇಕಾದ್ರೆ ಸಹಾಯ ಮಾಡ್ತಾರೆ. ಚಾರಿಟೇಬಲಿಂದ ಅವ್ರಿಗೆ ಸರ್ ಯಾಕೆ ಕೇಳಿದ್ವಿ ಅಂದರೆ, ಒಂದು ಶಾಶ್ವತ ಪರಿಹಾರ ಬೇಕು. ಇಲ್ಲೂ ಪ್ರತಿ ವರ್ಷ ಡಿಗ್ರಿ ಆಗುತ್ತೆ, ಮುಗೀತೆ. ಮಕ್ಕಳು ಅಂದರೆ ಪ್ರತಿ ವರ್ಷ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡೋರೇ ಇರ್ತಾರೆ. ಇಲ್ಲೇ ಒಂದು ಗಾರ್ಮೆಂಟ್ಸ್ ಸರ್ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ. ಗಾರ್ಮೆಂಟ್ಸ್ ಎಲ್ಲ ಇದೆ, ಅವು ಗಾರ್ಮೆಂಟ್ಸ್ ಇದೆ. ಸುಮಾರು 3 ಗಾರ್ಮೆಂಟ್ಸ್ ಇದೆ. 3 ಗಾರ್ಮೆಂಟ್ಸಲ್ಲೂ ಸುಮಾರು ಇಲ್ಲಿಂದ ಒಂದು 2000 ಮೇಲೆ ಹೋಗ್ತಾರೆ ಜನ. ನೀವು ಶಾಸಕರಿಗೆ ಏನಾದ್ರು ಸಲಹೆ ಕೊಡ್ಬೇಕಂದ್ರೆ ಏನು ಕೊಡ್ತೀರಾ? ನಾನು ನಮ್ಮ ಏರಿಯಾನಲ್ಲಿ ಈ ಥರ ಕೆಲಸ ಇದೆ ಅಂತ ಹೇಳ್ತೀನಿ, ಇಮಿಡಿಯೇಟಾಗಿ ಬರ್ಕೊಳ್ತಾರೆ. ಈಗ ಏನಾಗಬೇಕು ಸದ್ಯಕ್ಕೆ? ಸದ್ಯಕ್ಕೆ ನಿಜ ಹೇಳಬೇಕು ಅಂತ ಹೇಳಿದ್ರೆ 1000 ರೂಪಾಯಿ ಕೆಲಸ ಇಲ್ಲ ನನ್ನ ವಾರ್ಡಲ್ಲಿ. ಹೌದಾ? UGD ಇಂದ ಹಿಡಿದು ಕರೆಂಟ್ ಆಗಿಲ್ಲ. UGDಗೆ ಈಗ ಪ್ಲಾನ್ ಆಗಿದೆ. ಈಗ ಇವರು ಅಧ್ಯಕ್ಷರಾಗಿದ್ದ ಮೇಲೆ KUDನಲ್ಲಿ ಅವ್ರದ್ದೇ ಒಂದು ಸಮಸ್ಯೆ ಇದೆಯಲ್ಲ, ಅದರಲ್ಲಿ ಬಂದು ಈಗ ಎಷ್ಟು 600 ಕೋಟಿನೂ ಏನೋ ಮಾಡಿದ್ದಾರೆ. ಅದು UGDಗೆ ಬಂದು ಎಲ್ಲ ಪ್ಲ್ಯಾನ್ ನೋಡ್ಕೊಂಡು ಹೋಗಿದ್ದಾರೆ 1ಕ್ಕೆ 3 ಸಲ. ಈಗ ಇದ್ರದ್ದು ಲಿಂಕ್ ಇರಲಿಲ್ಲ, ಯಾವುದೋ ನಮ್ಮ ಯರಗೋಳ್ದು ಆ ಲಿಂಕು ಇದೆ. ಇಡೀ ಬಂಗಾರಪೇಟೆಗೆ ನೀರು ಬರ್ತಾಯಿದೆ ಯರಗೋಳ್ದು. ಹಾಸ್ಪಿಟ್ಲಿಂದ ಹಿಡಿದು ರಂಗಮಂದಿರದಿಂದ ಹಿಡಿದು ಹೊಸ ಬಸ್ ಸ್ಟ್ಯಾಂಡು ಎಲ್ಲ ರೀತಿಯಿಂದ ಮೈನಾರಿಟಿ ಹಾಸ್ಟೆಲ್ಸು, SC ST ಹಾಸ್ಟ್ಲು ಮಾದರಿ ವಿಧಾನಸಭಾ ಕ್ಷೇತ್ರ ಆಗಿದೆ. ಖಂಡಿತ 100ಕ್ಕೆ 100. ನಿಮ್ಮ ಹೆಸರು? ಸರ್ ವೆಂಕಟೇಶ್ ಅಂತ. ಹೇಗಿದೆ ಸರ್ ನಿಮ್ಮ ಪ್ರಕಾರ ಬಂಗಾರಪೇಟೆ? ಸರ್ ನಮ್ಮ ಪ್ರಕಾರ ಸರ್ ಬಂಗಾರ ಆಗಿದೆ ಅಂತ ತಮಗೂ ಗೊತ್ತಾಗಿರುತ್ತೆ. ಊರು ಒಳಗಡೆ ಬಂದಮೇಲೆ ನಾನೇನು ಹೇಳಿ ತೋರಿಸ್ಬೇಕಾಗಿಲ್ಲ, ಇಲ್ಲ ಅದನ್ನು ಬಚ್ಚಿಡೋಕ್ಕೂ ಆಗೋದಿಲ್ಲ. 45 ವರ್ಷಗಳಿಂದ ಏನು ನಮ್ಮ ತಾಲೂಕು ಹಿಂದುಳಿದಿತ್ತು, ಈ 12 ವರ್ಷದಲ್ಲಿ ಸುಮಾರು 50 ವರ್ಷಕ್ಕಿಂತ ದಾಟಿ ಅಭಿವೃದ್ಧಿ ಆಗಿದೆ ಅಂತ ನನ್ನ ಅಭಿಪ್ರಾಯ. ನೀವು ಪ್ರತಿಯೊಬ್ಬ ಸಾರ್ವಜನಿಕರನ್ನು ನೀವು ವಿಚಾರಿಸ್ಬೋದು. ಯಾವುದೇ ಆಗಲಿ, ಯಾವ ಹಾಸ್ಟ್ಲಿಗೂ ತೊಂದರೆ ಇಲ್ಲ, ಯಾವ ರಂಗಮಂದಿರಗಳಿಗೂ ತೊಂದರೆ ಇಲ್ಲ, ಯಾವ ಹಾಸ್ಪಿಟ್ಲಿಗಂತೂ 100 ಬೆಡ್ನ ಆಸ್ಪತ್ರೆ ಮಾಡಿದ್ದಾರೆ. ಈಗ ಫ್ಯಾಕಲ್ಟಿ ಎಲ್ಲ ಇದೆ, ಫ್ಯಾಕಲ್ಟಿ ಇದೆ. ಆಮೇಲೆ ಈಗ ಹೊಸದಾಗಿ ನಮ್ಮ ಕಿಡ್ನಿ ಪ್ರಾಬ್ಲಮ್ಗೆ ನಮ್ಮ ತಗೊಂತೀವಲ್ಲ, ಆ ಡಯಾಲಿಸಿಸ್ ಇದು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮೋಸ್ಟ್ಲಿ ನಮ್ಮ ಬಂಗಾರಪೇಟೆಯಲ್ಲೇ ಫಸ್ಟ್ ಇರ್ಬೋದು. ಬೆಂಗಳೂರಿಗೆ ಹೋಗಬೇಕಿತ್ತು, ಅವ್ರಿಗೆ ಬಸ್ ಚಾರ್ಜ್ಗಾಗಲಿ ಕಾರಲ್ಲಿ ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಅಂದರೆ ಈಗ ಬಡವರೆಲ್ಲ ಬಂದು ಇಲ್ಲೇ ಈಗ ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ. ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಈಗ UGDಗೆ ಸುಮಾರು ಹಣವನ್ನು ತೊಗೊಂಬಂದಿದ್ದಾರೆ. ಈಗ ಎಲ್ಲ ಪ್ಲ್ಯಾನ್ ನಡೆದಿದೆ, ಪ್ಲಾನು ಬಂದಿದೆ. ಈಗ ಬರೋ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಕನ್ನಡ ಭವನ ಇದ್ದಿಲ್ಲ, ಕನ್ನಡ ಭವನಕ್ಕೆ ಎಲ್ಲ ಟೌನ್ನವರು ಒತ್ತಾಯವಾಗಿ ನಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ನಮ್ಮ ಶಾಸಕರಿಗೆ ಇಮ್ಮಿಡಿಯೇಟ್ ಹೋಗಿ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿ 2 ಕೋಟಿ ರೂಪಾಯಿನ ತೊಗೊಂಬಂದು ಜನವರಿ 1ನೇ ತಾರೀಕು ಗುದ್ಲಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಪ್ರತಿಯೊಂದು ಸೌಲಭ್ಯನೂ ಇದೆ. UGD ಒಂದು ಇದ್ದಿಲ್ಲ, ಆ UGDಗೂ ಎಲ್ಲ ರೀತಿಯಲ್ಲೂ ಅನುದಾನವೂ ಬಂದಿದೆ. ಈ ಕೆಲಸನೂ ಸ್ಟಾರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಹೇಗಿದೆ ಸರ್ ಬಂಗಾರಪೇಟೆ? ಸರ್ ಬಂಗಾರಪೇಟೆ ಬಂಗಾರ ಅಂತ ಇದೆ ಊರು. ಇಲ್ಲಿ ನಮ್ಮ ಶಾಸಕರು SN ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ SN, ಆ ಥರ ಇದೆ ಸರ್. ಇವಾಗ ನೀವು ತಾವು ನೋಡಿರ್ತೀರ, ಆ ರೈಲ್ವೆ ಗೇಟ್ನಿಂದ ಇಲ್ಲಿ KGF ರೋಡ್ವರೆಗೂ 4 ಕಿಲೋಮೀಟ್ರು ಡಬಲ್ ರಸ್ತೆ ಇದೆ. 100 ಬೆಡ್ಡು ಹಾಸ್ಪಿಟಲ್ಸ್ ಇದೆ. ಮೊನ್ನೆ ರೀಸೆಂಟಾಗಿ ಲೇಸರ್ ಆಪ್ರೇಷನ್ದು ಒಂದು ಮೆಷಿನ್ ಬಂತು. ಸುಮಾರು ಹೆಚ್ಚು ಕಡಿಮೆ ಅದು ಒಂದು 3 ಕೋಟಿದು, ಅದು ಇನಾಗ್ರೇಷನ್ ಮಾಡಿದ್ರು. ಆಮೇಲೆ ಕೊರೋನಾ ಅಲ್ಲಿ ಇದು ಆಕ್ಸಿಜನ್ದು 4 ಇದು ಇತ್ತು, ವೆಂಟಿಲೇಟರ್ ಇತ್ತು. ಎಲ್ಲ ಏನೇ ಪ್ರಾಬ್ಲಮ್ ಇಲ್ಲಿ ಸರ್, ರಾತ್ರಿ ಆಗಲೂ ಅವರು ಸಾಮಾನ್ಯ ಜನರಿಗೆ ಸಿಗ್ತಾರೆ. ನಮ್ಮ ಲೀಡ್ರಿಗೆ ಅಂತ ಇಲ್ಲ, ಸಾಮಾನ್ಯ ಜನರಿಗೆ ನೇರಾಗಿ ಹೋಗ್ಬೋದು. ಲೀಡರ್ಸ್ ಕರ್ಕೊಂಡು ಹೋಗೋದು, ಮಾತಾಡೋದು ಅಂತ ಈ ಸಮಸ್ಯೆ. ಇಲ್ಲಿ ಶಾಸಕರ ಕಚೇರಿ ಇದೆಯಾ? ಮನೆ ಹತ್ರ ಹೋಗ್ಬೇಕಾ ಹೇಗೆ ಸರ್? ಆಲ್ರೆಡಿ ನಮ್ಮ ಕಾಂಗ್ರೆಸ್ ಕಚೇರಿನೇ ಶಾಸಕರ ಕಚೇರಿ. ತಾಲೂಕು ಆಫೀಸಲ್ಲಿ ಒಂದು ಕಚೇರಿ ಇದೆ. ಅದು ಬೆಂಗಳೂರಲ್ಲಿ ಇವಾಗ ಅವರು ಬೆಂಗಳೂರಲ್ಲಿ ಏನು ಕೆಲಸ ಇಲ್ಲ ಅಂದರೆ ವಾರಕ್ಕೆ 3 ಸತಿ ಇಲ್ಲಿ ಅಟೆಂಡ್ ಕೊಡ್ತಾರೆ.
ಅವರು ಯಾವತ್ತು ಎಲ್ಲಿರ್ತಾರಲ್ಲ ಅಪ್ಡೇಟ್ ಸಿಗ್ತಿರುತ್ತೆ. ಹ್ಞೂ ಸರ್, ದಿನ ಒಂದು ಮೆಸೇಜ್ ಬರುತ್ತೆ ಎಲ್ಲ ಲೀಡರ್ಸ್ಗಳಿಗೆ, ಎಲ್ಲರೂ ಒಂದು ಇದರಲ್ಲಿ ಎಲ್ಲ ಏನೇನು ಇವತ್ತು ಏನು ಶಾಸಕರು ಕಾರ್ಯಕ್ರಮ ಇದೆ, ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ಅಂತ ಎಲ್ಲ ಒಂದು ಅಪ್ಡೇಟ್ ಸಿಕ್ಕುತ್ತೆ, ಎಲ್ಲ ಜನರಿಗೆ ಸಿಕ್ಕುತ್ತೆ. ಏನಾಗಬೇಕು ಸರ್ ಬಂಗಾರಪೇಟೆಗೆ? ಸರ್ ಬಂಗಾರಪೇಟೆಗೆ ಇವಾಗ ಸದ್ಯಕ್ಕೆ ಒಂದು UGD ನಗರಕ್ಕೆ, ಅದು ಬಿಟ್ಟರೆ ಬಂಗಾರ ಅಂತ ಊರು, ಇದು ಬಂಗಾರ ಅಂತ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ ಹಿಂದೆ 15 ವರ್ಷ ಹಿಂದೆ ತಗೊಳ್ರಿ ನೀವು, ನಮ್ಮ ಬಂಗಾರಪೇಟೆ ಯಾವ ಥರ ಅಭಿವೃದ್ಧಿ ಇತ್ತು, ಇವಾಗ 15 ವರ್ಷ ಈಗ ತಗೊಳ್ರಿ ನೀವು ಯಾವ ಥರ ಬೀದಿಯಲ್ಲಿ ರೋಡು, ಚರಂಡಿ, ರಸ್ತೆಗಳು, ಸವಲತ್ತುಗಳು. ಆಮೇಲೆ ಇದು ಬಿಟ್ಟು ನಗರ ಬಿಟ್ಟು ಹಳ್ಳಿಯಲ್ಲಿ ಸರ್ ಅವ್ರ ಸ್ವಂತ ಹಣದಿಂದ ಸುಮಾರು ಹಳ್ಳಿಗಳಲ್ಲಿ ಸ್ವಂತ ಹಣನ ವಾಟರ್ ಫಿಲ್ಟರ್ ಹಾಕಿದ್ದಾರೆ. ಅವ್ರ ಸ್ವಂತ ಹಣದಿಂದ 2 ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದಿಂದ ಆಂಬುಲೆನ್ಸ್ ಇದೆ 2, ಆದ್ರೂ ಇವರು 2 ಆಂಬುಲೆನ್ಸ್ ಕೊಟ್ಟಿದ್ದಾರೆ ಸ್ವಂತ ಹಣದಿಂದ. ಕೊರೋನಾ ಅಂತ ಅಲ್ಲಿ ಸರ್ ಹೇಳಬಾರ್ದು, ಅಷ್ಟು ರಾತ್ರಿ ಹಗಲು ಸರ್ವಿಸ್ ಕೊಟ್ಟಿದ್ದಾರೆ. ರಾತ್ರಿ ಅಂತೂ ನಿದ್ದೆ ಮಾಡ್ತಾ ಇರಲಿಲ್ಲ ಅವರು, ಬರೀ ಫೋನ್ ಕಾಲ್ಗೆ ಬರ್ತಾಯಿತ್ತು, ಆ ಬೆಡ್ ಇಲ್ಲ ಈ ಬೆಡ್ ಇಲ್ಲ. ಖುದ್ದಾಗಿ ಅವ್ರು ಬಂದು ಭೇಟಿಯಾಗಿ ಹಾಸ್ಪಿಟ್ಲಿಗೆ ಬಂದು ಬೆಡ್ಗಳು ಕೊಡ್ತಾಯಿದ್ರು, ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಕೊರೋನಲ್ಲಿ ಅಷ್ಟು ಸರ್ವಿಸ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಏನೂ ಇಲ್ಲ ಸರ್, ದೇವರ ದಯಾನಿಂದ ನಮಗೆ ಶಾಸಕರು ಇಂಥ ಸಿಕ್ಕರು ಪುಣ್ಯ ಮಾಡಿದ್ರಿ ನಾವು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಗೋಪಾಲ್ ರೆಡ್ಡಿ ಸರ್. ಡೆವಲಪ್ ಆಗಿದೆ ಸರ್ ನಿಮ್ಮ ಪ್ರಕಾರ? ತುಂಬ ಡೆವಲಪ್ ಮಾಡಿದ್ದಾರೆ ಸರ್. ನಮ್ಮದು DKL ಪಂಚಾಯತಿಯಲ್ಲಿ ಈಗ 1.5 ವರ್ಷದಿಂದ ಸುಮಾರು 6 ಕೋಟಿ ರೂಪಾಯಿ ಕಾಸು ಕೊಟ್ಟಿದ್ದಾರೆ. ರೋಡ್ಗಳು ಮತ್ತು ಚರಂಡಿಗಳು, ವಾಟರ್ ಫಿಲ್ಟ್ರು, ಐಮಾಸ್ ಲೈಟ್ಸು ಇವೆಲ್ಲ ಕೊಟ್ಟಿದ್ದಾರೆ. ಮತ್ತು ನಮಗೇನೂ ಪ್ರಾಬ್ಲಮ್ ಇಲ್ಲ. DKL ಪಂಚಾಯತಿಯಲ್ಲಿ ಒಂದು ರೌಂಡ್ ಹೋಗಿ ಬಂದರೆ, ನೀವೆಲ್ಲೋ ಬೆಂಗಳೂರಲ್ಲಿ ಇದ್ದೀರಾ, KR ಪುರದಲ್ಲಿ, ಬೆಂಗಳೂರಲ್ಲಿ KR ಪುರದಲ್ಲಿ ಓಡಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸುತ್ತೆ. 5 ಇಂದ 6 ಕೋಟಿ ಕೆಲಸ ನಡೆದೋಗಿದೆ. ಈಗ ಪ್ರೋಸೆಸ್ಸಲ್ಲಿ ಒಂದು 2-3 ಕೆಲಸ ಇದೆ, ಆಲ್ರೆಡಿ ಮುಗಿದಿದೆ. ನೀವು ಅಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ DKL ಪಂಚಾಯತಿಗೆ. ಆಲದ ಮರ ಅಂತಿದೆ, ಅದು ನೀವು KR ಪುರ ಅನ್ಕೋಬೋದು, ಅಷ್ಟು ಹೈಟೆಕಾಗಿ ಮಾಡಿದ್ದೀವಿ. ಏನೇ ಕೇಳಲಿ ಅವ್ರು ಎಲ್ಲಿ ತರ್ತಾರೋ. ನಮ್ಮ ಗೌರ್ಮೆಂಟ್ ಇದ್ದಿಲ್ಲ ಲಾಸ್ಟ್ ಟರ್ಮು, ಅವಾಗೂ ನಮ್ಮ ಸಾಹೇಬ್ರು MLA ಇದ್ದರು, ಆಗ್ಲೂ ಇಂಥದ್ದು ಇಲ್ಲ ಅಂತ ಹೇಳಿಲ್ಲ. ಯಾರೋ 10 ಲಕ್ಷ ಕೆಲಸ ಕೇಳಿದ್ರೆ ಅಟ್ಲೀಸ್ಟ್ 2-3 ಲಕ್ಷ ಕೆಲಸ ಆದರೂ ಆವಾಗಲೂ ಕೊಟ್ಟಿದ್ದಾರೆ. ಇವಾಗಲಂತೂ ನಮ್ಮ ಸಿದ್ದರಾಮಣ್ಣ ಇದ್ದಾರೆ, ಸಿದ್ದರಾಮಣ್ಣ ಹತ್ರ ಚೆನ್ನಾಗಿದ್ದಾರೆ ನಮ್ಮ ಸಾಹೇಬರು. ಹೋದ ಸಾರಿ ಸಿದ್ದರಾಮಣ್ಣ CM ಇದ್ದಾಗ 1500 ಕೋಟಿ ತಂದಿದ್ದರು. ಈ ಸಾರಿ ಕೂಡ ನಾವು ಆ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀವಿ. ಮತ್ತು ಇವರು ಮಿನಿಸ್ಟರ್ ಆಗ್ತಾರೆ ಅಂತ ನಾವು ಒಂದು ಕನಸು ಕಾಣ್ತಾ ಇದ್ದೀವಿ. ನಮ್ಮ ಶಾಸಕರಿಗೂ ಆ ಕನಸಿದೆ. ಏನು ಆ ಕನಸು ಅಂದರೆ, ಇಲ್ಲಿ ಒಂದು 20,000 ಜನ ಬೆಂಗಳೂರಿಗೆ ಟ್ರೈನ್ಗೆ ಹೋಗ್ತಾರೆ. ಆಲ್ರೆಡಿ ನಮ್ಮ ರೂಪಾ ಶಶಿಧರ್ ಅವರು ನಮ್ಮ ಶಾಸಕರು ಒಟ್ಟುಗೂಡಿ 1000 ಎಕರೆ ಇಂಡಸ್ಟ್ರಿಯಲ್ಗೆ ಮೀಸಲು ಮಾಡಿದ್ದಾರೆ ಜಾಗ. ಈಗ ಎಲ್ಲಿ ಆಲದ ಮರ ಹತ್ರ ಬೆಮೆಲ್ ನಗರಲ್ಲಿ ಅದನ್ನು ಡೆವಲಪ್ ಮಾಡೋಕ್ಕೆ ಇವತ್ತು ಮೀಟಿಂಗ್ ಇದೆ. 294 ಎಕರ್ಸು ಟೌನ್ಶಿಪ್ ಮಾಡ್ತಿದ್ದಾರೆ. ಆಲ್ರೆಡಿ ಅದು 500 ಕೋಟಿನೇನೋ ಇದೆ, ಸರಿಯಾಗಿ ಗೊತ್ತಿಲ್ಲ. ಅದು ರಿಸರ್ವೇಷನ್ ಇದೆ, ಅದು ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಇಂಡಸ್ಟ್ರಿಯಲ್ ಒಂದು ಮಾಡಿಬಿಟ್ರೆ ನಮ್ಮ ಬಂಗಾರಪೇಟೆಯಲ್ಲಿ ಬೆಂಗಳೂರು ಥರ ಇರುತ್ತೆ. ಯಾರು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಯಾಕೆ ಅಂದರೆ 1000 ಎಕರೆಸಲ್ಲಿ ರಿಸರ್ವೇಷನ್ ಮಾಡಿರೋ ಜಾಗ. ಆಲ್ರೆಡಿ 3-4 ಕಂಪ್ನಿ ವಿಸಿಟ್ ಮಾಡಿದೆ, ದೊಡ್ಡ ಕಂಪ್ನಿ. ಒಂದು ಕಂಪ್ನಿ 25,000 ಜನ ಬರೋ ಥರ, ಅದು ಯಾವುದೋ ಪಾಲ್ಕಾನ್ ಕಂಪ್ನಿ ಅಂತ ಜಾಗ ನೋಡಿಕೊಂಡು ಹೋಗಿದ್ದಾರೆ ಅಂತ ನಮ್ಮ ಶಾಸಕರು ಹೇಳ್ತಿದ್ರು. ಬಟ್ ನೋಡ್ಕೊಂಡು ಹೋಗಿರೋದು ನಿಜ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಮುಂದಿನ ಅವಧಿಯಲ್ಲಿ ಬೆಂಗಳೂರಿಂದ ಇಲ್ಲಿ ಕೆಲಸಕ್ಕೆ ಬರಬೇಕು. 100% ಬರ್ತಾರೆ. ಯಾಕೆ ಅಂದರೆ ಕಾರಿಡಾರ್ ಇಲ್ಲಿ ಓಪನ್ ಆಗಿದೆ, ನಮ್ಮದು ಚೆನ್ನೈ ಕಾರಿಡಾರ್ ಅಲ್ಲೇ ಬೆಮೆಲ್ ನಗರಲ್ಲೇ ಓಪನ್ ಆಗಿದೆ. 100% ಬಂದೇ ಬರ್ತಾರೆ. 25 ನಿಮಿಷ ಹೊಸಕೋಟೆಯಿಂದ ಇಲ್ಲಿಗೆ. 15 ಇಯರ್ಸ್ ಬ್ಯಾಕು ನೀವು ಯಾರಾದರೂ ಬಂದರೆ ಬಂಗಾರಪೇಟೆ ಎಲ್ಲ ಬಂಗಾರು ಊರು ಅಂತ ಕೇಳ್ತಿದ್ರು, ಹಂಗಿತ್ತು. ಇದು ಊರು ಅಂತ ಇತ್ತು. ಇವತ್ತು ಇವ್ರು ಬಂದಮೇಲೆ ಶಾಸಕರು BCM ಹಾಸ್ಟೆಲ್ ಮಾಡಿದ್ರು, SC ST ಹಾಸ್ಟೆಲ್ಗಳು ಮಾಡಿದ್ರು. ಈ ಹಾಸ್ಟೆಲ್ ಅಂದರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಂಗಾರಪೇಟೆ, ಇದು ಕೋಲಾರ ಇಲ್ಲ ಚಿಂತಾಮಣಿ ಆ ಕಡೆ ಹೋಗ್ಬೇಕಿತ್ತು. SC ST ಮಕ್ಕಳು, ಜನರಲ್ ಮಕ್ಕಳು ಇರಲ್ಲ. ಹಾಸ್ಟೆಲ್ ಅಂದ್ರೇ ಏನೂ ಗೊತ್ತಿಲ್ಲ. ಇವತ್ತು 5-6 ಹಾಸ್ಟೆಲ್ ಮಾಡಿದ್ದಾರೆ. ಮತ್ತು ತಾಲೂಕು ಆಫೀಸ್ ಆಯಿತು ಹೊಸದಾಗಿ, ಮತ್ತು ಕೋರ್ಟ್ ಆಯಿತು, ಇಲ್ಲಿ PW ಆಫೀಸ್ ಹೊಸದಾಗಿ ಆಯಿತು, ಪೊಲೀಸ್ ಸ್ಟೇಷನ್ ಹೊಸ ಬಿಲ್ಡಿಂಗ್ ಕಟ್ಟಿದ್ರು, ಕೋರ್ಟ್ ಆಯಿತು. ಇಲ್ಲಿ ಏನೂ ಪೆಂಡಿಂಗ್ ಇಲ್ಲ. ಆಫೀಸ್ ಗೌರ್ಮೆಂಟ್ ಬಿಲ್ಡಿಂಗ್ಸು 15 ವರ್ಷಕ್ಕೆ ಮುಂಚೆ ಒಂದೇ ಒಂದು ಬಾಂಡ್ಲಿ ಮಣ್ಣು ಪುಣ್ಯಾತ್ಮರು ಹಾಕಿಲ್ಲ. 40 ವರ್ಷ MLAಗಳಿದ್ದರು. ಹೆಸರು ಹೇಳೋದು ಬೇಡ, ನಿಮ್ಗೆ ಗೊತ್ತಾಗುತ್ತೆ. ಇವ್ರು ಆದಮೇಲೆ ರಸ್ತೆ, ನೀರು ಕುಡಿಯೋದು, ಪ್ರತಿ ಹಳ್ಳಿಗೂ ಯಾರಾದರೂ ಕೇಳಿದ್ದೀರೇನ್ರಿ? ಇದು ವಾಟರ್ ಫಿಲ್ಟ್ರ್ ಕೊಟ್ಟಿರೋ ಸ್ವಂತ ಕಾಸಿಂದ ಕೊಟ್ಟಿದ್ದಾರೆ. ಐಮಾಸ್ ದೀಪಗಳು ನಮ್ಮ ದಾಸರೋ ಸಳಿಗೆ 5 ಇದ್ದಾವೆ. ದೊಡ್ಡ ಚಿನ್ನಹಳ್ಳಿ ಅಂತಿದೆ, 7 ದೀಪಗಳಿದ್ದಾವೆ ಅಲ್ಲಿ. ಸಿಟಿಯಲ್ಲೇ ಒಂದು 10 ಇರ್ಬೋದು ಅಷ್ಟೇ. ಆ ಊರಲ್ಲಿ ಮಾತ್ರ 7 ಕೊಟ್ಟಿದ್ದಾರೆ ದೊಡ್ಡ ಚಿನ್ನಹಳ್ಳಿಯಲ್ಲಿ. ಈ ಥರ ಅದು ಸ್ವಂತ ಹಣ ಕೊಟ್ಟರು, ಅದು ಈ ದೇವ್ರ ದಯ. ಪ್ರತಿಯೊಂದು ಊರಲ್ಲೇ ಐಮಾಸ್ ದೀಪ ಇದೆ ತಾಲೂಕಲ್ಲಿ. ಇನ್ನು 3.5 ವರ್ಷ ಇದೆ ಸರ್, ಹೆಚ್ಚು ಕಡಿಮೆ 3 ವರ್ಷ ಅನ್ಕೊಳ್ಳೋಣ. ಏನಾಗಬೇಕು? 3.5 ವರ್ಷದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ ಆದರೆ ನಮ್ಮ ಶಾಸಕರು ಅವರು ಇವಾಗೂ ಅದು ಉಸಿರಿರೋವರೆಗೂ ಅವರೇ ಶಾಸಕರು. ಅವ್ರಿಗೆ ಫೈಟ್ ಕೊಡೋಕ್ಕೆ ಬರೋಲ್ಲ. ಯಾಕೆ ಅಂದರೆ
ಅವ್ರು ನೋಡಿ ಪ್ರತಿಯೊಂದು ಜನಕ್ಕೋಸ್ಕರ ಇರೋದೆ, ಅವ್ರಿಗೆಲ್ಲ ದೇವರು ಕೊಟ್ಟಿದ್ದಾರೆ. ಜನಕ್ಕೆ ಏನೋ ಒಂದು ಮಾಡಬೇಕು, ಒಂದು ನಮ್ಮ ನಂಬ್ಕೊಂಡಿರೋ ಜನಗಳಿಗೆ ಏನೋ ಒಂದು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರೋದ್ರಿಂದ ಇಲ್ಲಿ ಏನಕ್ಕೂ ಕೊರತೆ ಇಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್ ಎಂ ಗುಣಶೀಲನ್ ಅನ್ನೋದಾರ ಅಂದ್ಬಿಟ್ಟು ಈ ಹಿಂದೆ ನಾವು 2013 ಹಿಂದೆ ಪ್ರತಿ ಹಂತದಲ್ಲಿ ಕೂಡ ಯಾವುದೇ ಒಂದು ಸೌಲಭ್ಯ ನಮ್ಗೆ ಸಿಗಬೇಕಾದ್ರೆ ಹೋರಾಟ ಮಾಡಿದ್ರೆ ಮಾತ್ರ ನಮ್ಗೆ ಸಿಗ್ತಾಯಿತ್ತು. ಅಂಥ ಒಂದು ಸಂದರ್ಭ ಇತ್ತು. 2013 ನಂತರ ಒಂದು ಹೋರಾಟ ಮಾಡೋಕ್ಕೆ ನಾವು ಹೋಗಿಲ್ಲ. ಕಾರಣ ಏನಂದರೆ ನಾವು ಕೆಲವು ಏನು ಬಯಸ್ತಾ ಇದ್ದೀರೋ ಅದನ್ನು ಶಾಸಕರು ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಸುಮಾರು 20 ವರ್ಷದ ಹೋರಾಟ ಇದೆ. ಅಂಬೇಡ್ಕರ್ ಭವನ ಒಂದು ಬೇಕಂದ್ಬಿಟ್ಟು, ಭವ್ಯವಾದ ಭವನ ಬೇಕಂದ್ಬಿಟ್ಟು ಈಗ 2 ಕೋಟಿ ಅನುದಾನದಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಇದು ಬಹು ದಲಿತರ ಬೇಡಿಕೆ ಆಗಿತ್ತು. ಇದು ಆ ಬೇಡಿಕೆನ ಈಡೇರಿಸಿಕೊಟ್ಟವ್ರೆ. ಏನಾದ್ರು ಸಲಹೆ ಕೊಡ್ಬೇಕಾದ್ರೆ ಏನು ಕೊಡ್ತೀರಾ ಶಾಸಕ? ಸರ್ ನಮ್ಮ ಸಲಹೆ ಏನಂದರೆ ಶಾಸಕರು ಬಯಸೋದೆಲ್ಲ ಮಾಡ್ತಾಯಿದ್ದಾರೆ. ಆದರೆ ಇನ್ನೊಂದು ಕೂಡ ಅವರ ಮನಸ್ಸಲ್ಲಿ ಇದೆ, ಅದು ಕೂಡ ಒಂದು ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ ಮೆಡಿಕಲ್ ಕಾಲೇಜು, ಇಂಥದ್ದು ನಮ್ಗೆ ಅತ್ಯವಶ್ಯಕತೆ ಇದೆ ಇಲ್ಲಿಗೆ. ಅದನ್ನು ಅವ್ರ ಮನಸ್ಸಲ್ಲಿ ಇದೆ. ಅತಿ ಶೀಘ್ರದಲ್ಲಿ ಅದು ಮಾಡಿದ್ರೆ ವಿಶೇಷವಾಗಿರುತ್ತೆ ಅಂದ್ಬಿಟ್ಟು ನಮಗೆ. ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಆಗಬೇಕು. ಸರ್ ನಮ್ಮ ಹೆಸರು ರಘುನಾಥ್ ಅಂತ ಸರ್. ಏನು ಸರ್ IAS ಕೋಚಿಂಗ್ ಸೆಂಟರ್ ಆಗಬೇಕಾ? IAS ಕೋಚಿಂಗ್ ಸೆಂಟರ್ ಆಗಬೇಕು. ಮತ್ತು ಅವ್ರ ಬಗ್ಗೆ ನಾವು ಏನು ಹೇಳೋಷ್ಟೇ ಇಲ್ಲ ಸರ್. ನಮ್ಮ ಏರಿಯಾದಲ್ಲಿ ಒಂದು ನೀರಿಗೆ ತುಂಬ ಕಷ್ಟಪಡ್ತಾ ಇದ್ವಿ. ಗಂಗಾವನಪಳ್ಳಿ ನಮ್ಮ ಏರಿಯಾ ನೀರಿಗೆ, ಕುಡಿಯೋ ನೀರಿಗೆ ತುಂಬ ತೊಂದರೆ ಇತ್ತು. ಅದು ಬಂದಾಗಿಂದ ನಮಗೆ ನೀರಿನ ತೊಂದರೆ ಇಲ್ಲ. ವಾಟರ್ ಫಿಲ್ಟರ್ ಹಾಕಿದ್ದಾರೆ. 25 ರೂಪಾಯಿ ಕೊಟ್ಟು ಕುಡಿತಾ ಇದೆ ಸರ್ ಒಂದು ಕ್ಯಾನ್ ನೀರು. ಇವಾಗ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಬರುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಏರಿಯಾ ಫುಲ್ ಅಭಿವೃದ್ಧಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಇದಿಲ್ಲ ಸರ್. ಥ್ಯಾಂಕ್ ಯು. ನಮ್ಮ ಹೆಸರು ಮದಿವಣ್ಣನ್ ಅಂತ. ಈ ಬಂಗಾರಪೇಟೆಯಲ್ಲಿ ಮಾನ್ಯ ಶಾಸಕರು ಬಂದ ಮೇಲೆ ನಮ್ಮ ಹೋರಾಟದಿಂದ ಫಲವಾಗಿ ಅಂಬೇಡ್ಕರ್ ಭವನವನ್ನು ಅದು ಯಾವತ್ತೂ ಕೂಡ ನಾವು ಹೋರಾಟಗಳು ಮಾಡ್ಕೊಂಡಿದ್ವಿ. ಸುಮಾರು 25 ವರ್ಷಗಳಿಂದ ಯಾರು ಬಂದರೂ ಕೂಡ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂಥವ್ರು ಬಂದು ಇವ್ರಿಗೆ ನಾವು ಸಪೋರ್ಟ್ ಮಾಡಿದ್ಮೇಲೆ ಮತ್ತೆ ಅವ್ರು ನಮ್ಮನ್ನು ಕರೆದು ಅಂಬೇಡ್ಕರ್ ಭವನ ನಮ್ಮ ಎದುರುಗಡೆನೇ ಭವನ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ಅಡೆತಡೆಗಳು ಬಂದರೂ ಕೂಡ ಸರಿ ಅವ್ರು ಯಾವ್ದು ಡೋಂಟ್ ಕೇರ್ ಮಾಡಿಕೊಂಡು ಆ ಕೆಲಸನ ಶುರು ಮಾಡಿ ಇವತ್ತು ಕಟ್ತಾನೇ ಇದ್ದಾರೆ. ಅದು ಅಂಥ ಒಂದು ವ್ಯಕ್ತಿ ನಮಗೆ ಬಂಗಾರಪೇಟೆಯಲ್ಲಿ ಮತ್ತೆ ಮತ್ತೆ ಬರಬೇಕು ಅಂತ ಆಸೆ. ಸರ್ ನಾಗರಾಜ್ ಅಂದ್ಬಿಟ್ಟು ಆಟೋ ಡ್ರೈವರು. ಹೆಂಗಿದೆ ಆಟೋ ಬಿಸ್ನೆಸ್? ಸರ್ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ. ಈ ಗ್ಯಾರಂಟಿ ಬಂದ್ಮೇಲೆ ಆಟೋದವ್ರು ಹೊಡ್ತಾ ಅಂತಾರಲ್ಲ, ನಿಮಗೇನು ಆಗಿಲ್ಲ? ಇಲ್ಲ ಸರ್, ಅದೆಲ್ಲ ಏನು ಎಫೆಕ್ಟ್ ಇಲ್ಲ. ನಮ್ಮ MLA ಸಾಹೇಬ್ರು ಒಳ್ಳೆಯವರು. ನಮಗೆ ಏನು ನಿಮ್ಗೆ ಆಟೋ ನಿಲ್ದಾಣ ಎಲ್ಲ ಇದೆಯಾ? ನಿಲ್ದಾಣ ಮಾಡಿಕೊಟ್ಟಿದ್ದಾರೆ. ನಮಗೆ 20 ಸ್ಟ್ಯಾಂಡ್ ಇದೆ. 20 ಸ್ಟ್ಯಾಂಡ್? ಬಂಗಾರಪೇಟೆಯಲ್ಲಿ 20 ಆಟೋ ನಿಲ್ದಾಣ ಇದೆಯಾ? ಇದೆ. ಅಲ್ಲಲ್ಲಿ ನಿಲ್ಸ್ಕೊತಾರೆ, ಎಲ್ಲ ಮಾಡ್ತಾರೆ. ಟ್ಯಾಕ್ಸಿ ಅವ್ರಿಗೂ ಮಾಡಿದ್ದಾರೆ. ಸಾಹೇಬ್ರೆಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಮಳೆ ಬರಲಿ ಬಿಸಿಲು ಬರಲಿ ನಮ್ಮ ಸಾಹೇಬರು ಯಾವತ್ತೂ ಒಳ್ಳೆಯವರೇ. ನಿಮ್ಮ ಹೆಸರು? ನಮ್ಮದು ಜೀತ್ಮಲ್ ಶರ್ಮಾ. ಎಷ್ಟು ವರ್ಷ ಸರ್ ನಿಮಗೆ? ನಮಗೆ 83. ಎಷ್ಟು ವರ್ಷದಿಂದ ಈ ಬೀಡಾ ಅಂಗಡಿ ನಡೆಸ್ತಿದ್ದೀರಾ? ಒಂದು 1975. ನೀವು ಇಲ್ಲೇ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಬಂಗಾರಪೇಟೆ. ಓಕೆ ಸರ್, ತುಂಬ ಜನ ಶಾಸಕರುಗಳನ್ನ ನೋಡಿರ್ತೀರಾ, ತುಂಬ ಎಲೆಕ್ಷನ್ ನೋಡಿರ್ತೀರಾ. ನಿಮ್ಮ ಪ್ರಕಾರ ಬಂಗಾರಪೇಟೆ ಇಂಪ್ರೂವ್ ಆಗಿದೆಯಾ? ಭಾಳ ಇಂಪ್ರೂವ್ ಆಗಿದೆ. ಯಾವಾಗಿಂದ? ಕಮ್ಮಿ 10-15 ವರ್ಷದಿಂದ ಇಂಪ್ರೂವ್ ಆಗಿದೆ. ಅಂದರೆ ನಾರಾಯಣ ಸ್ವಾಮಿ ಅವರು, SN ನಾರಾಯಣ ಸ್ವಾಮಿ ಅವರು 3 ಸಲ ಶಾಸಕರಾದರು. ಅವ್ರ ಅವಧಿಯಲ್ಲಿ ಇಂಪ್ರೂವ್ ಆಗಿದೆ. ಅವರ ರೋಡ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ನೀರಾಗಲಿ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಎಲ್ಲ ಕರೆಕ್ಟಾಗಿದೆ. ಯಾವುದೇ ಕಮ್ಯುನಲ್ ಕ್ಲಾಶ್? ಯಾವುದೂ ಕಮ್ಯುನಲ್ ಕ್ಲಾಸ್ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಶಾಂತಿಯಾಗಿದೆ. ಈಗ ನೀವು ತುಂಬ ಜೀವನ ನೋಡಿರ್ತೀರ, ವಯಸ್ಸಲ್ಲೂ ದೊಡ್ಡವರು. ನಿಮ್ಮ ಪ್ರಕಾರ ಬಂಗಾರಪೇಟೆಗೆ ಇನ್ನೇನಾಗಬೇಕು? MLAಗೆ ಏನು ಹೇಳ್ತೀರಾ? ಏನು ಹೇಳೋದು, ಇದೇ ಥರ ಇಂಪ್ರೂವ್ ಆಗಲಿ ಅಷ್ಟೇ. ಜನ ನಿಮ್ಮ ಹೆಸರು ಹೇಳಲಿ, ಅದೇ ಹೇಳ್ತೀವಿ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಕುಪೇಂದ್ರ ತಲ್ಬೇಟ್ ಸರ್. ಹೇಗಿದೆ ಸರ್ ಬಂಗಾರಪೇಟೆ? ಸರ್ ಬಂಗಾರಪೇಟೆ ಇತ್ತೀಚೆಗೆ ಒಂದು 10-12 ವರ್ಷದಿಂದ ಸುಮಾರು ಇತಿಹಾಸ, ಒಂದು 50 ವರ್ಷಗಳ ಕೆಲಸ ಆಗದಿದ್ದ ಒಂದು ಇತಿಹಾಸ ನಮ್ಮ SN ನಾರಾಯಣ ಸ್ವಾಮಣ್ಣವರು ಸೃಷ್ಟಿ ಮಾಡಿದ್ದಾರೆ ಸರ್ ಬಂಗಾರಪೇಟೆಯನ್ನು. ಏನು ಬದಲಾವಣೆ ಸರ್? ಬದಲಾವಣೆ ಏನಿಲ್ಲ. ಎಕ್ಸಾಂಪಲ್ಗೆ ಈ ರಂಗಪ್ಪ ಪೆಟ್ರೋಲ್ ಬಂಕಿಂದ ನಮ್ಮ SN ರೆಸಾರ್ಟ್ವರೆಗೂ ಹೋಗ್ಬೇಕಂದ್ರೆ ಸುಮಾರು 30-40 ನಿಮಿಷ ಬೇಕಾಗಿದೆ. ಸಿಂಗಲ್ ರೋಡ್ ಇತ್ತು. ಇತಿಹಾಸ ಡಾಮ್ಲೆಟ್ ಲೀಡರ್ ಅಂದರೆ ನಮ್ಮ SN ನಾರಾಯಣ ಸ್ವಾಮಿ. ಅವರೊಂದು ಕಾರ್ಯ ಮಾಡೋದಂಗಿಂದ ಸುಮಾರು ಸುಖವಾಗಿ ಬಂಗಾರಪೇಟೆಯಿಂದ ಅಲ್ಲಿವರೆಗೂ ಜರ್ನಿ ಮಾಡ್ತಾರೆ ಸರ್. ಅದೊಂದು. ಮತ್ತು ಈ SC ST ಅನುದಾನದಿಂದ ಬರೋಂಥ ಸೌಲಭ್ಯಗಳು ಇದುವರೆಗೂ ಯಾರಿಗೂ ಏನಂತ ಗೊತ್ತಿಲ್ಲ. ಆ ಲೋನ್ಗಳು ಒಂದು ವಿಚಾರದಲ್ಲ. ಅವ್ರು ಬಂದಾಗಲೇ ಒಂದು ಗಂಗಾ ಕಲ್ಯಾಣ ಆಗ್ಬೋದು, ಇಲ್ಲ SC ST ಕಾರ್ಪೊರೇಷನದು ತೀರಾ ಬಡವರಿಗೆ ಒಂದು ಲೋನ್ಸ್ ಆಗ್ಬೋದು, ಇಲ್ಲ ಅವ್ರ ಅನುದಾನದಿಂದ ಯಾವುದೋ ಒಂದು ಹಾಸ್ಪಿಟ್ಲ್ ಫಂಡ್ ಆಗ್ಬೋದು. ಪ್ರತಿಯೊಂದು ನಾನಾ ಒಂದು ರೀತಿ ಕೆಲಸಗಳಲ್ಲಿ ಒಂದು ಹಾಸ್ಟೆಲ್ ಆಗ್ಬೋದು, ಹಾಸ್ಪಿಟ್ಲ್ ಆಗ್ಬೋದು, ಒಂದು ಪೋಲಿಸ್ ಸ್ಟೇಷನ್ ಆಗ್ಬೋದು,
ಇಲ್ಲ ಒಂದು ರೋಡ್ಸ್ ಆಗ್ಬೋದು, ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದು ಹಳ್ಳಿಗೂ ಒಂದು ಅಡಿ ಮಣ್ಣು ರೋಡ್ ಇಲ್ಲ ಸರ್, ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಅದನ್ನು ತುಂಬ ಖುಷಿ ಆಗುತ್ತೆ ಸರ್. ಏನಾಗಬೇಕು ಇನ್ನು ಬಂಗಾರಪೇಟೆಗೆ ಸರ್ ಇನ್ನೂ ಏನಾಗಬೇಕಂದ್ರೆ ಮತ್ತು ಈಗ ಇನ್ನೂ ಆಗುವಂಥ ಕೆಲಸಗಳು ಬೇಜಾನಿದೆ ಸರ್. ಅಂದರೆ ಅವರಿದ್ದರೆ ಮಾತ್ರ ಆ ಕೆಲಸ ಮಾಡಲು ಸಾಧ್ಯ ಸರ್. ಎಸ್ ಎನ್ ರಾಮಸ್ವಾಮಿ ಒಬ್ಬಿದ್ರೆ ಮಾತ್ರ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅಜ್ಜಿ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶಮ್ಮ ಸರ್. ಎಷ್ಟು ವರ್ಷ ನಿಮಗೆ ವಯಸ್ಸು? ನಮಗೆ 66. 66 ವರ್ಷನಾ? ಎಷ್ಟು ವರ್ಷದಿಂದ ಹೂ ಮಾಡ್ತಿದ್ದೀರಾ? 35 ವರ್ಷದಿಂದ. ಈಗ ಬಂಗಾರಪೇಟೆನಲ್ಲ ನಿಮ್ಮೂರು, ಇಲ್ಲಿ ಅಭಿವೃದ್ಧಿ ಆಗಿದೆಯಾ? ಹಾಂ, ಚೆನ್ನಾಗಾಗಿದೆ ಸರ್. ಹಾಂ, ಚೆನ್ನಾಗಿ. ನಿಮ್ಮ MLA ಯಾರು ಅಂತ ಗೊತ್ತಾ ನಿಮಗೆ? ನಾರಾಯಣ ಸ್ವಾಮಿ ಸರ್. ಸಿಗ್ತಾರಾ ಅವರು? ಸಿಗ್ತಾರ, ನಮ್ಮ ರಿಲೇಷನ್ನೇ. ಆದರೆ ನಾವೇನು ಮಾತಾಡ್ಸಕ್ಕೆ ಹೋಗಲ್ಲ, ನಮ್ಮ ರಿಲೇಷನ್ನೇ ಅವರು. ಏನಾದ್ರು ಕಷ್ಟ ಇದ್ರೆ ಎಲ್ಲ? ಇಲ್ಲ ಸರ್, ನಾನು ಯಾರನ್ನೂ ಏನೋ ದೊಡ್ಡವ್ರನ್ನ ಮಾತಾಡ್ಸಕ್ಕೆ ಹೋಗಲ್ಲ. ಹೋಗಲ್ಲ. ನಿಮ್ಮ ಪ್ರಕಾರ ಏನಾಗಬೇಕು ಬಂಗಾರಪೇಟೆಗೆ? ಚೆನ್ನಾಗಿರ್ಬೇಕು ಸರ್. ನಮ್ಮದು ಬಂಗಾರಪೇಟೆ ರಂಡಲ್ಲ. ಹಾಂ, ಎಲ್ಲ ಚೆನ್ನಾಗಿದೆ ಸರ್. ರೋಡ್ಗಳು ಚೆನ್ನಾಗಿ ಮಾಡಿದ್ದಾರೆ MLA ಅವರು, ಅದು ನಮಗೆ ಸಂತೋಷ. 3 ಸಲ ಗೆಲ್ಸೋರು ಇಲ್ಲಿ ಜನ ಅವ್ರನ್ನ? ಹಾಂ, ಗೆಲ್ಸಿದ್ದಾರೆ ಸರ್. ನಾವು ಹುಟ್ಟಿದಾಗಿಂದ ಅವ್ರಿಗೆ ಓಟ್ ಹಾಕೋದು. ಕಾಂಗ್ರೆಸ್ಸರೇ ನಾವು. ಕಾಂಗ್ರೆಸ್ಸರೇ ನಾವು. ಯಾರೇ ಅಭ್ಯರ್ಥಿಯಾರು ಕಾಂಗ್ರೆಸ್ಗೆ? ಹಾಂ, ಯಾರೇ ಬರಲಿ ನಾವು ಕಾಂಗ್ರೆಸ್. ಗ್ಯಾರಂಟಿ ಎಲ್ಲ ಸಿಗ್ತಿದ್ಯಾ? ಎಲ್ಲ ಕೆಲಸ ಮಾಡೋದು, ಎಲ್ಲಂದ್ರೆ ಇಲ್ಲ. ಗ್ಯಾರಂಟಿ ಎಲ್ಲ ಸಿಗ್ತಿದ್ಯಾ? ಹಾಂ, ಸಿಗ್ತಾ ಇದೆ ಸರ್. ಸಿಗ್ತಾ ಇದೆ. ಹಾಂ, ಬೀಳ್ತಾ ಇದೆ ಸರ್. ಬೀಳ್ತಾ ಇದೆ. ಹಾಂ, ಹೋಗ್ತಾ ಇದೆ. ಆಯ್ತು ಸರ್. ಎಲ್ಲ ಅನುಕೂಲ ಮಾಡಿದ್ದಾರೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅವ್ರು ಎಲ್ಲಿದ್ರು ಚೆನ್ನಾಗಿರಲಿ, ಅವರ ಆಶೀರ್ವಾದ. ಏನು ಶಾಸಕರ ಬಗ್ಗೆ ನಾವು ಹೇಳೋಂಗೇ ಇಲ್ಲ. ಯಾಕಂದರೆ 3 ಸರ್ತಿ ಗೆದ್ದಿದ್ದಾರೆ ಅವರು. 3 ಸರ್ತಿ ಗೆಲ್ಲಬೇಕಂದ್ರೆ ತಮಾಷೆ ವಿಚಾರ ಅಲ್ಲ. ಯಾಕಂದರೆ ಅವ್ರು ಅಭಿವೃದ್ಧಿ ಮಾಡೋದಕ್ಕೆ ಗೆದ್ದಿರೋದು. ಜನ ಎಲ್ಲರೂ ಲೈಕ್ ಮಾಡ್ತಾರೆ ಅವ್ರನ್ನ. ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳು ನಡೆದಿದೆ. ಕ್ರೀಡಾಂಗಣ ಇದೆ, ಅದು ಮೇಯ್ನ್. ಇವಾಗ ಕ್ರೀಡಾಂಗಣ, ಯಾಕಂದರೆ ಕ್ರೀಡಾಪಟುಗಳಿಗೆ ಕ್ರೀಡಾಂಗಣ ರೆಡಿ ಆಗ್ತಾಯಿದೆ, ರಂಗಮಂದಿರ ರೆಡಿ ಆಗ್ತಾಯಿದೆ. ಆಮೇಲೆ ಬಹು ದಿನದ ಆಸೆಯಾದ ಅಂಬೇಡ್ಕರ್ ಭವನ ರೆಡಿ ಆಗ್ತಾಯಿದೆ. ರಸ್ತೆಗಳು ಯಾವುದೇ ಆಗಲಿ ನಾವು ಹೇಳೋಕ್ಕಾಗೋದಿಲ್ಲ, ಅವರು ಅಭಿವೃದ್ಧಿ ಮಾಡ್ತಾಯಿದ್ದಾರೆ, ಇನ್ನೂ ಮಾಡ್ತಾನೇ ಇದ್ದಾರೆ ಅವರು. ಅದಕ್ಕೆ ಅವ್ರಿಗೆ ನಾವು ಇನ್ನೊಂದು ಕೇಳೋದೇನೆಂದರೆ ಮಿನಿಸ್ಟ್ರ್ ಪೋಸ್ಟ್ ಸಿಗಲಿ ಅವ್ರಿಗೆ, ಸಚಿವ ಸ್ಥಾನ ಮೇಯ್ನು. ಯಾಕಂದರೆ ಅಂಥವ್ರಿಗೆ ಸಿಗಬೇಕು. ಅಂಥವ್ರಿಗೆ ಸಿಕ್ಕಿದಾಗ ಇನ್ನೂ ಅಭಿವೃದ್ಧಿ ಆಗುತ್ತೆ, ಇನ್ನೂ ಚೆನ್ನಾಗಾಗುತ್ತೆ. ಅದಕ್ಕೆ ಅವ್ರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಸಂದರ್ಭದಲ್ಲಿ ಕೇಳ್ಕೊತದ್ದು. ಸರ್ ಮೊಹಮ್ಮದ್ ಅಲೀಮು. ಏನು ಮಾಡ್ತೀರಾ? ಬಿಸ್ನೆಸ್ಸು. ನಿಮ್ಮ ಪ್ರಕಾರ ಬಂಗಾರಪೇಟೆ ಹೇಗಿದೆ ಸರ್? ಬಂಗಾರಪೇಟೆ ಮೊದಲು ಕಾಡಿದೋಗಿರೋ ಹಂಗಿತ್ತು, ಈಗ ನಾಡಾಗಿದೆ. SN ನಾರಾಯಣ ಸ್ವಾಮಿಯವರು ಶಾಸಕರಾದ ಮೇಲೆ ರಾತ್ರಿ ಹಗಲು ದುಡಿದು ಅವರು ಇದಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ. ಮಾಡಿ ಇನ್ನೂ ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನೊಂದು ಮುಖ್ಯವಾದ ಇದು ಏನಂದರೆ, ನನ್ನ ಮನವಿ ಏನಂದರೆ ಸರ್ಕಾರಕ್ಕೆ, ಶಾಸಕರು 3 ಬಾರಿ ಶಾಸಕರಾಗಿದ್ದಾರೆ. ಈಗ ಹೇಗೋ ಸಚಿವ ಸಂಪುಟ ನಡೀತಾ ಇದೆ, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಮನವಿ ಮಾಡ್ಕೊಳ್ತೀನಿ ನಾನು ಸರ್ಕಾರದಲ್ಲಿ. ನನ್ನ ಹೆಸರು ಆನಾ ಹರೀಶ್ ಅಂತೇಳಿ. ಹೇಗಿದೆ ಸರ್ ಬಂಗಾರಪೇಟೆ? ಬಂಗಾರಪೇಟೆ ಈಗ ನೋಡ್ಬೇಕಂತ ಹೇಳಿದ್ರೆ ಒಂದು ರೀತಿ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಕಳೆದ 15 ವರ್ಷಗಳಿಂದ ನೋಡಬೇಕಾಗಿ ಇದ್ದಿದ್ದು ಬಂಗಾರಪೇಟೆಗೂ ಈಗಿನ ಬಂಗಾರಪೇಟೆಗೂ ತುಂಬ ವ್ಯತ್ಯಾಸ ಕಾಣಿಸ್ತದೆ. ಬಂಗಾರಪೇಟೆಯಲ್ಲಿ ನಾವು ರೋಡ್ಗಳು ಡಬಲ್ ರೋಡ್ ಆಗಿರ್ಬೋದು, ಆಸ್ಪತ್ರೆ ಆಗ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, ಎಲ್ಲ ಸರ್ಕಾರಿ ಕಚೇರಿಗಳು ಇವತ್ತು ಸ್ವಂತ ಕಟ್ಟಡಗಳಲ್ಲಿ ಇರೋದಕ್ಕೆ ಭಾಳ ಸಂತೋಷ ಆಗ್ತದೆ. ಮೊದಲೆಲ್ಲ ಬಾಡಿಗೆ ಕಟ್ಟಡಗಳಿತ್ತು, ಈಗ ಸ್ವಂತ ಕಟ್ಟಡಗಳಿದ್ದು ಭಾಳ ಸಂತೋಷ ಆಗ್ತದೆ. ಅದಕ್ಕೂ ಮೊದಲಾಗಿ ಹೇಳ್ಬೇಕಂದ್ರೆ ಶೈಕ್ಷಣಿಕವಾಗಿ ಹಾಸ್ಟೆಲ್ಗಳು ತುಂಬ ಅಭಿವೃದ್ಧಿ ಹೊಂದಿದೆ. ಮುರಾರ್ಜಿ ದೇಸಾಯಿ ಆಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ದೇವರಾಜ ಅರಸು ಆಗ್ಬೋದು, ಎಲ್ಲ ಹಾಸ್ಟೆಲ್ಗಳು ಇವತ್ತು ಸ್ವಂತ ಕಟ್ಟಡದಲ್ಲಿ ಸುಮಾರು 1000 ಜನ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಾನು ಡಿಗ್ರಿ ಓದ್ತಾ ಇರಬೇಕಾದ್ರೆ 2006ರಲ್ಲಿ ನಾನು ಫೈನಲ್ ಇಯರ್ ಕಂಪ್ಲೀಟ್ ಮಾಡಿದ್ದೀನಿ. ಆಗ ನಾವು ಕೇವಲ ಒಂದು 150 ಜನ ಮಾತ್ರ ಇದ್ದಿದ್ದಷ್ಟೇ. ಇವತ್ತು 1500 ಜನ ಇದ್ದೀವಿ ಅಲ್ಲಿ ಸ್ಟೂಡೆಂಟ್ಸು. ಅಂದರೆ ಇವರು ನಮ್ಮ SN ನಾರಾಯಣ ಸ್ವಾಮಿಯವರು MLA ಅವರು ಆದಮೇಲೆ ಇವತ್ತು 1500 ಜನ ಇವತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಳ್ಳೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಇನ್ನು ನ್ಯಾಕಲ್ಲಿ ಪರ್ಮಿಷನ್ ಆಗಿದೆ, ಅಲ್ಲಿ A+ ಆಗಿದೆ. ಹಾಗಾಗಿ ಭಾಳ ಅಭಿವೃದ್ಧಿಗಳು ಕೂಡ ಆಗಿದೆ. ಆದರೆ ಇನ್ನೊಂದು ಏನಂತ ಹೇಳಿದ್ರೆ, ಸುಮಾರು ಈ ಬಂಗಾರಪೇಟೆ ಮತ್ತು KGFನಿಂದ ಹೆಚ್ಚು ಕಡಿಮೆ ಪ್ರತಿದಿನ ಒಂದು 20,000 ಜನ ಟ್ರಾವೆಲ್ ಮಾಡ್ತಾರೆ. ಆ 20,000 ಜನರಿಗೂ ಶಾಶ್ವತ ಪರಿಹಾರವನ್ನು ಕೊಡಬೇಕಾಗಿರೋಂಥ ಕೆಲಸ ನಮ್ಮ ನಾಯಕರು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಗಾರ್ಮೆಂಟ್ಸು ಅದು ಇದು ಅವೆಲ್ಲ ಶಾಶ್ವತ ಅಲ್ಲ. ಯಾವುದಾದ್ರೂ ಒಂದು ರಾಜ್ಯ ಮಟ್ಟದ ಒಂದು ಕೈಗಾರಿಕಾ ಪ್ರದೇಶವನ್ನು ಗುರುತು ಮಾಡಿ ಈಗಾಗಲೇ ಗುರುತಚ್ಚಿದ್ದಾರೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು. ಇಲ್ಲಿ ಕೈಗಾರಿಕೆಗಳು ತಗೊಂಬಂದು 1000 ಜನರಿಗೆ ಕೆಲಸ ಕೊಟ್ಟರೆ ಅದು ತುಂಬ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಅದಲ್ಲದೆ ಈಗ ಇಂಜಿನಿಯರಿಂಗ್ ಕಾಲೇಜುಗಳು ಈಗ ನಾವು ಕೋಲಾರಲ್ಲೇ ತಗೊಂಡ್ರೆ
ಅಂಥ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಯಾವುದೂ ಇಲ್ಲ. ಇಲ್ಲಿ ನಮ್ಮ ಬಂಗಾರಪೇಟೆಯಲ್ಲಿ ಸಾಕಷ್ಟು ಜಾಗ ಕೂಡ ಇದೆ, ಅದು ನಮ್ಮ ನಾಯಕರಿಗೂ ಗೊತ್ತಿದೆ. ಹಾಗಾಗಿ ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬಂದರೆ ಭಾಳ ಅನುಕೂಲ ಅಂತ ನಾವಾದರೂ ಭಾವಿಸ್ತೇವೆ. ಈಗ ಇಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ದಲಿತರೇ ಇರ್ತಕ್ಕಂಥವ್ರಿಂದ ಇಲ್ಲಿ ಒಂದು ಕೋಚಿಂಗ್ ಸೆಂಟ್ರ್ ಆದರೆ ಒಳ್ಳೆ ಅನುಕೂಲ ಅಂತ ನಮ್ಮ ಭಾವನೆ. ಎಲ್ಲ ಸಮುದಾಯಗಳಿಗೂ ಸಹ ಅನುಕೂಲ ಆಗ್ತದೆ. ಎಲ್ಲ ಸಮುದಾಯಗಳಿಗೂ ಈಗಾಗಲೇ ಜಾಗ ಕೊಟ್ಟಿದ್ದಾರೆ. ಆ ಜಾಗದಲ್ಲೆಲ್ಲ ಒಂದು ಕೋಚಿಂಗ್ ಸೆಂಟ್ರ್ ಅಂತ ಮಾಡಿದ್ರೆ ಶೈಕ್ಷಣಿಕವಾಗಿ ಮಕ್ಕಳು ಇಲ್ಲಿನ ಮಕ್ಕಳಿಗೆ ಗಡಿಭಾಗದಲ್ಲಿ ಓದ್ತಾರೆ ಮಕ್ಕಳು, ಯಾಕಂದರೆ ಇದು ಆಂಧ್ರ ಗಡಿ ಇರೋದ್ರಿಂದ, ತಮಿಳ್ನಾಡು ಗಡಿ ಇರೋದ್ರಿಂದ ಎಲ್ರಿಗೂ ಅನುಕೂಲ ಆಗ್ತದೆ, ಓದಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಮ್ಮ ಭಾವನೆ. ಅದನ್ನು ಮಾಡಬೇಕು ಅಂತೇಳಿ ನಾವು ಒಂದು ನಿರೀಕ್ಷೆ ಇದೆ. ಅದರಲ್ಲೂ ಈಗ ಕೋಲಾರ ಜಿಲ್ಲೆಯಲ್ಲಿ ಇಡೀ ನಮ್ಮ ಬಂಗಾರಪೇಟೆ ಕ್ಷೇತ್ರ ಅಭಿವೃದ್ಧಿ ಆಗಿರೋ ರೀತಿಯಲ್ಲಿ ಇಡೀ ಕೋಲಾರ ಜಿಲ್ಲೆನೇ ಅಭಿವೃದ್ಧಿ ಆಗಬೇಕು. ಆ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಇವರನ್ನು ಸಚಿವರನ್ನಾಗಿ ಮಾಡಿದ್ರೆ ಅಭಿವೃದ್ಧಿ ಆಗ್ತದಂತ ನಮ್ಮ ಅನಿಸಿಕೆ, ನಮ್ಮ ಆಸೆ ಕೂಡ. ಯಾಕಂತ ಹೇಳಿದ್ರೆ 15 ವರ್ಷದಲ್ಲಿ ಬಂಗಾರಪೇಟೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಒಂದು ಕಾಲಾವಧಿ ಅವರು ಸಚಿವರಾದರೆ ಇಡೀ ರಾಜ್ಯ ಈ ಕಡೆ ಕೋಲಾರ ಜಿಲ್ಲೆಗೆ ತಿರುಗಿ ನೋಡೋ ರೀತಿಯಲ್ಲಿ ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನೋಂಥ ಇಡೀ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಮತದಾರರ ಒಂದು ಅಭಿಪ್ರಾಯ ಕೂಡ ಇದೆ. ಜಿಲ್ಲೆಯ ಬಹುತೇಕ ಜನರು ಕೂಡ ಎಸ್ ಎನ್ ನಾರಾಯಣಸ್ವಾಮಣ್ಣನವ್ರನ್ನ ಈ ಸಾರಿ ಮಂತ್ರಿ ಮಾಡಿದ್ರೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ಎಲ್ಲರೂ ಕನಸು ಕೂಡ ಅದಾಗಿರ್ತದೆ. ಅವರು ಮಂತ್ರಿ ಆದರೆ ಇಡೀ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಕೇವಲ ಬಂಗಾರಪೇಟೆಯನ್ನು ನಾವು ಈಗಾಗಲೇ ಬಂಗಾರಪೇಟೆ ಅಭಿವೃದ್ಧಿ ಆಗಿದೆ, ಆದರೆ ಬಂಗಾರಪೇಟೆಯನ್ನು ನಾವು ಕೇಳೋದಿಲ್ಲ. ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಜಿಲ್ಲೆ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಇಂಥ ಧೀಮಂತ ನಾಯಕರಿಗೆ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ನನ್ನ ಆತ್ಮೀಯ ಅಣ್ಣ ತಮ್ಮಂದರೆ, ಮತದಾರ ಬಂಧುಗಳೇ, ಸ್ನೇಹಿತರೆ, ಇವತ್ತು ನನಗೆ ನೀವು 3 ಬಾರಿ ಶಾಸಕ ಆಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಈ ಬಾರಿ ಲೋಕಸಭಾ ಚುನಾವಣೆಗಳಲ್ಲಿ ನಾನಾ ಕಾರಣಗಳಿಂದ ಮತ ಕಡಿಮೆ ಬಂದಿರ್ಬೋದು, ಆದರೂ ಕೂಡ ನನಗೆ ವಿಶ್ವಾಸ ಇದೆ, ನಿಮ್ಮ ಬಗ್ಗೆ ಗೌರವ ಇದೆ. ನಾನು ಮುಂದೆ ಏನು ಈ ಕ್ಷೇತ್ರವನ್ನು ಭಾಳಷ್ಟು ಅಭಿವೃದ್ಧಿ ಮಾಡ್ಬೋದು ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಪೂರಕವಾಗಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪುರಸಭೆ, ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ತಾವೆಲ್ಲ ಕೂಡ ಹೆಚ್ಚಿನ ಮತಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನೀಡಿ ಆ ಅಭಿವೃದ್ಧಿಗೆ ಸಹಕಾರ ಕೊಡಲಿಕ್ಕೆ ಪೂರಕವಾಗಿ ಸಹಕಾರ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಅವರ ಕಾರ್ಯವೈಖರಿ ಹೇಗಿದೆ, ಜನಾಭಿಪ್ರಾಯ ಹೇಗಿದೆ, ಜನ ಏನಂತಾರೆ, ನಿಮ್ಮ ಕೆಲಸ ತೃಪ್ತಿ ತಂದಿದೆಯಾ, ಅನುದಾನ ಬಂದಿದೆಯಾ, ಇಷ್ಟು ಕೇಳ್ಕೊಂಡು ಹೋಗೋಣ ಅಂತ ಒಂದು ಯೋಚನೆಯಲ್ಲಿ ಬಂದಿರ್ತೀವಿ. ಆದರೆ ಇದ್ರ ಜೊತೆಗೆ ಒಬ್ಬ ಒಳ್ಳೆ ಮನುಷ್ಯ ಸಿಗ್ತಾನೆ, ಒಬ್ಬ ಒಳ್ಳೆ ಉದ್ಯಮಿ ಸಿಗ್ತಾನೆ, ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಸಿಗುತ್ತೆ ಅನ್ನೋ ಒಂದು ಅರಿವನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದಾರೆ. ಒಂದಿಷ್ಟು ಎಥಿಕ್ಸ್, ನೈತಿಕತೆ ಮತ್ತು ಕೃತಜ್ಞತೆ, ಸರಳತೆ ಇವಿಷ್ಟು ಇದ್ರೆ ಎಲ್ಲ ರೀತಿಯಿಂದಲೂ ಚೆನ್ನಾಗಿರ್ತೀವ್ರಿ. ಒಳಗೊಂದು ಹೊರಗೊಂದು ಇರೋದು ಕೆಲ್ಸಕ್ಕೆ ಬರಲ್ಲ ಅನ್ನೋದು ಅವರ ನೇರವಾದ ಸ್ಪಷ್ಟವಾದ ಮಾತು. ಮತ್ತು ಯಾವುದೇ ಪಕ್ಷದ ಕಾರ್ಯವೈಖರಿಯನ್ನು ಕೂಡ ಅವರು ಇದಮಿತ್ತಂ ಏನಿದೆ ಅದನ್ನು ಹೇಳುವಂಥ ಒಂದು ನೇರವಾದ ಸ್ವಭಾವವನ್ನು ಅವ್ರು ಹೊಂದಿರೋದು ನಿಜಕ್ಕೂ ಬಹಳ ನನಗೆ ಸ್ಫೂರ್ತಿ ಅಂತ ಅನಿಸ್ತು. ಹಾಗಾಗಿ ಈ ಕಾರ್ಯಕ್ರಮ ನಿಮಗೂ ಕೂಡ ಬಹಳ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.